Great. So, welcome to this beautiful evening. ಎಲ್ರಿಗೂ ಇವತ್ತು ಬುದ್ಧ ಪೂರ್ಣಿಮೆ. ಸೊ ಹ್ಯಾಪಿ ಬುದ್ಧ ಪೂರ್ಣಿಮೆ ಟು ಆಲ್ ಆಫ್ ಯು. ಫಸ್ಟ್ ಆಫ್ ಆಲ್ ನಿಮ್ಗೆಲ್ರಿಗೂ ಬುದ್ಧ ಪೂರ್ಣಿಮೆಯ ಶುಭಾಶಯಗಳು. ಎರಡನೇದು ವಿಷಯ ಏನಂದ್ರೆ ಇವತ್ತಿನ ಕ್ಲಾಸ್ ಕನ್ನಡದಲ್ಲಿದೆ. ಸೊ ಬೈ ಎನಿ ಚಾನ್ಸ್ ಇಫ್ ಎನಿಬಡಿ ಹ್ಯಾಸ್ ಜಾಯಿಂಡ್ ಹೂ ಡು ನಾಟ್ ಅಂಡರ್ಸ್ಟ್ಯಾಂಡ್ ಕನ್ನಡ, ದಯವಿಟ್ಟು ನಾನು ಕ್ಷಮಿಸಬೇಕು. ಐ ಟ್ರೈ ಟು ಸ್ಪೀಕ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್ ಬೋತ್. ಓಕೆ, because most of the times our classes either it be in English or English. So if somebody has joined from the Hindi group and if you're not able to understand or follow my language, you have to excuse me. Okay, so ಇವತ್ತಿನ ಕ್ಲಾಸ್ ಕನ್ನಡದಲ್ಲಿ ಇರುತ್ತೆ. ಒಂದು 3 ಬಾರಿ ಓಂಕಾರದ ಉಚ್ಚಾರಣೆಯಿಂದ ಶುರು ಮಾಡೋಣ. ಇನ್ನು ಕೆಲವು ಜನ ಜಾಯಿನ್ ಆಗ್ತಿದ್ದಾರೆ ಅನ್ಕೋತೀನಿ. ಸೊ ವಿಲ್ ಜಸ್ಟ್ ಸ್ಟಾರ್ಟ್ ವಿತ್ 3 rounds of chanting ಓಂಕಾರ, then we'll talk about few things connected with Buddha and then ಒಂದು ಪವರ್ಫುಲ್ ಫುಲ್ ಮೂನ್ ಮೆಡಿಟೇಷನ್ ಮಾಡೋಣ. ಓಕೆ, ಸೊ ಲೆಟ್ ಸ್ಟಾರ್ಟ್. ಆರಾಮ್ಸೆ ಕುತ್ಕೊಳ್ಳೋಣ. ಬೆನ್ನು ಕತ್ತು ನೇರವಾಗಿರಿಸಿ, ಕಣ್ಗಳನ್ನು ಮುಚ್ಚಿ, ಕ್ಲೋಸ್ ಯುವರ್ ಐಸ್. Take few deep breathings. Breathe in deeply and breathe out completely. Relax your body, relax your mind. Have a smile on your face. ಮುಖದ ಮೇಲೆ ಒಂದು ಮುಗುಳ್ನಗೆ ಇರಲಿ. 3 ಬಾರಿ ಓಂಕಾರದ ಉಚ್ಚಾರಣೆ ಮಾಡೋಣ. ಇನ್ಹೇಲ್ ಮಾಡಿ, inhale. Take a deep breathe in. Oh. Relax and feel the beautiful resonance of Omkara throughout your body for a while. ಸಂಪೂರ್ಣ ದೇಹದಲ್ಲಿ ಓಂಕಾರದ ಪ್ರತಿಧ್ವನಿಯನ್ನು ಫೀಲ್ ಮಾಡ್ತಾ slowly join your hands, rub your palms. Keep your palms on your eyes. Gently give the eye massage, facial massage. And slowly you can open your eyes looking at your palms. All right. Great. So once again, welcome back everybody to this beautiful evening. ಇವತ್ತು ಒಂದು ಫುಲ್ ಮೂನ್ ಇದೆ, ಪೌರ್ಣಿಮೆ ಇದೆ, ಅದರ ಜೊತೆಗೆ ವಿಶೇಷವಾದಂತ ಪೌರ್ಣಿಮೆ ಇದೆ, ಬುದ್ಧ ಪೌರ್ಣಿಮೆ ಇದೆ. ರೈಟ್, ಇವತ್ತಿನ ದಿನ ಬುದ್ಧನಿಗೆ ನಿರ್ವಾಣ ಸಿಕ್ತು ಅಥವಾ ಎನ್ಲೈಟನ್ಮೆಂಟ್ ಸಿಕ್ತು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ಬುದ್ಧ ಪೌರ್ಣಿಮೆ. ಈ ವಿಶಿಷ್ಟ ದಿನ ವಿಶಿಷ್ಟವಾದಂತಹ ಧ್ಯಾನ ಮಾಡೋಣ. ಧ್ಯಾನ ಮಾಡಕ್ ಮುಂಚೆ ಸ್ವಲ್ಪ ಬುದ್ಧನ ಟೀಚಿಂಗ್ಸ್ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತಾಡೋಣ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಟೀಚಿಂಗ್ಸ್ ಆಫ್ ಬುದ್ಧ. ಮುಖ್ಯವಾಗಿ ನನಗೆ ಯಾವ ಟೀಚಿಂಗ್ಸ್, ಬುದ್ಧನ ಯಾವ ಟೀಚಿಂಗ್ ನನಗೆ ತುಂಬಾ ಇನ್ಫ್ಲುಯೆನ್ಸ್ ಮಾಡಿದೆ, ಅಂಡ್ ನನ್ನ ಟೀಚಿಂಗ್ ಅಲ್ಲೂ ಕೂಡ ಅದೇ ತರದ ಒಂದು ಬಣ್ಣವನ್ನ ನೀವು ಕಾಣ್ತೀರಿ. ಯುಲ್ ಸಿ the color of these teachings of Buddha in my teaching also. So whenever I conduct any workshop or any class or any seminars, or in general also when I guide any person, generally these are the teachings, you will find in my teaching also. So mainly 3 teachings we'll talk about that, and then if we have anything else also we'll talk about that. Okay, ಸೊ ಇವತ್ತು ಕಂಗ್ಲೀಷಲ್ಲಿ ಮಾತಾಡ್ತಾ ಹೋಗ್ತೀನಿ, ಎಲ್ರಿಗೂ ಅರ್ಥ ಆಗುತ್ತರ. ಯಾಕಂದ್ರೆ ಸಮ್ ಆಫ್ ದ ಪೀಪಲ್ ಐ ಕ್ಯಾನ್ ಸಿ ಯು ಹ್ಯಾವ್ ಜಾಯಿನ್ ಫ್ರಮ್ ಹಿಂದಿ ಗ್ರೂಪ್ಸ್ ಆಲ್ಸೋ, ಅಂಡ್ ಐ ಥಿಂಕ್ ಫ್ಯೂ ಆಫ್ ಯು ಡು ನಾಟ್ ಇವನ್ ಅಂಡರ್ಸ್ಟ್ಯಾಂಡ್ ಕನ್ನಡ ಅಲ್ವಾ. ಸೊ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲಿ ಮಾತಾಡ್ತಾ ಹೋಗ್ತೀನಿ. ಸೊ ಮೊದಲನೇದು ಬುದ್ಧನ ಟೀಚಿಂಗ್ ಏನಿದೆ. ಬಿಫೋರ್ ದಟ್ ಲೆಟ್ ಮಿ ಗೆಟ್ ಕನೆಕ್ಟೆಡ್ ಟು ಯು ಪೀಪಲ್ ಅಲ್ವಾ.
ಎಲ್ರು ಯಾರ್ಯಾರು ಜಾಯ್ನ್ ಆಗಿದ್ದೀರಿ ಹೆಲೋ ಸರ್ ಅಂತ ಹೇಳಿ ಒಂದ್ಸತೆ ಚಾಟ್ ಬಾಕ್ಸ್ ಅಲ್ಲಿ, ಅಥವಾ ವಿಡಿಯೋಸ್ ಯಾರ್ಯಾರ್ದು ಆನ್ ಇದೆ ದಯವಿಟ್ಟು ವಿಡಿಯೋಸ್ ಆನ್ ಇಟ್ಕೊಡ್ರಪ್ಪ. ಸ್ವಲ್ಪ ಜನ ಆದ್ರೂ ಆನ್ ಇರ್ಲಿ. ಓಕೆ, ಗ್ರೇಟ್. ಸೊ ಯಾರ್ಯಾರು ವಿಡಿಯೋ ಆನ್ ಆಗತ್ತೆ ಅವ್ರದ್ದು ಹೆಸರು ತಗೋತೀನಿ ನಾನು ಇಲ್ಲಿ. ಅಶೋಕ್ ಜಿ ನಮಸ್ಕಾರ, ಸುನೀತಾ ಮೇಡಮ್ ನಮಸ್ಕಾರ, ಮಲ್ಲಯ್ಯ ಪೂಜಾರಿ ಜಿ ನಮಸ್ಕಾರ, ನಯನಾ ಮೇಡಮ್ ನಮಸ್ಕಾರ. ಏನಾದ್ರೂ ಒಂದು. ಉದಯ್ ಸರ್ ನಮಸ್ಕಾರ, ಸುಂದರ್ ಜಿ ನಮಸ್ತೆ, ಮೀನಾ ಮೇಡಮ್ ನಮಸ್ತೆ, ಮಮತಾ ಜಿ ನಮಸ್ಕಾರ, ಶ್ರುತಿ ಜಿ ನಮಸ್ಕಾರ, ಹೇಗಿದ್ದೀರಿ? ಭಾಗ್ಯಲಕ್ಷ್ಮಿ ಜಿ ನಮಸ್ಕಾರ. ಗ್ರೇಟ್. ಇಷ್ಟೇನಾ? ಇನ್ನೇನಾದ್ರು ವಿಡಿಯೋ ಆನ್ ಮಾಡ್ತೀರಾ ಕೆಲವರು? ಗ್ರೇಟ್. ನೈಸ್ ಟು ಸಿ ಆಲ್. ಸಾಮಾನ್ಯವಾಗಿ ನಮ್ಮ ಈ ತರದ ಮೆಡಿಟೇಷನ್ ಕ್ಲಾಸಸ್ ಜಾಯಿನ್ ಆಗೋರು ಸ್ವಲ್ಪ ಸ್ಪಿರಿಚುಲಿ ಇನ್ಕ್ಲೈನ್ಡ್ ಆಗಿರ್ತೀವಿ, ಅಂದ್ರೆ ಅಧ್ಯಾತ್ಮದ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಅಂತ ಇರ್ತೀವಿ. ಸೊ ಮೆಡಿಟೇಷನ್ ಇಸ್ ಜಸ್ಟ್ ಅ ಪಾರ್ಟ್. ನಾನು ಸಾಮಾನ್ಯವಾಗಿ ಎಷ್ಟೋ ಸತಿ ಮೆಡಿಟೇಷನ್ ಮಾಡಿಸುವಾಗ ಅಥವಾ ಮೆಡಿಟೇಷನ್ ಬಗ್ಗೆ ಮಾತಾಡುವಾಗ ನಾನು ಹೇಳಿರ್ತೀನಿ ಕಿ ನಾವು ಕುತ್ಕೊಂಡೇನ್ ಮೆಡಿಟೇಷನ್ ಮಾಡ್ತೀವಲ್ಲ ಅದು ನಿಜವಾದ ಮೆಡಿಟೇಷನ್ ಅಲ್ಲ. ನಿಜವಾದ ಮೆಡಿಟೇಷನ್ ಈಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕನು. ಯಾಕಂದ್ರೆ ಮಲಗಿ ಆದ್ಮೇಲೆ ಅದು ಅನ್ಕಾನ್ಸಿಯಸ್ ಮೆಡಿಟೇಷನ್ ಆಗ್ತಾ ಇರತ್ತೆ. ನಿದ್ರೆ ಅನ್ನೋದು ಅನ್ಕಾನ್ಸಿಯಸ್ ಮೆಡಿಟೇಷನ್ ಅದು ಕೂಡ. ಆದ್ರೆ ಕಾನ್ಸಿಯಸ್ ಆಗಿ ಮೆಡಿಟೇಟಿವ್ ಸ್ಟೇಟ್ ಅಲ್ಲಿ ಇರಬೇಕು ನಾವು. ಪೂರ್ತಿ ದಿನ ಆ ಮೆಡಿಟೇಟಿವ್ ಸ್ಟೇಟ್ ಅಲ್ಲಿ ಇರೋದಕ್ಕೆ ಅಥವಾ ಆ ಅಭ್ಯಾಸ ನಮ್ಗೆ ಆಗ್ಬೇಕು ಅನ್ನೋಂಥ ಉದ್ದೇಶದಿಂದ ನಾವು ಒಂದು ಅರ್ಧ ಅವರ್ 1 ಅವರ್ 2 ಅವರ್ಸ್ ಕುತ್ಕೊಂಡು ಮೆಡಿಟೇಷನ್ ಮಾಡ್ತೀವಿ. ಬಟ್ ಇನ್ ರಿಯಾಲಿಟಿ ಆ ಕುತ್ಕೊಂಡು ಮಾಡುವಂತ ಪ್ರಾಸೆಸ್ ಏನಿದೆ ದಟ್ ಈಸ್ ನಾಟ್ ಮೆಡಿಟೇಷನ್. ದಟ್ ಈಸ್ ಟು ರೀಚ್ ಟು ದಟ್ ಸ್ಟೇಟ್ ವೇರ್ ಯು ಕ್ಯಾನ್ ಬಿ ಇನ್ ದಟ್ ಸ್ಟೇಟ್ ಥ್ರೂ ಔಟ್ ಯೋರ್ ಡೇ. ನಿಮ್ಮ ಸಂಪೂರ್ಣ ದಿನ ಬೆಳಗಿಂದ ಸಂಜೆ ತನಕ ಅದೇ ಸ್ಥಿತಿಲಿ ಇರುವಂತ ಸ್ಥಿತಿನ ರೀಚ್ ಆಗ್ಲಿಕ್ಕೆ ಆ ಒಂದು ಪ್ರಾಸೆಸ್ ನಾವು ಮಾಡ್ತೀವಿ. ಸೊ ಇವತ್ತು ಕೂಡ ಆ ಒಂದು ಅದ್ಭುತವಾದಂತ, ಜೊತೆಗೆ ಫುಲ್ ಮೂನ್ ಇರೋದ್ರಿಂದ ಒಂದು ಪವರ್ಫುಲ್ ಮೆಡಿಟೇಷನ್ ಕೂಡ ಆಗತ್ತೆ. ಬಟ್ ಅದಕ್ಕಿಂತ ಮುಂಚೆ ಇವತ್ತು ಬುದ್ಧ ಪೂರ್ಣಿಮೆ, ಆಸ್ ಐ ಟೋಲ್ಡ್ ಯು. ಸೊ ಬುದ್ಧನ ಟೀಚಿಂಗ್ಸ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು, ನನ್ನನ್ನು ಯಾವುದು ತುಂಬಾ ಜಾಸ್ತಿ ಇನ್ಫ್ಲುಯೆನ್ಸ್ ಮಾಡಿರುವಂತ ಕೆಲವೊಂದು ವಿಚಾರಗಳು. ಸೊ ಅದರಲ್ಲಿ ಮೊದಲನೇದು, ಬುದ್ಧನ ನೀವು ಎಲ್ಲೇ ನೋಡಿದ್ರು ಕೂಡ ಒಂದು ಮಾತು ಯಾವತ್ತು ಕೇಳ್ತೀರಿ, ಅಂಡ್ ದಟ್ ಈಸ್ ಅಪ್ಪ ದೀಪೋ ಭವ ಅಂತ. ಅಪ್ಪ ದೀಪೋ ಭವ ಅಂದ್ರೆ ಯು ಬಿ ಲೈಟ್ ಆನ್ ಟು ಯೋರ್ ಸೆಲ್ಫ್. ನಿನಗೆ ನೀನೇ ದಾರಿ ದೀಪ ಆಗ್ಬೇಕು, ನಿನ್ನ ದಾರಿಯ ದೀಪ ನೀನೇ ಬೆಳಗ್ಬೇಕು ಅಂತ. ಎಷ್ಟು ಅದ್ಭುತವಾದಂತ ಮಾತಿದೆ ಸ್ನೇಹಿತರೆ. ನಮಗೆ ನಾವೇ ಬೆಳಕಾಗ್ಬೇಕು ಅಥವಾ ನಮ್ಮ ದಾರಿಯನ್ನ ನಾವೇ ಹುಡುಕ್ಬೇಕು. ಬುದ್ಧ ಯಾವಾಗ್ಲೂ ಹೇಳೋದು, ಡೋಂಟ್ ಬಿಲೀವ್ ಇಫ್ ಎನಿಬಡಿ ಸೇಸ್, ಡೋಂಟ್ ಇವನ್ ಬಿಲೀವ್ ಇಫ್ ಐ ಆಮ್ ಸೇಯಿಂಗ್ ಸಮಥಿಂಗ್. ಯು ವಾಕ್ ಆನ್ ದಟ್ ಪಾತ್ ಅಂಡ್ ಫೈಂಡ್ ಔಟ್ ಯುವರ್ ಓನ್ ಟ್ರೂತ್ ಅಂತ. ನಾನ್ ಹೇಳ್ತಾ ಇದ್ದೀನಿ ಅಂತಾನು ಕೂಡ ನಂಬೇಡ. ನಾನು ಏನ್ ದಾರಿ ತೋರಿಸ್ಕೊಡ್ತಾ ಇದ್ದೀನಿ ಆ ದಾರಿ ಮೇಲೆ ನಡೆದು ನಿನ್ನ ಸತ್ಯವನ್ನ ನೀನೇ ತಿಳ್ಕೋಬೇಕು. ಯಾಕಂದ್ರೆ ನಿನಗೆ ಸತ್ಯದ ಅರಿವು ಯಾರು ಕೊಡಕ್ ಆಗೋದಿಲ್ಲ, ಇದೇ ಸತ್ಯ ಅಂತ ಹೇಳಕ್ ಆಗೋದಿಲ್ಲ. ನೋಬಡಿ ಕ್ಯಾನ್. ಎಷ್ಟು ಅದ್ಭುತವಾದ ಮಾತಿದೆ ಇದು. ಯಾವುದೇ ಗುರು ಆಗ್ಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಆಗ್ಲಿ, ಎಷ್ಟೇ ಎನ್ಲೈಟನ್ಡ್ ಮಾಸ್ಟರ್ ಆಗ್ಲಿ, ದೇ ಕ್ಯಾನಾಟ್ ಗಿವ್ ಯು ದ ಟ್ರೂತ್. ಅವ್ರು ನಿಮ್ಗೆ ಸತ್ಯದ ಅರಿವು ಮಾಡಿಸ್ಕೊಳಕ್ ಆಗೋದಿಲ್ಲ. ನಿಮ್ಗೆ ಒಳಗಿಂದಾನೇ ಆ ಸತ್ಯದ ಅರಿವು ನಿಮ್ಗೆ ಆಗ್ಬೇಕು. ಎನಿಬಡಿ ಕ್ಯಾನ್ ಶೋ ಯು ದ ಪಾತ್. ನಿಮ್ಗೆ ದಾರಿ ತೋರಿಸ್ಕೊಡ್ಬೋದು, ಆದ್ರೆ ಆ ದಾರಿ ಮೇಲೆ ನಡಿಬೇಕಾಗಿರೋದು ನೀವೇ. ಆ ದಾರಿ ಮೇಲೆ ನಡೆದು ನಿಮ್ಮ ಸತ್ಯವನ್ನ ನೀವು ಹುಡುಕ್ಬೇಕು. ಯಾವಾಗ ನಿಮ್ ಒಳಗಿಂದ ಆ ಸತ್ಯ ಬರುತ್ತೆ ಅವಾಗ್ಲೇ ಆ ನಿಜವಾದ ಸತ್ಯದ ಅರಿವು ನಿಮ್ಗೆ ಆಗತ್ತೆ. ಬಿಕಾಸ್ ಯು ಕ್ಯಾನಾಟ್ ಟಾಕ್ ಅಬೌಟ್ ದ ಟ್ರೂತ್. ಸತ್ಯದ ಬಗ್ಗೆ ನಾವು ಮಾತಾಡಕ್ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಶಬ್ದಗಳು ಆಗ್ಲಿ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ತುಂಬಾ ಲಿಮಿಟೆಡ್ ಆಗಿದೆ. ಶಬ್ದಗಳು ಅಂತೂ ಎಷ್ಟು ಲಿಮಿಟೆಡ್ ಆಗಿದೆ ಅಂದ್ರೆ ಆಶ್ಚರ್ಯ ಆಗತ್ತೆ. ಒಂದು ಮಾತು ಇಲ್ಲಿಂದ ಹೇಳಿ 3ನೇ ವ್ಯಕ್ತಿ ತನಕ ರೀಚ್ ಆಗೋದ್ರಲ್ಲಿ ಅಪ್ಸೈಡ್ ಡೌನ್ ಆಗ್ಬಿಟ್ಟಿರತ್ತೆ. ಎಷ್ಟೋ ಸತಿ ನಿಮ್ ಜೀವನದಲ್ಲೇ ನೀವು ನೋಡಿರ್ತೀರಿ. ನೀವು ಏನೋ ಒಂದು ಮಾತು ಹೇಳಿರ್ತೀರಿ,
ಯಾರಿಗೋ ಹೇಳಿರ್ತೀರಿ, ಅವ್ರು ಮುಂದೋಗಿ ಯಾರಿಗೋ ಇನ್ನೇನೋ ಹೇಳ್ತಾರೆ. ಆಗ್ತಾ ಆಗ್ತಾ ಯಾವ ತರ ಆಗತ್ತಂದ್ರೆ, ನೀವ್ ಏನೋ ಹೇಳಿರ್ತೀರಿ, ಸುದ್ದಿ ಏನೋ ಒಂದ್ ಬೇರೆದೇ ಇರುತ್ತೆ. ಆಮೇಲೆ ನೀವು ಕ್ಲಾರಿಫಿಕೇಶನ್ ಮಾಡ್ತಾರೆ, ನಾನ್ ಹಂಗೆ ಹೇಳಿಲ್ಲ, ನಾನ್ ಹಿಂಗೆ ಹೇಳಿಲ್ಲ, ನಾನ್ ಹೇಳಿದ ಉದ್ದೇಶ ಬೇರೆ ಇತ್ತು, ನಾನ್ ಹೇಳಿರೋ ರೀತಿ ಬೇರೆ ಇತ್ತು. ಅಲ್ವಾ? ನಿಮ್ ಜೀವನದಲ್ಲಿ, ಕೆಲವ್ರ ಜೀವನದಲ್ಲಿ ಆಗಿರುತ್ತೆ. ಆಗಿದ್ಯಾ? ಏನೋ ಒಂದ್ ಮಾತು ನೀವು ಹೇಳಿರ್ತೀರಿ, ಥರ್ಡ್ ಪಾರ್ಟಿ ಬಿಡಿ, ಸೆಕೆಂಡ್ ವ್ಯಕ್ತಿನೇ ನೀವು ಯಾರು ಹೇಳ್ತೀರಿ, ಅವರೇ ನೀವ್ ಏನ್ ಹೇಳ್ಬೇಕು ಅಂತಿದ್ದೀರಿ ಅದನ್ನ ಬಿಟ್ಟು ಬೇರೆ ಎಲ್ಲಾನು ಅರ್ಥ ಮಾಡ್ಕೋತಾರೆ. ನೀವೇನ್ ಹೇಳ್ಬೇಕು ಅಂತಿದ್ದೀರಿ ಅದನ್ನ ಅರ್ಥ ಮಾಡ್ಕೊಳ್ದೇನೆ, ನೀವ್ ಏನ್ ಹೇಳಬಾರ್ದು ಅಂತಿದ್ದೀರಿ ನಿಮ್ಮ ಶಬ್ದಗಳಿಂದಾನೇ ಅವ್ರ ಅರ್ಥ ತೆಗೆಯೋದು ಆತರ ಇರುತ್ತೆ. ಹ್ಯಾಸ್ ಇಟ್ ಹ್ಯಾಪನ್ ವಿತ್ ಎನಿಬಡಿ? ಎಸ್ ವಿತ್ ಮೀ ಅಂತ ಟೈಪ್ ಮಾಡ್ರಿ ಆಗಿದ್ರೆ. ಯಾಕಂದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಏನೋ ಹಾಕ್ತಾ ಇದ್ರೆ, ಓ ಜನ ಇನ್ನು ಎಚ್ಚರವಾಗಿದ್ದಾರಪ್ಪ ಅಂತ ಅನಿಸ್ತಾ ಇರುತ್ತೆ ನನಗೆ. ಎಸ್, ರೈಟ್. ಸೊ ಶಬ್ದಗಳು ಎಷ್ಟು ಲಿಮಿಟೆಡ್ ಆಗಿದೆ ನೋಡಿ. ನಾನ್ ಇವಾಗ ಏನ್ ಹೇಳ್ತಾ ಇದ್ದೀನಿ ಅದೇ ತರ ನೀವು ಅರ್ಥ ಮಾಡ್ಕೋತಾ ಇದೀರಿ ಅಂತಾನು ಗ್ಯಾರಂಟಿ ಇಲ್ಲ. ಮೂರನೇ ವ್ಯಕ್ತಿ ತನಕ ರೀಚ್ ಆಗೋ ತನಕಂತೂ ಎಷ್ಟೋ ಸತಿ ಎಷ್ಟೋ ಮಾತುಗಳು ಅಪ್ಸೈಡ್ ಡೌನ್ ಆಗಿರುತ್ತೆ. ಜಸ್ಟ್ ಲೆಕ್ಕ ಹಾಕೊಳ್ಳಿ, ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಏನ್ ಹೇಳಿದ್ರು, ಬುದ್ಧ ಏನ್ ಹೇಳಿದ್ನೋ, ಮಹಾವೀರ್ ಏನ್ ಹೇಳಿದ್ನೋ, ಅದೆಲ್ಲ ಎಷ್ಟರ ಮಟ್ಟಿಗೆ ಅಪಾರ್ಥ, ಎಷ್ಟರ ಮಟ್ಟಿಗೆ ಉಲ್ಟಾ ಪಲ್ಟಾ ಆಗ್ಬಿಟ್ಟಿರತ್ತೆ ಅಲ್ವಾ? ಅಂಡ್ ದಟ್ ಈಸ್ ವಾಟ್ ಇವತ್ತು ನಾವು ಏನು, ಯಾರನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ, ಯಾರೇ ಇರ್ಬೋದು, ನಿಮ್ಮ ಗುರುಗಳು ಯಾರೇ ಇರ್ಬೋದು, ನಿಮ್ಮ ಕುಲಗುರು ಇರ್ಬೋದು, ಅಥವಾ ನಿಮ್ಮ ಸಮಾಜದ ಗುರುಗಳು ಇರ್ಬೋದು, ನೀವು ಯಾವ ಕ್ಯಾಸ್ಟ್ ಕ್ರೀಡಲ್ಲಿ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಗುರುಗಳು ಇರ್ಬೋದು. ಏನೋ ಆ ಆ ಗುರುಗಳ ಟೀಚಿಂಗ್ಸ್ ಏನಿದೆ, ಅನಾದಿ ಕಾಲದಿಂದ ಏನ್ ಹಾಕೊಂಡು ಬರ್ತಾ ಇದೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ವಿನ, ಅದರಲ್ಲಿ ಸತ್ಯದ ಅರಿವು ಎಷ್ಟಿದೆ, ಯಾರಿಗಿದೆ ಏನು ಗೊತ್ತಿಲ್ಲ. ಎಷ್ಟೋ ಜನ ಶಾಸ್ತ್ರದಲ್ಲಿ ಈ ತರ ಬರ್ದಿದೆ ಅಂತ ಮಾತ್ರ ಹೇಳ್ತಾರೆ. ಶಾಸ್ತ್ರದಲ್ಲಿ ಈ ತರ ಬರ್ದಿದ್ಯೋ ಇಲ್ವೋ, ಅಥವಾ ಈ ತರ ಬರ್ದಿದ್ರೆ ಯಾಕೆ ಬರ್ದಿದ್ರೆ ಏನ್, ಅದರಿಂದ ಏನು, ವಾಟ್ ಈಸ್ ದ ಎಸೆನ್ಸ್ ಆಫ್ ಇಟ್, ಯಾರಿಗೂ ಗೊತ್ತಿಲ್ಲ ಅಲ್ವಾ? ಬ್ಲೈಂಡ್ಲಿ ಜಸ್ಟ್ ಫಾಲೋ, ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು. ನಮ್ಮಲ್ಲಿ ಎಷ್ಟೋ ಜನ ಎಷ್ಟೋ ರಿಚುವಲ್ಸ್ ಗಳನ್ನ ಮಾಡ್ತೀವಿ, ಆ ರಿಚುವಲ್ಸ್ ಗಳ ಹಿಂದೆ ಇರುವಂತ ಸೈನ್ಸ್ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹಿರಿಯರು ಹೇಳಿದಾರೆ ಮಾಡ್ಬೇಕು, ಗುರುಗಳು ಹೇಳಿದಾರೆ ಮಾಡ್ಬೇಕು, ಯಾಕೆ ಮಾಡ್ಬೇಕು ಅಂತ ಗೊತ್ತಿಲ್ಲ ನಮ್ಗೆ. ಅಂಡ್ ಯಾಕೆ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಎಷ್ಟೋ ಎಡವಟ್ಟುಗಳು ಆಗ್ತವೆ ಸಮಾಜದಲ್ಲಿ. ಇವತ್ತು ಅದೇ ಆಗ್ತಾ ಇದೆ, ರೈಟ್? ಸೊ ಸತ್ಯದ ಅರಿವು ನಮ್ಮ ಒಳಗಿಂದಾನೇ ಮೂಡ್ಬೇಕು. ಪ್ರತಿ ಒಂದು ಕೆಲಸವೂ ಕೂಡ ನೀವ್ ಏನ್ ಮಾಡ್ತಾ ಇದೀರಿ, ಒನ್ ಆಫ್ ಮೈ ಗುರು ಆಲ್ವೇಸ್ ಸೇಸ್ ಕಿ ನೋ ಇಟ್ ಅಂಡ್ ದೆನ್ ಡೂ ಇಟ್ ಅಂತ. ತಿಳ್ಕೊಂಡ್ ಮಾಡು, ಏನ್ ಮಾಡ್ತಾ ಇದೀಯ ತಿಳ್ಕೊಂಡ್ ಮಾಡು. ಜಸ್ಟ್ ನೋ ಇಟ್ ಫಸ್ಟ್. ನೀವ್ ಏನ್ ಮಾಡ್ತಾ ಇದೀರ ಅಂತ ತಿಳ್ಕೊಬೇಕು. ನೀವು ಸುಮ್ನೆ ದೇವ್ರಿಗೆ ದೀಪ ಹಚ್ತಾ ಇದೀರಿ ದಿನ, ಓಕೆ, ಊದ್ಗಡ್ಡಿ ಹಚ್ಕೊಂಡು ಬಳಗ್ತಾ ಇದೀರಿ ಸರಿ, ಯಾಕೆ ಮಾಡ್ತಾ ಇದ್ದೀರಿ, ಏನ್ ಉದ್ದೇಶ ಇದೆ ಮಾಡೋದ್ರಲ್ಲಿ, ಮಾಡೋದ್ರಿಂದ ಏನ್ ಸಿಗ್ತಾ ಇದೆ ನಿಮ್ಗೆ, ಯಾಕೆ ಮಾಡ್ಬೇಕು ಅಲ್ಟಿಮೇಟ್ಲಿ. ಇಟ್ಸ್ ನೋ ಇಟ್. ಸುಮ್ನೆ ಕಾಟಾಚಾರಕ್ಕೋ ಅಥವಾ ಒಂದು ಮಾನಿಟರ್ಸ್ ಆಗಿ ಒಂದು ಆಟೋಮೆಟಿಕ್ ಒಂದು ಮಷೀನ್ ತರ ನೀವು ಮಾಡ್ಕೊಂಡು ಹೋಗ್ತಾನೆ ಇರ್ತೀರಿ ಎಷ್ಟೋ ವಿಷಯಗಳು. ಯಾಕೆ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ಗೊತ್ತು ಮಾಡ್ಕೊಂಡು ಮಾಡ್ಬೇಕು. ದಟ್ ಈಸ್ ವಾಟ್ ಬುದ್ಧ ಸೇಸ್, ಅಪ್ಪ ದೀಪೋ ಭವ. ಯು ಫೈಂಡ್ ಯುವರ್ ಓನ್ ಟ್ರುತ್. ಡೋಂಟ್ ಇವನ್ ಬಿಲೀವ್ ಇಫ್ ಐ ಆಮ್ ಸೇಯಿಂಗ್ ಸಮಥಿಂಗ್, ಯು ಹ್ಯಾವ್ ಟು ಫೈಂಡ್ ಯುವರ್ ಓನ್ ಟ್ರುತ್ ಅಂತ. ಯಾಕಂದ್ರೆ ಸತ್ಯವನ್ನ ಬೇರೆ ಯಾರು ನಿಮ್ಗೆ ಕೊಡಕ್ ಆಗೋದಿಲ್ಲ. ನಿಮ್ಮ ಸತ್ಯ ನಿಮ್ಮ ಒಳಗಿಂದಾನೇ ಬರಬೇಕು, ರೈಟ್? ಈ ತರ ಎಷ್ಟೋ ವಿಚಾರಗಳು ನಮ್ಮ ಜೀವನದಲ್ಲಿ ನಡೀತಾ ಇರ್ತವೆ. ನಾವು ಎಷ್ಟೋ ಸತೆ ನೀವು ಎಷ್ಟೋ ಕಡೆ ಕಲೀಲಿಕ್ಕೆ, ಏನೋ ಒಂದು ಕಲೀಲಿಕ್ಕೆ ಹೋಗ್ತೀರಿ, ಎಷ್ಟೋ ಗುರುಗಳ ಹತ್ರ ಹೋಗ್ತೀರಿ, ಅಥವಾ ನಿಮ್ಗೆ ಯಾರೋ ಮೋಟಿವೇಟ್ ಮಾಡ್ತಾ ಇರ್ತಾರೆ. ಡೋಂಟ್ ಬ್ಲೈಂಡ್ಲಿ ಫಾಲೋ ಎನಿಬಡಿ ಆರ್ ಡೋಂಟ್ ಬ್ಲೈಂಡ್ಲಿ ಫಾಲೋ ಎನಿಥಿಂಗ್. ಲಾಸ್ಟ್ 3-4 ಡೇಸ್ ಅಲ್ಲಿ ನೀವು ನೋಡಿರ್ತೀರಿ, ಪಾಕಿಸ್ತಾನ್ ಇಂಡಿಯಾದು ಏನೋ ಗಲಾಟೆ ಅಲ್ಲಿ ನಡೀತಾ ಇದೆ. ಎಲ್ಲರೂ ಅವ್ರವ್ರದ್ದಾದಂತೆ ವಿಚಾರಗಳನ್ನು ಹೇಳ್ತಾನೆ ಇದ್ದಾರೆ. ಸೀಸ್ ಫೈರ್ ಆದ್ರೆ ಸೀಸ್ ಫೈರ್ ಯಾಕೆ ಮಾಡಿದ್ರು, ಅವನ್ನೆಲ್ಲ ಮುಗಿಸ್ಬಿಡ್ಬೇಕು, ಪಾಕಿಸ್ತಾನ ಮುಗಿಸ್ಬಿಡ್ಬೇಕು, ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಅಲ್ಲ, ಅದಕ್ಕೆ ಸಾಕಷ್ಟು ವಿಚಾರಗಳು, ಎಷ್ಟೋ ವಿಷಯಗಳನ್ನ ಅವರು, ಆ ನಿರ್ಣಯ ತಗೊಳ್ಳೋರು ಎಷ್ಟೋ ವಿಷಯಗಳ ಬಗ್ಗೆ ಆಲೋಚನೆ ಮಾಡ್ಬೇಕಾಗತ್ತೆ. ಸುಮ್ನೆ ಬ್ಲೈಂಡ್ ಆಗಿ ಬಾಂಬ್ ಹಾಕ್ಬಿಡೋದಲ್ಲ. ಆಟಮ್ ಬಾಂಬ್ ನಮ್ಮ ಹತ್ರ ಇದೆ, ನಮ್ಮ ಹತ್ರ ಆಟಮ್ ಬಾಂಬ್ ಇದೆ ಅಂತ ಪಾಕಿಸ್ತಾನ ಮೇಲೆ ಹಾಕಿದ್ರೆ ವಿದಿನ್ ಫ್ಯೂ ಮಿನಿಟ್ಸ್ ಪಾಕಿಸ್ತಾನ ಪೂರ್ತಿ ನಕ್ಷೆಯಿಂದ ಡಿಸಪೇರ್ ಆಗ್ಬಿಡತ್ತೆ. ಬಟ್ ಆದ್ರೆ ಅದ್ರ ಹಿಂದೆ ಎಷ್ಟು ಕಾನ್ಸಿಕ್ವೆನ್ಸಸ್ ಆಗತ್ತೆ ಗೊತ್ತಾ ನಮ್ಗೆ? ನಮ್ಗೆ ಏನ್ ಗೊತ್ತಿಲ್ಲ ಅದ್ರ ಬಗ್ಗೆ.
ವಿ ಓನ್ಲಿ ಟಾಕ್, ಬರೀ ಮಾತಾಡ್ತಾ ಇರ್ತೀವಿ. ಯಾರೋ ಏನೋ ಹೇಳಿದ್ರು ಅಂತ ಏನೇನೋ ಇನ್ನೊಂದು ವಿಚಾರ ಹೇಳ್ತೀನಿ ನಿಮ್ಗೆ. ಜಸ್ಟ್ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಐ ಆಮ್ ನಾಟ್ ಅ ಪೊಲಿಟಿಕಲ್ ಪರ್ಸನ್, ಓಕೆ. ರಾಜನೀತಿ ಬಗ್ಗೆ, ಪಾಲಿಟಿಕ್ಸ್ ಬಗ್ಗೆ ನನ್ಗೇನು ಜಾಸ್ತಿ ವಿಷಯ ಗೊತ್ತಿಲ್ಲ. ಆದ್ರೆ ಸುಮಾರು 1990 ಅಥವಾ 2000 ತನಕನೂ ಗಾಂಧಿ ಮತ್ತೆ ನೆಹರು ಬಗ್ಗೆ ದೇಶದಲ್ಲಿ ಸಾಕಷ್ಟು ಸನ್ಮಾನ ಇತ್ತು. ಅವ್ರ ಬಗ್ಗೆ ಜನರಲ್ ಮನಸ್ಸಲ್ಲಿ ಇರುವಂತ ವಿಚಾರಗಳೇ ಬೇರೆ ಇತ್ತು. ವಿರೋಧ ಇತ್ತು, ಬಟ್ ವಿಚಾರಗಳು ಬೇರೆ ತರ ಇತ್ತು. 2000 ಇಂದ ಈ ಕಡೆ, ವಿಶೇಷವಾಗಿ 2014 ಈ ಕಡೆ ನೀವೇ ಯೋಚನೆ ಮಾಡಿ. ಬಾಲ್ಯದಲ್ಲಿ, ಸ್ಕೂಲಲ್ಲಿ, ಕಾಲೇಜಲ್ಲಿ ಇದ್ದಾಗ ನಿಮ್ಮ ಭಾವನೆಗಳೇನಾಯ್ತು? ಯಾರಾದ್ರೂ 30+, 40+ ನೀವು ಇದ್ರೆ ನಿಮ್ಗೆ ಗೊತ್ತಿರುತ್ತೆ. ಗಾಂಧೀಜಿ ಬಗ್ಗೆ, ನೆಹರು ಬಗ್ಗೆ ನೀವು ಏನ್ ಯೋಚನೆ ಮಾಡ್ತಾ ಇದ್ರಿ? ನಿಮ್ಮ ಯೋಚನೆ ಇವತ್ತು ಅವ್ರ ಬಗ್ಗೆ ಏನಿದೆ? ಬದಲಾವಣೆ ಆಗಿಲ್ವಾ? ಅಪ್ಸೈಡ್ ಡೌನ್ ಆಗಿಲ್ವಾ? ಪೂರ್ತಿ ಉಲ್ಟಾ ಆಗಿಲ್ವಾ? ಯಾಕೆ ಉಲ್ಟಾ ಆಯ್ತು? ಜಸ್ಟ್ ಬ್ಲೈಂಡ್ಲಿ ಫಾಲೋಯಿಂಗ್ ಫ್ಯೂ ಥಿಂಗ್ಸ್. ಮೊದಲು ನಮ್ಗೆ ಏನ್ ಹೇಳ್ಕೊಟ್ರು, ನಮ್ಮ ಪುಸ್ತಕಗಳಲ್ಲಿ ನಾವು ಏನ್ ಓದಿದ್ವಿ, ನಮ್ಮ ಟೀಚರ್ಸ್ ನಮ್ಗೆ ಏನ್ ಹೇಳ್ಕೊಟ್ರು, ನಮ್ಮ ನಾಯಕರು ನಮ್ಗೆ ಏನ್ ಹೇಳಿದ್ರು, ಅದನ್ನೇ ನಾವು ಬಿಲೀವ್ ಮಾಡ್ಕೊಂಡು ಹೋದ್ವಿ. ರೈಟ್? ಅದಕ್ಕೆ ಗಾಂಧೀಜಿ ಹೀಗಿದ್ರು, ನೆಹರೂಜಿ ಹೀಗಿದ್ರು ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಯಾವಾಗ ಕಾಂಗ್ರೆಸ್ ವಿರುದ್ಧ ಸ್ವಲ್ಪ ಹೋರಾಟ ನಡೀತು, ಬಿಜೆಪಿ ಸ್ವಲ್ಪ ಹಿಂದುತ್ವವನ್ನ ಹೈಲೈಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಹೈಲೈಟ್ ಮಾಡ್ಬೇಕು ಬಿಜೆಪಿ ರೂಲ್ ಬರ್ಬೇಕು ಅಂದ್ರೆ ಕಾಂಗ್ರೆಸ್ ಕೆಳಗಡೆ ಹೋಗ್ಬೇಕು. ಕಾಂಗ್ರೆಸ್ ಕೆಳಗಡೆ ಹೋಗ್ಬೇಕು ಅಂದ್ರೆ ಐ ಆಮ್ ನಾಟ್ ಟಾಕಿಂಗ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಪಾಲಿಟಿಕ್ಸ್. ದಯವಿಟ್ಟು ಚೌಕ್ಬೇಕು. ಯಾರಾದ್ರೂ ಕಾಂಗ್ರೆಸ್ ಅಥವಾ ಬಿಜೆಪಿ ಅವರು ಇದ್ರೆ, ನಾನು ಕಾಂಗ್ರೆಸ್ ಬಗ್ಗೆನೂ ಮಾತಾಡ್ತಾ ಇಲ್ಲ, ಬಿಜೆಪಿ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಬುದ್ಧನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಎಕ್ಸಾಂಪಲ್ ಆಗಿದೆ ಅಂತ ಓದ್ತಾ ಇದ್ದೀನಿ. ಓಕೆ, ಅಪಾರ್ಥ ಮಾಡ್ಕೊಂಡ್ಬಿಟ್ಟಿರೋ ಇವರು ಕಾಂಗ್ರೆಸ್ ಫಾಲೋವರ್ಸು ಅಥವಾ ಬಿಜೆಪಿ. ಐ ಡೋಂಟ್ ಫಾಲೋ ಎನಿಬಡಿ. ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ತಗೋತಾ ಇದ್ದೀನಿ. ಬಿಜೆಪಿ ಹೈಲೈಟ್ ಆಗ್ಬೇಕು, ಬಿಜೆಪಿ ಎತ್ತರಕ್ಕೆ ಬರ್ಬೇಕು ಅಂದ್ರೆ ಕಾಂಗ್ರೆಸ್ನ ಅವರು ಕೆಳಗಡೆ ತುಳಿಬೇಕು, ಕೆಳಗಡೆ ಪುಷ್ ಮಾಡ್ಬೇಕು. ಕಾಂಗ್ರೆಸ್ ಕೆಳಗಡೆ ಪುಷ್ ಅಥವಾ ಯಾವುದೇ ಒಂದು ಕೆಳಗಡೆ ಪುಷ್ ಆಗ್ಬೇಕು ಅಂದ್ರೆ ಅದರ ಬೇರ್ಗಳನ್ನ ಕಟ್ ಮಾಡ್ಬೇಕು. ನೀವು ಮೇಲಿರುವಂತ ಮರನ ಕಟ್ ಮಾಡಿದ್ರೆ ಅದು ಮತ್ತೆ ಬೆಳೆಯುತ್ತೆ. ಬೇರೆ ಯಾವುದೇ ಮರದ ಬೇರ್ನ ಕಟ್ ಮಾಡ್ಬಿಟ್ರೆ ಮರ ಬೆಳೆಯಕ್ ಸಾಧ್ಯ ಇಲ್ಲ. ಆ ಬೇರ್ಗಳು ಕಟ್ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಬೇರ್ಗಳು ಯಾರು? ಗಾಂಧಿ ಮತ್ತೆ ನೆಹರು. ಸೊ ಗಾಂಧಿ ಮತ್ತೆ ನೆಹರು ಬಗ್ಗೆ ಏನೇನ್ ನೆಗೆಟಿವ್ ನರೇಟಿವ್ಸ್ ಇದೆ ಅದನ್ನೆಲ್ಲ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ತಪ್ಪು ಸರಿ ನನ್ಗೆ ಗೊತ್ತಿಲ್ಲ, ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ತಗೋತಾ ಇದ್ದೀನಿ. 2014 ಈ ಕಡೆ ನಮ್ಮ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಗಾಂಧಿ ಅಂಡ್ ನೆಹರು ಬದಲಾವಣೆ ಆಗ್ಲಿಕ್ಕೆ ಶುರು ಆಯ್ತು. ಇವತ್ತು ನಮ್ಗೆ ಅನ್ಸುತ್ತೆ, ನಮ್ಮಲ್ಲಿ ಎಷ್ಟೋ ಜನರಿಗೆ ಅನ್ಸುತ್ತೆ ಕಿ ಗಾಂಧಿ ವಾಸ್ ಅ ಬಿಗ್ ವಿಲನ್. 1990 ಇಂದ 2000 ಅದಕ್ಕಿಂತ ಮುಂಚೆ ಗಾಂಧಿ ವಾಸ್ ಅ ಹೀರೋ ಫಾರ್ ಮೆನಿ ಪೀಪಲ್. ಅದೇ ವ್ಯಕ್ತಿಗಳಿಗೆ, ಅದೇ ಜನರಿಗೆ ಇವತ್ತು ಗಾಂಧಿ ಒಂದು ವಿಲನ್ ತರ ಕಾಣಿಸ್ತಾ ಇದ್ದಾನೆ. ರೈಟ್ ಆರ್ ರಾಂಗ್? ರೈಟ್ ಇದ್ರೆ ಜಸ್ಟ್ ರೈಟ್ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ಅಲ್ಲ, ರಾಂಗ್ ಇದ್ರೆ ರಾಂಗ್ ಅಂತ ಟೈಪ್ ಮಾಡಿ. ಕೆಲವ್ರು ನಿಮ್ಮಲ್ಲಿ ಅನ್ಸತ್ತ ಯಾಕೆ ಆಗ್ತಿದೆ ಈ ತರ? ಕಾರಣ ಏನು? ಕಾರಣ ಇಷ್ಟೇನೆ ಸ್ನೇಹಿತರೆ, ವಿ ಆರ್ ಜಸ್ಟ್ ಬ್ಲೈಂಡ್ ಫಾಲೋವರ್ಸ್. ನಾವು ಕಣ್ಣು ಮುಚ್ಚಿ ಸುಮ್ನೆ ಯಾರು ಏನ್ ಹೇಳ್ತಿದ್ದಾರೆ, ಗಾಳಿ ಯಾವ ತರ ಗಾಳಿ ಬಂದಂಗೆ ತೂರಿಕೋ ಅಂತ ಏನೋ ಇದೆಯಲ್ಲ ಗಾದೆ, ಆ ತರ ಇದೆ ನಮ್ಮ ಪರಿಸ್ಥಿತಿ. ವಿ ಡೋಂಟ್ ಇವನ್ ಅಂಡರ್ಸ್ಟ್ಯಾಂಡ್ ಇದರಿಂದ ಏನ್ ಅರ್ಥ ಅದರಿಂದ ಏನ್ ಕಾರಣ ಇರ್ಬೋದು. ಸಣ್ಣ ಪುಟ್ಟ ವಿಷಯಗಳಿಗೆ ಕೆಲವರು ಟಾಪ್ ಅಲ್ಲಿ ಇರುವಂತ ಜನ ಸಣ್ಣ ಪುಟ್ಟ ವಿಷಯಗಳಿಗೆ ಕಾಮನ್ ಜನರನ್ನ ಹೊಡೆದಾಡ್ಸ್ಬಿಡ್ತಾರೆ ರೀ. ಅಂಡ್ ನಾವು ಹೊಡೆದಾಡ್ತೀವಿ. ಸಿಂಪಲ್ ಮಾತುಗಳು, ಒಂದು ಭಾಷೆಗೋಸ್ಕರ ಹೊಡೆದಾಡ್ಬಿಡ್ತೀವಿ. ಅಲ್ಲ, ಲ್ಯಾಂಗ್ವೇಜ್ ಇಸ್ ಜಸ್ಟ್ ಟು ಕಮ್ಯುನಿಕೇಟ್ ಅಲ್ವಾ? ನಾನು ನಿಮ್ಗೆ ಏನೋ ಒಂದು ಹೇಳ್ಬೇಕು, ನೀವು ನನ್ಗೆ ಏನೋ ಹೇಳ್ಬೇಕು, ಆ ಕಮ್ಯುನಿಕೇಶನ್ ಆಗ್ಬೇಕು. ಅಫ್ಕೋರ್ಸ್ ನಮ್ಮ ಭಾಷೆ ಮೇಲೆ ನಮ್ಗೆ ಗರ್ವ ಇರ್ಲಿ. ವಿ ಹ್ಯಾವ್ ಟು ಹ್ಯಾವ್ ದಟ್, ನಮ್ಮ ಭಾಷೆ ಮೇಲೆ ನಮ್ಗೆ ಹೆಮ್ಮೆ ಇರಬೇಕು, ಗೌರವ ಇರಬೇಕು, ಅದೆಲ್ಲ ಇರಬೇಕು. ದಟ್ಸ್ ಫೈನ್. ಬಟ್ ಬೇರೆಯವ್ರಿಗೆ ನಮ್ಮ ಭಾಷೆ ಅರ್ಥ ಆಗಲ್ಲ ಅಂದ್ರೆ ಅರ್ಥ ಆಗ್ಲೇಬೇಕು ಅಂತ ಏನಾದ್ರು ಕಂಡೀಷನ್ ಇದೆಯಾ? ಅಲ್ವಾ? ಇಂಡಿಯಾದಲ್ಲಿ ಎಷ್ಟೋ ಭಾಷೆಗಳನ್ನ ನಾವು ಮಾತಾಡ್ತೀವಿ, ಬಟ್ ಭಾಷೆನ ತಗೊಂಡು ಹೊಡೆದಾಡ್ಬಿಡ್ತೀವಿ. ಅಯ್ಯೋ, ಕರ್ನಾಟಕದಲ್ಲಿ ಇದ್ದೀರಿ, ಕನ್ನಡ ಬರೋದಿಲ್ಲ. ಅಬ್ಸಲ್ಯೂಟ್ಲಿ ಫೈನ್ ಅಲ್ವಾ? ಬರಲ್ಲ ಅಂದ್ರೆ ಇಟ್ಸ್ ಓಕೆ. ಈಗ ನೋಡಿ, ನನ್ನ ಮದರ್ ಟಂಗ್ ಕನ್ನಡ ಅಲ್ಲ ಆಕ್ಚುಲಿ, ನಿಮ್ಗೆಲ್ಲ ಗೊತ್ತಿರ್ಬೇಕು. ನಾನು ಹುಟ್ಟಿದ್ದು ಮಾರವಾಡಿ ಫ್ಯಾಮಿಲಿಯಲ್ಲಿ.
ಐ ಆಮ್ ಫ್ರಮ್ ಮಾರ್ವಾಡಿ ಬ್ಯಾಕ್ಗ್ರೌಂಡ್. ಬಟ್ ಮಾರ್ವಾಡಿ ಇದ್ದು ಕೂಡ ನಾನು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀನಿ. ಎಷ್ಟೋ ಜನ ನಿಮ್ಮಲ್ಲೇ ಎಷ್ಟೋ ಜನ ನನ್ಗೆ ಹೇಳ್ತೀರಿ ಕಿ ಸರ್ ಇಷ್ಟು ಒಳ್ಳೆ ಕನ್ನಡ ಹೇಗೆ ಮಾತಾಡ್ತೀರಿ ನೀವು ಅಂತ. ನಮ್ಗೆ ಅಷ್ಟು ಕನ್ನಡ ಬರಲ್ಲ ಅಂತ ಕೆಲವ್ರು ಹೇಳ್ತೀರಿ ಅಲ್ವಾ. ಸೊ ಬಿಕಾಸ್ ಐ ಲವ್ ಕನ್ನಡ, ಐ ಲರ್ನ್ ಇಟ್. ಬಟ್ ಎಲ್ರಿಗೂ ಅದು ಬರ್ಲೇಬೇಕು ಅಂತ ಏನಿಲ್ವಲ್ಲ. ಬಟ್ ವಿ ಫೈಟ್. ಯಾರೋ ಏನೋ ಹೇಳ್ಬಿಡ್ತಾರೆ, ಓ ಕನ್ನಡ ಅಲ್ಲ, ಕನ್ನಡದ ಅವಮಾನ ಏನಿಲ್ಲ, ಕಮ್ಯುನಿಕೇಶನ್ ಅಷ್ಟೇ ಅಲ್ವಾ. ಅರ್ಥ ಆಗಲ್ಲ ಅಂದ್ರೆ ಹಿಂದಿ ಸ್ವಲ್ಪ ಚೌ ಮಾತಾಡ್ಕೊಂಡು, ಸ್ವಲ್ಪ ಹಿಂದಿ, ಸ್ವಲ್ಪ ಕನ್ನಡ, ಸ್ವಲ್ಪ ಇಂಗ್ಲಿಷ್ ಮಾತಾಡ್ಕೊಂಡು ನಾನ್ ಏನ್ ನಿಮ್ಗೆ ಹೇಳ್ಬೇಕು, ನೀವೇನ್ ನನ್ಗೆ ಹೇಳ್ಬೇಕು, ಆ ಕಮ್ಯುನಿಕೇಶನ್ ಆಯ್ತು ಅಂದ್ರೆ ಮುಗ್ದೋಯ್ತು ಅಷ್ಟೇ. ಬಟ್ ಈ ಮಾತನ್ನ ತಗೊಂಡು ಎಷ್ಟೋ ಸತಿ ಹೊಡೆದಾಡ್ಬಿಡ್ತೀವಿ, ಭಾಷೆನ ತಗೊಂಡು ಹೊಡೆದಾಡ್ತೀವಿ, ಹೆಸರನ್ನ ತಗೊಂಡು ಹೊಡೆದಾಡ್ತೀವಿ. ಆಶ್ಚರ್ಯ ನೋಡ್ರಿ, ಇಂಡಿಯಾಗೆ, ಭಾರತಕ್ಕೆ ಇತ್ತೀಚೆಗೆ ಸಾಕಷ್ಟು ಜನ ಕ್ಯಾಂಪೇನ್ಸ್ ನಡೆಸ್ತಾ ಇದ್ದಾರೆ. ಭಾರತ ಮಾತ್ರ ಒಂದು ಹೆಸರು ಇರಬೇಕು, ಇಂಡಿಯಾ ಕರಿಬಾರ್ದು ಅಂತ. ಎಷ್ಟು ಸಂಕೀರ್ಣ ಮಾನಸಿಕತೆ ಅಂತ ಅನ್ಸುತ್ತಲ್ವಾ. ಐ ಫೀಲ್ ದಟ್ ಪಾ. ಯಾಕಂದ್ರೆ ವಾದ ಏನ್ ಕೊಡ್ತಾರೆ, ಅಮೆರಿಕ ಅಂತಾನೆ ಹೆಸರಿದೆ, ಚೈನಾ ಅಂತಾನೆ ಇದೆ, ಪಾಕಿಸ್ತಾನ್ ಅಂತಾನೆ ಇದೆ, ಭಾರತಕ್ಕೆ ಮಾತ್ರ ಇಂಡಿಯಾ ಯಾಕಿದೆ. ಅರೆ ಭಾರತಕ್ಕೆ ಹಿಂದೂಸ್ತಾನ್ ಅಂತಾನೂ ಹೆಸರಿದೆ, ಭಾರತಕ್ಕೆ ಭರತಖಂಡ ಅಂತಾನೂ ಹೆಸರಿದೆ, ಭಾರತ ವರ್ಷ ಅಂತಾನೂ ಹೆಸರಿದೆ. ಬರೀ ಇಂಡಿಯಾಗ ಅಷ್ಟೇ ವಿರೋಧ ಯಾಕೆ? ಅಂಡ್ ನಮ್ಮಲ್ಲಿ ವಿಷ್ಣು ಸಹಸ್ರನಾಮ, ವಿಷ್ಣುಗೆ 1000 ಹೆಸರು. ನಮ್ಮಲ್ಲಿ ಹೆಸರಿಗೆ ಕೊರತೆ ಇಲ್ಲ. ಫಾರಿನ್ ಅಲ್ಲಿ ಹೆಸರುಗಳಿಗೆ ಕೊರತೆ ಇದೆ. ತಂದೆಗೆ ಹೆಸರು ರೋಬರ್ಟ್ ಅಂದ್ರೆ ಮಗನಿಗೂ ಹೆಸರು ರೋಬರ್ಟ್ ಇಟ್ಕೊಂಡ್ಬಿಡ್ತಾರೆ, ಒಬ್ಬರು ಸೀನಿಯರ್ ಜೂನಿಯರ್ ಅಂತ ಇಟ್ಕೋತಾರೆ. ಯಾಕಂದ್ರೆ ಅಲ್ಲಿ ನೇಮ್ಸ್ ಜಾಸ್ತಿ ಇಲ್ಲ ಅವ್ರ ಹತ್ರ. ಚೈನಾಗ ಹೋದ್ರೆ ಲೀ 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 1, ಲೀ 2 ಅಥವಾ ಲೀ ಸೀನಿಯರ್, ಲೀ ಜೂನಿಯರ್, ಅಂಡ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ಮೆನಿ ನೇಮ್ಸ್. ಆದ್ರೆ ನಮ್ಗೆ ಒಂದು ದೇವರಿಗೆ 1000 ಹೆಸರಿದೆ ರೀ. ವಿಷ್ಣು ಸಹಸ್ರನಾಮ 1000 ಹೆಸರು ವಿಷ್ಣುಗೆ. ಲಲಿತಾ ಸಹಸ್ರನಾಮ, ಲಲಿತಾ ದೇವಿಗೆ 1000 ಹೆಸರಿದೆ, ಕೃಷ್ಣನ್ಗೆ 1000 ಹೆಸರಿದೆ. ರೈಟ್, ನಮ್ಮಲ್ಲಿ ಹೆಸರುಗಳಿಗೆ ಕೊರತೆ ಇಲ್ಲ, ಹಂಗಾಗಿ ಜಾಸ್ತಿ ಹೆಸರಿದೆ. ತೊಂದರೆ ಏನಿದೆ? ವಾಟ್ ಇಸ್ ದ ಪ್ರಾಬ್ಲಮ್? ಭಾರತಕ್ಕೆ ನೀವು ಭಾರತ ಅಂತ ಆದ್ರಿ, ಇಂಡಿಯಾ ಅಂತ ಆದ್ರಿ ಅಂತ ಹೇಳಿದ್ರು ಕೂಡ ನನ್ಗೆ ನನ್ನ ದೇಶದ ಬಗ್ಗೆ ಗೌರವ ಇದೆ, ಫೈನ್, ಅಷ್ಟೇ ತಾನೇ ಇರ್ಬೇಕು. ಅದಕ್ಕೆ ಹೆಸರು ನೀವು ಭಾರತ ಕರೆದ್ರೆ ಏನು, ಇಂಡಿಯಾ ಕರೆದ್ರೆ ಏನು, ಹಿಂದೂಸ್ತಾನ್ ಕರೆದ್ರೆ ಏನು, ಅಥವಾ ಇನ್ನೊಂದೇನೋ ಕರೆದ್ರೆ ಏನು. ಬಟ್ ಅದಕ್ಕೂ ಹೊಡೆದಾಡ್ಬಿಡ್ತೀವಿ. ಅದು ಗಟ್ಟಿ ಸಣ್ಣ ಪುಟ್ಟ ಮಾತಿಗೆ ನಾವು ಹೊಡೆದಾಡ್. ಇದ್ಯಾಕೆ ಆಗ್ತಿದೆ ಅಂದ್ರೆ ವಿ ಆರ್ ನಾಟ್ ಯುಟಿಲೈಸಿಂಗ್ ಅವರ್ ಮೈಂಡ್. ನಮ್ಮ ಮನಸ್ಸು ನಾವು ಯುಟಿಲೈಸೇ ಮಾಡ್ತಾ ಇಲ್ಲ. ಅದಕ್ಕೆ ಬುದ್ಧ ಹೇಳ್ತಾನೆ, ಅಪ್ಪ ದೀಪೋ ಭವ. ಯಾರೋ ಏನು ಹೇಳ್ದ ಅಂತ ನಂಬೇಡ, ನೀನ್ ಅದನ್ನ ಅನಲೈಸ್ ಮಾಡೋ. ಯು ಅನಲೈಸ್ ಇಟ್ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್. ನಿಮ್ಗೆ ಏನ್ ಅನ್ಸುತ್ತೆ ಫಸ್ಟ್ ಅದನ್ನ ತಿಳ್ಕೊಂಡು ಆಮೇಲೆ ಅದಕ್ಕೆ ಪ್ರತಿಕ್ರಿಯೆ ಕೊಡಿ. ಬಟ್ ನಾವು ಗುಂಪಲ್ಲಿ ಗೋವಿಂದ ಯಾರೋ ಏನು ಹೇಳಿದ್ರು ಅಂತ ಅದನ್ನ ನಂಬ್ಕೊಂಡು ಹೋಗ್ಬಿಡ್ತೀವಿ. ಇಷ್ಟು ಸತ್ಯದ ಮಾತು 2500 ವರ್ಷ, 2600 ವರ್ಷಗಳ ಹಿಂದೆ ಬುದ್ಧ ಹೇಳ್ದ, ಅಪ್ಪ ದೀಪೋ ಭವ. ನಿನ್ನ ಸತ್ಯ ನಿನ್ನ ಒಳಗಡೆ ಇದೆ, ನಿನ್ನ ಒಳಗಡೆ ನಿನ್ನ ಸತ್ಯವನ್ನ ನೀನೇ ಹುಡುಕ್ಬೇಕು, ಬೇರೆ ಯಾರು ನಿನ್ಗೆ ಸತ್ಯ ಹುಡುಕಿ ಕೊಡಕ್ ಆಗುದಿಲ್ಲ ಅಂತ. ಎಲ್ಲ ವಿಷಯಗಳಲ್ಲಿ, ಜೀವನದ ಎಲ್ಲ ಮಜಲುಗಳಲ್ಲಿ ಈ ಒಂದು ಸತ್ಯ ನಮ್ಮ ಮೇಲೆ ಅಪ್ಲೈ ಆಗ್ತದೆ. ರೈಟ್, ಸೊ ಅದನ್ನ ನಾವು ಅಪ್ಲೈ ಮಾಡಬೇಕು. ಜಸ್ಟ್ ಅನಲೈಸ್. ನೀವು ಜೀವನದಲ್ಲಿ ಏನೇ ಮಾಡ್ತಾ ಇದ್ದೀರಿ, ಬ್ಲೈಂಡ್ ಆಗಿ ಯಾರನ್ನೂ ಫಾಲೋ ಮಾಡಬೇಡಿ. ನಿಮ್ಗೇನ್ ಸರಿ ಅನ್ಸುತ್ತೆ ಅದನ್ನ ಯೋಚನೆ ಮಾಡಿ. ನಿಮಗೆ ಏನ್ ಸರಿ ಅನ್ಸುತ್ತೆ ಅಂದ್ರೆ, ನಿಮ್ಗೆ ಸರಿ ಅನ್ಸೋದು ಬೇರೆಯವ್ರು ಸರಿ ಅನ್ಸ್ಲೇಬೇಕು ಅಂತಾನು ಇಲ್ಲ. ಅದನ್ನ ಯಾರು ಏನು ಹೇಳಿದ್ರು ಕೂಡ ಅದನ್ನ ಸ್ವಲ್ಪ ನೀವು ಅನಲೈಸ್ ಮಾಡಿ, ನೀವು ಅದ್ರ ಬಗ್ಗೆ ರಿಸರ್ಚ್ ಮಾಡಿ. ಒಂದ್ ವೇಳೆ ನಿಮ್ಮ ಸಂಬಂಧಪಟ್ಟಿದ ವಿಷಯ ಇತ್ತು ಅಂತಿದ್ರೆ, ನಾವು ಎಷ್ಟೋ ಸತಿ ಇನ್ನೊಂದು ಏನ್ ಮಾಡ್ತೀವಿ ತಪ್ಪಂದ್ರೆ, ನಮಗ್ ಸಂಬಂಧಪಟ್ಟಿದ ವಿಷಯನೇ ಇರೋದಿಲ್ಲ, ಅದ್ರಲ್ಲೂ ತಲೆ ಹಾಕ್ತೀವಿ ನಮ್ಗೆ. ಈಗ ಎಕ್ಸಾಂಪಲ್ಗೆ, ಅಗೇನ್ ಎಕ್ಸಾಂಪಲ್ ಅಷ್ಟೇ. ಇಂಡಿಯಾ ಏನ್ ಆಕ್ಷನ್ ತಗೋಬೇಕು ಪಾಕಿಸ್ತಾನ ವಿರುದ್ಧವಾಗಿ, ನಮ್ದೇನಾದ್ರು ಇದೆಯಾ ಅದ್ರಲ್ಲಿ ಕೈ? ನಮ್ಮ ಕೈ ಇಷ್ಟೇ ಇರೋದು. ನಮ್ಮ ಭಾವನೆ ಏನಿದೆ ಅದ್ರ ಬಗ್ಗೆ ಅದನ್ನ ವ್ಯಕ್ತಪಡಿಸಬಹುದು. ಯಾರ ಹತ್ರ ವ್ಯಕ್ತಪಡಿಸಬಹುದು? ಗೌರ್ಮೆಂಟ್ಗೆ ಏನೋ ಹೇಳಕ್ಕಾಗತ್ತ? ನಾವು 4 ಜನ ಮಾತಾಡ್ತೀವಿ ಅಷ್ಟೇ ತಾನೆ. ಏನಾರು ಅರ್ಥ ಇದೆಯಾ? ಏನು ಇಲ್ಲ. ನಾವೇನಾದ್ರು ಡಿಸಿಷನ್ ತಗೊಳಕ್ಕಾಗಲ್ಲ. ಡಿಸಿಷನ್ ತಗೋಬೇಕಾದ್ರೆ ಯಾರು ಹೈ ಪೊಸಿಷನ್ ಅಲ್ಲಿ ಯಾರಿದ್ದಾರೆ? ಪ್ರಧಾನ ಮಂತ್ರಿ, ರಕ್ಷಾ ಮಂತ್ರಿ, ಮಿಲಿಟರಿ, ಅವರೆಲ್ಲ ಡಿಸಿಷನ್ ತಗೋಬೇಕು. ಅವ್ರು ಡಿಸಿಷನ್ ತಗೊಂಡು ಅಲ್ಲಿ ಏನ್ ಮಾಡ್ಬೇಕು ಮಾಡ್ತಾರೆ. ನಮ್ಗೆ ಹಬ್ಬ ನಮ್ಮ ಕೈಯಲ್ಲಿ ಏನಿದೆ ಅಂದ್ರೆ ಮಾತಾಡ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಒಂದು ವ್ಯೂಸ್ ಏನಿದೆ ಅದನ್ನ ಹಾಕ್ಬಹುದು. ಪೇಪರ್ ಅಲ್ಲಿ ನಮ್ಮ ವ್ಯೂಸ್ ಗಳನ್ನ ಹಾಕ್ಬಹುದು. ನೀವೇನಾದ್ರೂ ಎಡಿಟರ್ ಅಥವಾ ಜರ್ನಲಿಸ್ಟ್ ಆಗಿದ್ರೆ ಪೇಪರ್ಗಳಲ್ಲಿ, ನ್ಯೂಸ್ ಗಳಲ್ಲಿ ಹಾಕ್ಬಹುದು. ಅಷ್ಟೇ ತಾನು ನಾವು ಮಾಡಕ್ಕಾಗೋದು. ಅದನ್ನ ಮಾಡೋಣ.
ಅದನ್ ಬಿಟ್ಟು ನಾವು ಏನೇನೋ ಡಿಸಿಷನ್, ಅಯ್ಯೋ ಇವ್ನ್ ಹಿಂಗ್ಯಾಕ್ ಮಾಡ್ದ, ಅವ್ನ್ ಹಿಂಗ್ಯಾಕ್ ಮಾಡ್ದ, ನಮ್ಗೆ ಸಂಬಂಧಪಟ್ಟಿದ್ ಇಲ್ಲ. ಇದೊಂದು ಎಕ್ಸಾಂಪಲ್ ಅಷ್ಟೇ. ಈ ತರ ಸಾಕಷ್ಟು ವಿಷಯಗಳು ನಮ್ಗೆ ಸಂಬಂಧಪಟ್ಟಿರೋದು ಇರೋದಿಲ್ಲ, ಬಟ್ ನಾವು ಅಲ್ಲೂ ಕೂಡ ನಮ್ಮ ತಲೆನ ತೋರಿಸ್ತೀವಿ, ರೈಟ್? ಸೊ ದ ಫಸ್ಟ್ ಟೀಚಿಂಗ್ ಆಫ್ ಬುದ್ಧ ಇಸ್ ಅಪ್ಪ ದೀಪೋಭವ, ಯು ಬಿ ಲೈಟ್ ಆನ್ ಟು ಯೋರ್ ಸೆಲ್ಫ್. ನಿಮ್ಮ ಸತ್ಯ ನಿಮ್ಮ ಒಳಗಡೆನಿದೆ, ಆ ಒಳಗಡೆ ಇರುವಂತಹ ಸತ್ಯವನ್ನ ನೀವೇ ಹುಡುಕ್ಬೇಕು. ಬೇರೆ ಯಾರೇ ಇದ್ರು ಕೂಡ ನಿಮ್ಗೆ ದಾರಿ ತೋರಿಸ್ಕೊಡ್ಬೋದು. ಆ ದಾರಿ ಮೇಲೆ ನಡೆದು ನೀವು ನೋಡ್ಬೇಕು. ಆ ದಾರಿ ಮೇಲೆ ನಡೆದು ನೀವು ನೋಡಿದಾಗ ನಿಮ್ಗೆ ಅದು ದಾರಿ ಸರಿ ಅನ್ಸ್ತು ಅಂದ್ರೆ ನೀವು ಆ ದಾರಿ ಮೇಲೆ ನಡೀರಿ. ನಿಮ್ಗದು ಸರಿ ಅನ್ನಿಸ್ಲಿಲ್ವಾ ಬಿಟ್ಬಿಡಿ. ಬುದ್ಧ ಅದೇ ಮಾಡಿದ್ದು. ಬುದ್ಧ ಸುಮಾರು ದಾರಿಗಳ ಮೇಲೆ ನಡೆದ, ಸುಮಾರು ಗುರುಗಳ ಹತ್ರ ಹೋದ ಸತ್ಯದ ಹುಡುಕಾಟದಲ್ಲಿ. ಪ್ರತಿಯೊಂದು ಗುರು ಏನ್ ಹೇಳಿದ್ನೋ ಚಾಚು ತಪ್ಪದೆ ಎಲ್ಲಾನು ಮಾಡ್ದ. ಎಲ್ಲಾನು ಮಾಡಿನೂ ಅವನ್ಗೆ ಏನ್ ಸಿಗ್ಬೇಕಿದ್ ಸಿಗ್ಲಿಲ್ಲ. ಕೊನೆದಾಗ ಎಲ್ಲ ಗುರುಗಳು ಅವನ್ ಕೈ ಮುಗಿಬೇಕಾಯ್ತ, ನಂತರ ಏನೈತೆ ಎಲ್ಲ ಕೊಟ್ಟಿದ್ದೀನಿ ಮರ, ಈಗ ನೀನ್ ಹೋಗು ಬೇರೆ ಎಲ್ಲೋ ಹುಡುಕು ಅಂತ. ಕೊನೆದಾಗಿ ಅವ್ರಿಗೆ ಸತ್ಯದ ಅರಿವಾಗಿದ್ದು ಆ ಬೋಧಿ ವೃಕ್ಷದ ಕೆಳಗಡೆ. ಅವ್ರ ಒಳಗಿಂದ ಆ ಸತ್ಯದ ಅರಿವು ಅವ್ರಿಗಾಯ್ತು. ಯಾವಾಗಾಯ್ತು? ಯಾವಾಗ ಎಲ್ಲಾನು ಬಿಟ್ಬಿಟ್ರು ಅವಾಗ ಎಲ್ಲಾನು ಅವ್ರಿಗೆ ಸಿಕ್ತು ಅಂತ ಹೇಳ್ತಾರೆ. ವೆನ್ ಈ ಲೆಫ್ಟ್ ಎವ್ರಿಥಿಂಗ್, ನನ್ಗೆ ಏನು ಬೇಡ ಅಂತ ಯಾವಾಗ ಅವ್ರು ಬಿಟ್ರು, ಐ ಡೋಂಟ್ ವಾಂಟ್ ಎನಿಥಿಂಗ್, ನನಗೆ ಸತ್ಯನೂ ಬೇಡ ಏನು ಬೇಡ ಅಂತ ರಿಲ್ಯಾಕ್ಸ್ ಆಗಿ ಯಾವಾಗ ಕುತ್ಕೊಂಡ್ರು ಅವಾಗ ಅವ್ರಿಗೆ ಸತ್ಯದ ಅರಿವು ಆಯ್ತು ಅಂತ ಹೇಳ್ತಾರೆ, ರೈಟ್? ಸೊ ಯು ಬಿ ಲೈಟ್ ಆನ್ ಟು ಯೋರ್ ಸೆಲ್ಫ್. ಹೊರಗಡೆ ಏನ್ ಜಗತ್ತಲ್ಲಿದೆ ಅದನ್ನು ಕೂಡ ಅನಲೈಸ್ ಮಾಡಿ, ಅದಕ್ಕೂ ನಿಮ್ಗೆ ಏನಾದ್ರು ಸಂಬಂಧ ಇದ್ರೆ ನೀವೇನ್ ಮಾಡ್ಬೇಕು, ಅದಕ್ಕೆ ತಕ್ಕಂತೆ ನಿಮ್ಮ ಒಂದು ನಾಲೆಜ್ ಇಂದ ನಿಮ್ಮ ಒಳಗಡೆ ಏನ್ ವಿಸ್ಡಮ್ ಇದೆ ಅದನ್ನ ಜಾಗೃತಿಗೊಳಿಸಿ ನೀವು ನಿಮ್ದೇ ಆದಂತ ಒಂದು ರಿಸರ್ಚ್ ಮಾಡಿ ನಿಮ್ಮ ಲೆವೆಲ್ ಅಲ್ಲಿ. ಆಮೇಲೆ ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಹೊರ ಜಗತ್ನಲ್ಲಿ, ಒಳ ಜಗತ್ನಲ್ಲೂ ಅಷ್ಟೇನೆ. ನಿಮ್ಮ ಸತ್ಯ ನಿಮ್ಮ ಒಳಗಡೆ ಇದೆ, ಅದನ್ನ ನಾನು ಏನೇ ಹೇಳ್ಕೊಟ್ರು ಕೂಡ ಅದನ್ನ ನೀವು ಮಾಡಿ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಅದರ ಒಂದು ಪ್ರತಿಫಲ ಸಿಗ್ತಾ ಇದೆಯಾ? ಎಸ್, ಗೋ ಅಹೆಡ್. ಬುದ್ಧ ಅದನ್ನ ಹೇಳಿದ್ದು, ನಾನು ದಾರಿ ತೋರಿಸ್ಕೊಡ್ತಾ ಇದ್ದೀನಿ, ಆ ದಾರಿ ಮೇಲೆ ಈ ದಾರಿ ಮೇಲೆ ನಡೆದು ನನಗೆ ಸತ್ಯ ಸಿಕ್ಕಿದೆ, ನೀವು ಈ ದಾರಿ ಇದೆ ನಡೀರಿ. ಸಿಕ್ಕಿದ್ರೆ ವೆಲ್ ಅಂಡ್ ಗುಡ್, ಸಿಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ. ಎಷ್ಟು ಸೇ ಸಿಗ್ಲಿಲ್ಲ ಬಿಟ್ಬಿಡಿ, ಇನ್ನೊಂದು ದಾರಿ ಹುಡುಕ್ರಿ. ಸೊ ಅಪ್ಪ ದೀಪೋ ಭವ, ಯು ಬಿ ಲೈಟ್ ಆನ್ ಟು ಯೋರ್ ಸೆಲ್ಫ್. ಎರಡನೇ ಮಾತು, ಆರ್ ಯು ವಿತ್ ಮೀ ಸೋ ಫಾರ್? ಇಲ್ದಂಗೆ ನನ್ನ ಜೊತೆಗಿದ್ದೀರಾ? ಏನಾದ್ರು ತಪ್ಪು ಹೇಳ್ತಾ ಇದ್ದೀನಿ, ಅಪಾರ್ಥ ಆಗ್ತಾ ಇದೆ ಅಂದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಐ ಆಮ್ ಶೋರ್ ನನ್ನ ವಿಚಾರಗಳನ್ನು ಮಾತ್ರ ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಐ ಮೇ ಬಿ ರಾಂಗ್. ಸೊ ಅಪ್ಪ ದೀಪೋ ಭವ. ಬಿಫೋರ್ ವಿ ಗೆಟ್ ಇನ್ ಟು ಮೆಡಿಟೇಷನ್, ಇನ್ನೊಂದೆರಡು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಎರಡನೇ ವಿಷಯ, ಬುದ್ಧ ಹೇಳೋದು ನನಗೆ ತುಂಬಾ ಹತ್ತಿರವಾಗಿರೋದು, ನಾನು ಟೀಚ್ ಮಾಡೋದು ಅದನ್ನೇ. ಎವ್ರಿಥಿಂಗ್ ಈಸ್ ಯೋರ್ ಮೈಂಡ್. ಥ್ಯಾಂಕ್ ಯು ಸುಧಾ. ಎವ್ರಿಥಿಂಗ್ ಈಸ್ ಮೈಂಡ್. ಬುದ್ಧನ ಒಂದು ಮಾತಿದೆ, ಆಸ್ ಯು ಥಿಂಕ್ ಸೋ ಯು ಬಿಕಮ್ ಅಂತ. ವಿ ಕ್ರಿಯೇಟ್ ಅವರ್ ವರ್ಲ್ಡ್ ಬೈ ಅವರ್ ಮೈಂಡ್. ನಮ್ಮ ಮನಸ್ಸಿಂದ ನಾವು ಸಂಪೂರ್ಣ ಜೀವನವನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಎವ್ರಿಥಿಂಗ್ ಎಕ್ಸಿಸ್ಟ್ ಇನ್ ಯೋರ್ ಮೈಂಡ್. ದೇರ್ ಇಸ್ ಅ ಸೇಯಿಂಗ್, ಇಫ್ ಯು ಡೋಂಟ್ ಮೈಂಡ್ ಇಟ್ ಡಸಂಟ್ ಮ್ಯಾಟರ್ ಅಂತ. ಯಾವುದೇ ಒಂದು ವಿಷಯ, ಇಫ್ ಯು ಡೋಂಟ್ ಮೈಂಡ್ ಇಟ್ ಡಸಂಟ್ ಮ್ಯಾಟರ್ ಅಟ್ ಆಲ್. ಎಷ್ಟರ ಮಟ್ಟಿಗೆ ನಾವು ಮೈಂಡ್ ಅಲ್ಲಿ ಬದುಕ್ತಾ ಇದೀವಿ ಅಂದ್ರೆ, ಎಷ್ಟೋ ಜನ ಬುದ್ಧಿಜೀವಿಗಳು ಹೇಳ್ತಾರೆ ನೀವು 1 ಬೆಡ್ರೂಮ್ ಮನೇಲಿ ಇರ್ಬೋದು, 2 ಬೆಡ್ರೂಮ್ ಮನೇಲಿ ಇರ್ಬೋದು, 10 ಬೆಡ್ರೂಮ್ ಮನೇಲಿ ಇರ್ಬೋದು, ಒಂದು ಬಂಗ್ಲೆಯಲ್ಲಿ ಇರ್ತಿರ್ಬೋದು ಅಥವಾ ಒಂದು ಮಹಲ್ದಲ್ಲಿ ಇರ್ತಿರ್ಬೋದು, ಆದ್ರೆ ಯು ಆರ್ ನಾಟ್ ಲಿವಿಂಗ್ ಇನ್ ದಟ್ ಪ್ಲೇಸ್, ದಟ್ ಹೌಸ್ ಆರ್ ದಟ್ ಮಹಲ್. ಯು ಆರ್ ಲಿವಿಂಗ್ ಓನ್ಲಿ ಇನ್ ದಿಸ್ ಮೈಂಡ್. ಇಷ್ಟು ಮೈಂಡ್ ಏನಿದೆ ನಿಮ್ದು, ಈ ಮನ್ಸಲ್ಲಿ ನೀವು ಬದುಕ್ತಾ ಇದ್ದೀರಿ, ನೀವು ಹೊರಗಡೆ ಎಲ್ಲೂ ಬದುಕ್ತಾ ಇಲ್ಲ. ಯು ಆರ್ ಲಿವಿಂಗ್, ವಿ ಆರ್ ಆಲ್ ಲಿವಿಂಗ್ ಇನ್ ಅವರ್ ಮೈಂಡ್. ಅಂಡ್ ವಿ ಆರ್ ಕ್ರಿಯೇಟಿಂಗ್ ಅವರ್ ಲೈಫ್ ವಿತ್ ಅವರ್ ಮೈಂಡ್. ನಮ್ಮ ಮನಸ್ಸಿಂದಾನೇ ನಾವು ನಮ್ಮ ಸಂಪೂರ್ಣ ಅಸ್ತಿತ್ವವನ್ನ ಕ್ರಿಯೇಟ್ ಮಾಡ್ತೀವಿ. ಅಸ್ತಿತ್ವ ಅಷ್ಟೇ ಅಲ್ಲ, ಈ ಪೂರ್ತಿ ಜಗತ್ತು ಎಕ್ಸಿಸ್ಟ್ ಆಗ್ತಾ ಇರೋದು ನಮ್ಮ ಮನಸ್ಸಲ್ಲೇ. ವೈಜ್ಞಾನಿಕವಾಗಿ ನೋಡೋದಾದ್ರೂ ಕೂಡ ನಮ್ಮ ಮನಸ್ಸಲ್ಲೇ ಪೂರ್ತಿ ಜಗತ್ತು ಎಕ್ಸಿಸ್ಟ್ ಆಗ್ತಾ ಇದೆ. ಆಧ್ಯಾತ್ಮಿಕವಾಗಿ ನೋಡೋದಾದ್ರೂ ಕೂಡ ನಮ್ಮ ಮನಸ್ಸಲ್ಲೇ ಪೂರ್ತಿ ಜಗತ್ತು ಎಕ್ಸಿಸ್ಟ್ ಆಗ್ತಾ ಇದೆ. ಇಂಟೆಲೆಕ್ಚುಯಲ್ ಆಗಿ ನೋಡೋದಾದ್ರೂ ಕೂಡ ಪೂರ್ತಿ ಜಗತ್ತು ನಮ್ಮ ಮನಸ್ಸಲ್ಲೇ ಎಕ್ಸಿಸ್ಟ್ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ಳೋಣ ಒನ್ ಬೈ ಒನ್. ಸ್ವಲ್ಪ ಲಾಂಗ್ ಆಗ್ಬೋದು ಇವತ್ತು, ಜಾಸ್ತಿ ಕುಯ್ಯೋದಿಲ್ಲ, ಮುಗಿಸ್ಬಿಡ್ತೀನಿ. 10 ಗಂಟೆ ತನಕ ಇದೆ ನಮ್ಮ ಹತ್ರ ಟೈಮು.
ಒಂದು 10 ನಿಮಿಷ 2 ವಿಷಯದ ಬಗ್ಗೆ ಮಾತಾಡ್ತೀವಿ. ಓಕೆ. ಸೊ ಈ ಪೂರ್ತಿ ಜಗತ್ತು ನಮ್ಮ ಮನಸ್ಸಲ್ಲಿ ಹೇಗೆ ಎಕ್ಸಿಸ್ಟ್ ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ನಮ್ಮ ದೇಹ. ಈ ವಿಷಯ ಎಷ್ಟೋ ಕ್ಲಾಸ್ಗಳು ನೀವು ಕೇಳಿರ್ತೀರಿ. ಅವರ್ ಬಾಡಿ ಈಸ್ ಎಕ್ಸ್ಟೆನ್ಷನ್ ಆಫ್ ಯುವರ್ ಬ್ರೈನ್, ಯುವರ್ ಬ್ರೈನ್ ಈಸ್ ಎಕ್ಸ್ಟೆನ್ಷನ್ ಆಫ್ ಯುವರ್ ಮೈಂಡ್. ಮನಸ್ಸು ಅನ್ನೋದು ಒಂದು ಎನರ್ಜಿ ತರ, ಆ ಎನರ್ಜಿ ಸಾಫ್ಟ್ವೇರ್ ತರ, ಈ ಬ್ರೈನ್ ಅನ್ನೋದು ಹಾರ್ಡ್ವೇರ್ ತರ. ನಮ್ಮ ದೇಹ ಈಸ್ ಜಸ್ಟ್ ಲೈಕ್ ಅ ಸ್ಕ್ರೀನ್. ಇದು ಸ್ಕ್ರೀನ್. ಈ ಸ್ಕ್ರೀನ್ ಮೇಲೆ ಎಲ್ಲ ಕಾಣಿಸ್ತಾ ಇದೆ. ಇದೆಲ್ಲ ನಮ್ಗೆ ನಮ್ಮ ಬ್ರೈನ್ ಇನ್ಫ್ಲುಯೆನ್ಸ್ ಮಾಡ್ತಾ ಇರೋದ್ರಿಂದ. ಈಗ ಎಕ್ಸಾಂಪಲ್ಗೆ ನಮ್ಮ ಕಣ್ಣಿಂದ ನಾವು ಏನ್ ನೋಡ್ತಾ ಇದ್ದೀವಿ ಅದಷ್ಟೇ ನಮ್ಗೆ ಕಾಣಿಸ್ತಾ ಇರೋದು ಅಲ್ವಾ. ಆದ್ರೆ ಈ ಕಣ್ಣಿಂದ ನೋಡ್ಬೇಕು ಅಂದ್ರೆ ಇಲ್ಲಿ ಬ್ರೈನ್ ಅಲ್ಲಿ ಹಿಂದೆ ವಿಜುವಲ್ ಕಾರ್ಟೆಕ್ಸ್ ಇರುತ್ತೆ. ಆ ವಿಜುವಲ್ ಕಾರ್ಟೆಕ್ಸ್ ಕೆಲಸ ಮಾಡಬೇಕು. ಒಂದ್ ವೇಳೆ ನಿಮ್ಮ ಕಣ್ಣಿಗೂ ಆ ವಿಜುವಲ್ ಕಾರ್ಟೆಕ್ಸ್ ಕನೆಕ್ಷನ್ ಇಲ್ಲ ಅಂತಿದ್ರೆ ನಿಮ್ಮ ಕಣ್ಣು ಚೆನ್ನಾಗಿದ್ರು ಕೂಡ ನೀವು ನೋಡಕ್ ಆಗೋದಿಲ್ಲ. ಸೈನ್ಸ್, ವಿಜ್ಞಾನ ಇದು ಹೇಳುತ್ತೆ. ಸೊ ನಿಮ್ಮ ಹೊರಗಡೆ ನೀವ್ ಏನ್ ನೋಡ್ತಾ ಇದ್ದೀರಿ, ಹೊರ ಜಗತ್ತಲ್ಲಿ ನೀವ್ ಏನ್ ನೋಡ್ತಾ ಇದ್ದೀರಿ, ಹೇಗ್ ನೋಡ್ತಾ ಇದ್ದೀರಿ ಅಂದ್ರೆ ಈ ವಸ್ತು, ಈಗ ಫಾರ್ ಎಕ್ಸಾಂಪಲ್ ಈ ಕೈ ನೀವು ನೋಡ್ತಾ ಇದ್ರಿ, ಈ ಕೈ ಹೇಗ್ ನೋಡ್ತಾ ಇದ್ದೀರಿ ಅಂದ್ರೆ ಈ ಕೈ ಮೇಲೆ ಬೆಳಕು ಬೀಳ್ತಾ ಇದೆ. ಈ ಬೆಳಕು ಬಿದ್ದು ಈ ಬೆಳಕಿನ ಕಿರಣಗಳು ಫೋಟಾನ್ಸ್ ನಿಮ್ಮ ರೆಟಿನಾ ಮೇಲೆ ಬೀಳ್ತಾ ಇದೆ. ಈ ರೆಟಿನಾ ಮೇಲೆ ಫೋಟಾನ್ಸ್ ಬಿದ್ದು ಆ ಪಿಕ್ಚರ್ ನಿಮ್ಮ ವಿಜುವಲ್ ಕಾರ್ಟೆಕ್ಸ್ ಏನಿದೆ ಬ್ರೈನ್ ಅಲ್ಲಿ ಹಿಂದೆ, ಆ ವಿಜುವಲ್ ಕಾರ್ಟೆಕ್ಸ್ ಮೇಲೆ ಆ ಪಿಕ್ಚರ್ ನ ಕ್ರಿಯೇಟ್ ಮಾಡ್ತಾ ಇದೆ. ನೀವು ಅಲ್ಲಿ ನೋಡ್ತಾ ಇದ್ದೀರಿ ಅಂದ್ರೆ ನನ್ನ ಕೈ ನೀವು ನೋಡ್ತಾ ಇರೋದಲ್ಲಿ ಆ ವಿಜುವಲ್ ಕಾರ್ಟೆಕ್ಸ್ ಅಲ್ಲಿ ನಿಮ್ ಬ್ರೈನ್ ಅಲ್ಲಿ ನೋಡ್ತಾ ಇದ್ದೀರಿ. ಒಂದ್ ವೇಳೆ ಇಲ್ಲಿ ಕತ್ಲಾಯ್ತು ಅಂತಂದ್ರೆ ಕೈ ಹಿಂಗೆ ಇದೆ ಅನ್ಕೊಳ್ಳಿ, ಕೈ ಹಿಂಗೆ ಇದೆ ಬಟ್ ಇಲ್ಲಿ ಕತ್ಲಾಗೋಯ್ತು. ಇಫ್ ಐ ಪುಟ್ ಆಫ್ ದ ಲೈಟ್, ಡಾರ್ಕ್ನೆಸ್ ಆಯ್ತು, ಕತ್ಲಾಯ್ತು, ಇಲ್ ಮೇಲೆ ಬೆಳಕ್ ಬೀಳ್ತಾ ಇಲ್ಲ ಅಂದ್ರೆ ನಿಮ್ಗೋಸ್ಕರ ಈ ಕೈ ಡಿಸಪೇರ್ ಆದಂಗೆನೆ. ಕೈ ಹಿಂಗೆ ಇರುತ್ತೆ ಬಟ್ ನಿಮ್ಗೆ ಆಕಿ ಕೈ ಕಾಣೋದಿಲ್ಲ. ಯಾಕೆ ಕಾಣಲ್ಲ ಅಂದ್ರೆ ಇವಾಗ ಇದ್ರ ಮೇಲೆ ಬೆಳಕ್ ಬೀಳ್ತಾ ಇಲ್ಲ. ಹಾಗಾದ್ರೆ ಈ ಕೈ ಇಲ್ವಾ ಇಲ್ಲಿ? ಕೈ ಇಲ್ಲಿದೆ. ಕೈ ಇದ್ರು ಅಷ್ಟೇ, ಇಲ್ದಿದ್ರು ಅಷ್ಟೇ. ನಿಮ್ಮ ಬ್ರೈನ್ ಅಲ್ಲಿ ಆ ಸಿಗ್ನಲ್ ಬಂದ್ರೆ ಮಾತ್ರ ಕೈ ಇದೆ ನಿಮ್ಗೆ, ಇಲ್ಲಾಂದ್ರೆ ಇಲ್ಲ. ಅರೆ ಗೆಟಿಂಗ್? ನೀವ್ ಯಾವ ಸೂರ್ಯವನ್ನ ನೋಡ್ತಾ ಇದ್ದೀರಿ, ದಿನಾ ಬೆಳಗ್ಗೆದ್ದು ಸೂರ್ಯನ ಕಡೆ ನೋಡ್ತೀರಿ. ನೀವು ನೋಡೋಂತ ಸೂರ್ಯ ಸುಮಾರು 8 ನಿಮಿಷ ಹಳೆ ಸೂರ್ಯ ನೋಡ್ತೀರಿ, ಗೊತ್ತಾ ನಿಮ್ಗೆ? ನೀವು ಯಾವ ಸಮಯದಲ್ಲಿ ಎಲ್ಲಿ ಸೂರ್ಯವನ್ನು ನೋಡ್ತಾ ಇದ್ದೀರಿ, ಸೂರ್ಯ ಅಲ್ಲಿಲ್ಲ. ಯಾಕಂದ್ರೆ ಸೂರ್ಯನಿಂದ ಬೆಳಕು ನಮ್ಮ ಭೂಮಿಗೆ ಬರ್ಲಿಕ್ಕೆ 8 ನಿಮಿಷ ಬೇಕು ಸುಮಾರು. ಆ 8 ನಿಮಿಷದ ನಂತರ ನಮ್ಗೆ ಆ ಸೂರ್ಯ ಕಾಣಿಸ್ತಾ ಇದೆ. ಸೂರ್ಯ 8 ನಿಮಿಷದಲ್ಲಿ ಎಷ್ಟೋ ದೂರ ಹೋಗ್ಬಿಟ್ಟಿರುತ್ತೆ, ಅಥವಾ ನಮ್ಮ ಪ್ರೀತಿ ಎಷ್ಟೋ ದೂರ ಹೋಗ್ಬಿಟ್ಟಿರುತ್ತೆ. ಹಂಗಾಗಿ ಸೂರ್ಯ ನಮ್ಗೆ ಎಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಸೂರ್ಯ ಇಲ್ಲ, ಬಟ್ ನಮ್ಗೋಸ್ಕರ ಸೂರ್ಯ ಅಲ್ಲಿ ಕಾಣಿಸ್ತದೆ. ಹಾಗಾದ್ರೆ ಸತ್ಯ ನಾವು ಎಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ? ಇನ್ ಯೋರ್ ಬ್ರೈನ್. ಎಷ್ಟೋ ಜನ ಕಲರ್ ಬ್ಲೈಂಡ್ ಆಗಿರ್ತಾರೆ. ಆ ಕಲರ್ ಬ್ಲೈಂಡ್ ಅವ್ರಿಗೆ ಬರೀ ಬ್ಲಾಕ್ ಅಂಡ್ ವೈಟ್ ಮಾತ್ರ ಕಾಣಿಸುತ್ತೆ. ಅವ್ರಿಗೆ ಎಷ್ಟು ಕಲರ್ ಇದೆ ಡಸಂಟ್ ಮ್ಯಾಟರ್. ಎಲ್ಲ ಕಲರ್ಸ್ ಬ್ಲಾಕ್ ಇದೆ ಅಥವಾ ವೈಟ್ ಇದೆ. ಅವ್ರಿಗೆ ನೀವು ಗ್ರೀನ್ ಅರಿವು ಮಾಡಿಸ್ಬೇಕು. ಈ ಹಸಿರು ಕಲರ್ ಇರುತ್ತೆ, ಅವ್ರು ಕಾಣಿಸ್ತಾ ಇದೆ ಬಟ್ ಅದು ಬ್ಲಾಕ್ ಕಾಣಿಸುತ್ತೆ ಅವ್ರಿಗೆ, ಅಥವಾ ಗ್ರೇ ಕಾಣಿಸುತ್ತೆ, ವೈಟ್ ಕಾಣಿಸುತ್ತೆ, ಗ್ರೀನ್ ಕಾಣಿಸಲ್ಲ. ಅವ್ರಿಗೆ ನೀವು ಅರಿವು ಹೇಗೆ ಮಾಡಿಸ್ತೀರಿ? ಇದು ಗ್ರೀನ್ ಹಿಂಗಿರತ್ತೆ, ಅಥವಾ ಇದು ಕೆಂಪ್ ಹಿಂಗಿರತ್ತೆ, ಅಥವಾ ಆರೆಂಜ್ ಹಿಂಗಿರತ್ತೆ. there is no way by which you can make that color blind person understand the colors. ಅವ್ರಿಗೋಸ್ಕರ ಕಲರ್ ಎಕ್ಸಿಸ್ಟ್ ಆಗೋದಿಲ್ಲ, ಬರೀ ಬ್ಲಾಕ್ ಅಂಡ್ ವೈಟ್ ಮಾತ್ರ ಎಕ್ಸಿಸ್ಟ್ ಆಗುತ್ತೆ. ದೇಹದ ಸೆನ್ಸ್ ಹೋಗ್ಬಿಡ್ತು ಅಂದ್ರೆ ನಿಮ್ಗೆ ಯಾವ ಟಚ್ ಅರಿವಾಗಲ್ಲ. ಇರುವೆ ಹತ್ತಿದ ತಕ್ಷಣ ಕೆರೆತ ಬರುತ್ತೆ, ಇಚಿಂಗ್ ಆಗತ್ತೆ, ಏನೋ ಒಂದ್ ಮಾಡ್ತೀವಿ. ಬಿಕಾಸ್ ಯು ಹ್ಯಾವ್ ದ ಸ್ಕಿನ್ ಸೆನ್ಸೇಷನ್. ಈ ಸ್ಕಿನ್ ಸೆನ್ಸೇಷನ್ ಎಷ್ಟೋ ಸತಿ ಹೋಗ್ಬಿಡುತ್ತೆ ನೋಡಿ, ಬೈ ಸಮ್ ಮೀನ್ಸ್. ಆ ಸ್ಕಿನ್ ಸೆನ್ಸೇಷನ್ ಹೋದ್ಮೇಲೆ ಅಲ್ಲಿ ಏನ್ ಹೊಡೆದ್ರು ಕೂಡ, ಏನ್ ಮಾಡಿದ್ರು ಕೂಡ, ಏನ್ ಚುಚ್ಚಿದ್ರು ಕೂಡ ನಿಮ್ಗೆ ಏನು ಆಗೋದಿಲ್ಲ. ಯು ಡೋಂಟ್ ರಿಯಾಕ್ಟ್ ಅಟ್ ಆಲ್. ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಯೋರ್ ಬ್ರೈನ್, ಅಂಡ್ ಬ್ರೈನ್ ಇಸ್ ಕನೆಕ್ಟೆಡ್ ಟು ಯೋರ್ ಮೈಂಡ್. ಅಂಡ್ ಮನಸ್ಸಲ್ಲಿ ಏನಾಗ್ತಾ ಇದೆ ಅದು ಬ್ರೈನ್ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ, ಬ್ರೈನ್ ಬಾಡಿನ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ಹೊರ ಜಗತ್ತನ್ನ ನಮ್ಮ ಬ್ರೈನ್ ಅಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಇನ್ನೊಂದು ಎಕ್ಸಾಂಪಲ್, ನಮ್ಮ ಕಿವಿಗಳಿಗೆ ಕೇಳಿಸೋ ಕೆಪಾಸಿಟಿ ಇರೋದು 20 ಹರ್ಟ್ಸ್ ಇಂದ 20 ಕಿಲೋ ಹರ್ಟ್ಸ್. ಆ ಫ್ರೀಕ್ವೆನ್ಸಿ, ಸೌಂಡ್ ಫ್ರೀಕ್ವೆನ್ಸಿ 20 ಹರ್ಟ್ಸ್ ಇಂದ 20 ಕಿಲೋ ಹರ್ಟ್ಸ್ ಮಾತ್ರ ಕೇಳಿಸುವಂತ ಕೆಪಾಸಿಟಿ ನಮ್ಮ ಕಿವಿಗಳಿಗಿದೆ. ಆ ಫ್ರೀಕ್ವೆನ್ಸಿನ ಮಾತ್ರ ನಮ್ಗೆ ಸತ್ಯ. ಆ 20 ಹರ್ಟ್ಸ್ ಗಿಂತ ಕೆಳಗಡೆ ಇರುವಂತ ಫ್ರೀಕ್ವೆನ್ಸಿ ನಮ್ಗೆ ಕೇಳಿಸ್ತಾ ಇಲ್ಲ, ಅದ್ ನಮ್ಗೆ ಎಕ್ಸಿಸ್ಟೇ ಆಗಲ್ಲ ನೋಡಿ. 20 ಕಿಲೋ ಹರ್ಟ್ಸ್ ಮೇಲಿರುವಂತ ಫ್ರೀಕ್ವೆನ್ಸಿ ನಮ್ಗೆ ಕೇಳಿಸ್ತಾ ಇಲ್ಲ, ಅದು ನಮ್ಗೆ ಎಕ್ಸಿಸ್ಟ್. ಎಷ್ಟೋ ಸೌಂಡ್ಸ್ ನಮ್ಮ ಸುತ್ತಲೂ ಈ ಸಮಯದಲ್ಲೂ ಕೂಡ ಇದೆ. Right now you have many frequencies which your ears are not able to receive, and therefore those sounds does not exist for you.
ಅರ್ಥ ಆಗ್ತಿದೆ ನಿಮ್ಗೆ? ಫಾರ್ ಎಕ್ಸಾಂಪಲ್, ಓಂಕಾರದ ಶಬ್ದ ಈ ಸಮಯದಲ್ಲೂ ಕೂಡ ನಿಮ್ಮ ಒಳಗಡೆ, ನಿಮ್ಮ ಹೊರಗಡೆ, ನಿಮ್ಮ ಸುತ್ತಲೂ ಎಲ್ಲ ಕಡೆ ನಾವು ಓಂಕಾರದ ಶಬ್ದ ಇದೆ. ಆ ಅನಾಥನಾದ ಈ ಸಮಯದಲ್ಲೂ ಕೂಡ ಇಲ್ಲಿ ಶಬ್ದ ಇದೆ. ಅದು ಆ ವಾಯ್ಸ್ ಇದೆ. ಬಟ್ ಆ ವಾಯ್ಸ್ ನಮ್ಗೆ ಯಾಕೆ ಕೇಳಿಸ್ತಾ ಇಲ್ಲ ಅಂದ್ರೆ, ನಮ್ಮ ಕಿವಿಗಳಿಗೆ ಆ ವಾಯ್ಸ್ ಕೇಳಿಸುವಂತ ಕೆಪಾಸಿಟಿ ಇಲ್ಲ. ಹಂಗಾಗಿ ಆ ವಾಯ್ಸ್ ನಮ್ಗೆ ಕೇಳಿಸ್ತಾ ಇಲ್ಲ. ಹಾಗಾದ್ರೆ ಆ ವಾಯ್ಸ್ ಇಲ್ವಾ? ಆ ವಾಯ್ಸ್ ಇದೆ, ನಮಗ್ ಕೇಳಿಸ್ತಾ ಇಲ್ಲ. ಸೊ ನಮಗ್ ಏನ್ ಕೇಳಿಸ್ತಾ ಇಲ್ಲ ಅದ್ ನಮ್ಗೆ ಎಕ್ಸಿಸ್ಟ್ ಆಗೋದಿಲ್ಲ. ಆರ್ ಯು ಗೆಟಿಂಗ್? ಸೊ ನಮ್ಮ ಈ 5 ಪಂಚೇಂದ್ರಿಯಗಳಿಂದ ನಾವು ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ವಿ ಅಷ್ಟು ಮಾತ್ರ ನಮ್ಗೆ ಗೊತ್ತಿದೆ. ಈ ಪಂಚೇಂದ್ರಗಳಿಂದ ಬಿಯಾಂಡ್ ಆಗಿರುವಂತ ವಿಷಯಗಳು ನಮ್ಗೆ ಏನು ಗೊತ್ತಿಲ್ಲ. ಆದರೆ ಮೈ ಡಿಯರ್ ಫ್ರೆಂಡ್ಸ್, ಈ ಪಂಚೇಂದ್ರಗಳಿಂದ ನಾವು ಏನ್ ಪರ್ಸೀವ್ ಮಾಡ್ತಾ ಇದ್ದೀವಿ, ಇಟ್ ಇಸ್ ಓನ್ಲಿ 2% ಆಫ್ ದ ರಿಯಾಲಿಟಿ. ಸತ್ಯದ ಬರೀ 2% ಮಾತ್ರ. 98% ಈ ಜಗತ್ನಲ್ಲಿ ಏನೇನಿದೆ ನಮ್ಗೆ ಏನು ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ದೇವ್ರು ಕೊಟ್ಟಿರುವಂತ ಈ ಪಂಚೇಂದ್ರಿಯಗಳಿಂದ ನಾವು ಅದನ್ನ ಪರ್ಸೀವ್ ಮಾಡಕ್ ಆಗ್ತಾ ಇಲ್ಲ. ಬಿಕಾಸ್ ವಿ ಆರ್ ನಾಟ್ ಏಬಲ್ ಟು ಪರ್ಸೀವ್ ಇಟ್, ಇಟ್ ಡಸ್ ನಾಟ್ ಎಕ್ಸಿಸ್ಟ್ ಫಾರ್ ಅಸ್. ಸೊ ಹಂಗಾಗಿ ಏನ್ ನಮ್ಗೆ ಎಕ್ಸಿಸ್ಟ್ ಆಗೋದಿಲ್ವೋ ಅದನ್ನ ನಾವು ಏನ್ ಮಾಡ್ತೀವಿ, ನಮ್ಮ ಮನಸ್ಸಲ್ಲಿ ಕಲ್ಪನೆಗಳನ್ನ ಮಾಡಿ ಅದನ್ನ ಕ್ರಿಯೇಟ್ ಮಾಡ್ತೀವಿ. ಎಕ್ಸಾಂಪಲ್ಗೆ ದೇವ್ರು ಯಾರು ನೋಡಿದ್ದೀರಿ? ಕ್ರಿಯೇಟ್ ಮಾಡಿದೀವ. ಬಿಲೀಫ್ ತಪ್ಪು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಬ್ಲೈಂಡ್ ಬಿಲೀಫ್ಗೂ ಏನ್ ವ್ಯತ್ಯಾಸ ಇದೆ? ದೇವರ ನಂಬಿ ಅಂದ್ರೆ ನಂಬಿ ಅಂತ ಹೇಳ್ತಾರೆ. ಅದೇ ಬ್ಲಾಕ್ ಮ್ಯಾಜಿಕ್ ಪಾಠ ಮಂತ್ರ ನಂಬಿ ಅಂದ್ರೆ ನಂಬಾರ್ದು ಅದೆಲ್ಲ. ಅದು ಬ್ಲೈಂಡ್ ಬಿಲೀಫು, ಮೂಢನಂಬಿಕೆ. ಎಷ್ಟೋ ವಿಷಯಗಳನ್ನು ಮೂಢನಂಬಿಕೆ ಅಂತ ಹೇಳ್ತೀವಿ, ಎಷ್ಟೋ ವಿಷಯಗಳನ್ನು ಬರೀ ನಂಬಿಕೆಗೂ ಮೂಢನಂಬಿಕೆಗೂ ವ್ಯತ್ಯಾಸ ಏನಿದೆ? ಏನು ವ್ಯತ್ಯಾಸ ಇಲ್ಲ. ಸಿ, ಯು ಬಿಲೀವ್ ಇನ್ ಗಾಡ್ ಈಸ್ ಆಲ್ಸೋ ಬ್ಲೈಂಡ್ ಬಿಲೀಫ್. ಯಾರೋ ನಿಮ್ಗೆ ಹೇಳಿದ್ರು ದೇವ್ರು ಇದ್ದಾನಂತ, ನೀವು ನಂಬಿದ್ರಿ. ದೇವ್ರು ಹಿಂಗಿದ್ದಾನ ಹಂಗಿದ್ದಾನಂತ ಪುಸ್ತಕದಲ್ಲಿ ಬರ್ದಿರಂತೆ, ಗ್ರಂಥಗಳಲ್ಲಿ ಬರ್ದಿರಂತೆ, ಸ್ಕ್ರಿಪ್ಟರ್ಸ್ ಅಲ್ಲಿ ಬರ್ದಿದಾರಂತೆ, ಗುರುಗಳು ಹೇಳಿದ್ರಂತೆ, ಧರ್ಮಗಳಲ್ಲಿ ಈ ತರ ಇದೆ ಅಂತೆ. ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ಡ್ ಇಟ್? ಹ್ಯಾವ್ ಯು ಎಕ್ಸ್ಪೆರಿಮೆಂಟೆಡ್ ಆನ್ ಇಟ್? ಹ್ಯಾವ್ ಯು ಅನಲೈಸ್ಡ್ ಇಟ್? ಹ್ಯಾವ್ ಯು ರಿಯಲೈಸ್ಡ್ ಇಟ್? ನೋ. The answer is no. We have not realized, we have not analyzed, we have not experimented on anything. We just believe. I'm not saying you don't believe. ನಂಬ್ರಿ. ಆದರೆ ನಾನು ಇಲ್ಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ ಅಂದ್ರೆ, ಇಟ್ ಇಸ್ ಜಸ್ಟ್ ಅ ಬಿಲೀಫ್. ವಿ ಹ್ಯಾವ್ ಕ್ರಿಯೇಟೆಡ್ ದಟ್ ಇನ್ ಅವರ್ ಮೈಂಡ್. ಅಂಡ್ ಎಷ್ಟರ ಮಟ್ಟಿಗೆ ಕ್ರಿಯೇಟ್ ಮಾಡಿದ್ದೇವೆ ಅಂದ್ರೆ, ಮೈ ಡಿಯರ್ ಫ್ರೆಂಡ್ಸ್, ಈ ಜಗತ್ನಲ್ಲಿ ಎಲ್ ಫೀಲ್ ಸರ್ಪ್ರೈಸ್ ಟು ನೋ ಕಿ ಜಗತ್ನಲ್ಲಿ ಎಷ್ಟು ಬ್ಲಡ್ ಶೆಡ್ ಆಗಿದೆಯಲ್ಲ, ಎಷ್ಟು ಜನರ ಸಾವಾಗಿದೆಯಲ್ಲ, ಸಾಯಿಸಿದಾರಲ್ಲ ಜನರಿಗೆ, ಎಷ್ಟು ದೊಡ್ಡ ದೊಡ್ಡ ಯುದ್ಧಗಳು ಆಗಿದಾವಲ್ಲ, ಆ ಎಲ್ಲ ಯುದ್ಧಗಳು ಹೆಚ್ಚಾಗಿ ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಆಗಿದಾವೆ. ಕೆನ್ ಯು ಜಸ್ಟ್ ಬಿಲೀವ್? ಧರ್ಮ, ದೇವರು, ಅಬೌಟ್ ವಿಚ್ ನೋ ಬಡಿ ನೋಸ್ ಇವನ್ ಅ ಸಿಂಗಲ್ ಪರ್ಸೆಂಟ್ ಅಬೌಟ್ ಇಟ್. ಬಟ್ ಎಷ್ಟರ ಮಟ್ಟಿಗೆ ನಮ್ಮ ಮನಸ್ಸಲ್ಲಿ ಡೀಪ್ ಆಗಿ ಸ್ಟ್ರಾಂಗ್ ಆಗಿ ನಂಬಿಕೆಗಳು ಕೂತಿದಾವ ಅಂದ್ರೆ, ನಮ್ಮ ಧರ್ಮ ಹಿಂಗೆ, ನಮ್ಮ ದೇವರು ಹಿಂಗೆ, ಅರೆ ನಮ್ಮ ದೇವ್ರಿಗೆ ಹಿಂಗ್ ಮಾಡ್ಬಿಟ್ರು ಹಂಗ್ ಮಾಡ್ಬಿಟ್ರು ಅಂತ, ಹಿಂಗ್ ಹೇಳ್ಬಿಟ್ರು ಹಂಗ್ ಹೇಳ್ಬಿಟ್ರು ಅಂತ ಯುದ್ಧ ಮಾಡಿದೆ ಜನರಿಗೆ ಸಾಯಿಸಿದ್ದು. ಮ್ಯಾಕ್ಸಿಮಮ್ ಈ ಜಗತ್ನಲ್ಲಿ ಸಾವಾಗಿರೋದು, ಯುದ್ಧಗಳು ಆಗಿರೋದು ಧರ್ಮ ಮತ್ತೆ ದೇವರ ಹೆಸರಲ್ಲಾಗಿದೆ. ಕ್ರಿಯೇಟ್ ಎಲ್ಲ ಆಗಿದೆ, ಮೈಂಡ್ ಅಲ್ಲಿ ಕ್ರಿಯೇಟ್ ಮಾಡಿದೀವಿ. So your mind is everything. You are creating your life in your mind. If you don't mind, nothing matters to you. Nothing matters to you. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈ ಎಕ್ಸಾಂಪಲ್ ಸ್ವಲ್ಪ ಕೆಲವರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಥವಾ ಸ್ವಲ್ಪ ತಪ್ಪು ಅನಿಸ್ಬೋದು. ಒಂದ್ಸತಿ ಒಂದು ಕ್ಲೈಂಟ್ ಹ್ಯಾಡ್ ಟು ಕಮ್ ಟು ಮೀ. ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ, ಒಳ್ಳೆ ಬಿಸ್ನೆಸ್ ಮ್ಯಾನ್, ದೊಡ್ಡ ಬಿಸ್ನೆಸ್ ಮ್ಯಾನ್, ಅವನೇ ಎಲ್ಲಾನು ಬಿಸ್ನೆಸ್ ಕ್ರಿಯೇಟ್ ಮಾಡಿದೆಲ್ಲ ಅವನೇನೆ. ಮದುವೆ ಆಗಿತ್ತು, ಹೆಂಡತಿನ ತುಂಬಾ ಇಷ್ಟಪಡೋನು, ಬಟ್ ಟೈಮ್ ಕೊಡಕ್ ಆಗ್ತಾ ಇರ್ಲಿಲ್ಲ. ಅನ್ಫಾರ್ಚುನೇಟ್ಲಿ ವಾಟ್ ಎವರ್ ಹ್ಯಾಪನ್, ಅವನ ಒಂದು ಫ್ರೆಂಡ್ ಜೊತೆಗೆ ಅವನ ಹೆಂಡತಿಯ ಒಡನಾಟ ಅಥವಾ ಸ್ನೇಹ ಬೆಳೆದ್ಬಿಡ್ತು. ಒನ್ ಫೈನ್ ಡೇ he comes to know about this.
ಏನ್ ಗೊತ್ತಾಯ್ತು ಅಂದ್ರೆ ವಾಟ್ಸಪ್ ಅಲ್ಲಿ ಚಾಟ್ ಮಾಡ್ತಾ ಇದ್ರು, ವೆರಿ ಹೆಲ್ದಿ ಚಾಟಿಂಗ್ ಇತ್ತು, ಹಾಯ್ ಹೆಲೋ, ಒಳ್ಳೆ ಫ್ರೆಂಡ್ಸ್ ತರ. ಇವನ್ ಅದನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಅವನ್ಗೆ ನೋವಾಗೋಯ್ತು ಅಂದ್ರೆ, ಹೌ ಕ್ಯಾನ್ ದಿಸ್ ಹ್ಯಾಪನ್, ನನ್ನ ಹೆಂಡತಿ ನನ್ನ ಫ್ರೆಂಡ್ ಜೊತೆಗೆ ಸ್ನೇಹ ಹೇಗ್ ಬೆಳೆಸಿದ್ಲು ಅಂತ. ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ಅವ್ನ್ ಈಗೋ ಎಷ್ಟರ ಮಟ್ಟಿಗೆ ಹರ್ಟ್ ಆಗೋಯ್ತು ಅಂದ್ರೆ, ಬಿಕಾಸ್ ಚೈಲ್ಡ್ಹುಡ್ ಅಲ್ಲಿ ಅವ್ನಿಗೆ ಬಡತನ ಇತ್ತು, ತುಂಬಾ ಹಾರ್ಡ್ ವರ್ಕ್ ಮಾಡಿ ಒಂದು ದೊಡ್ಡ ಬಿಸ್ನೆಸ್ ನ ಬಿಲ್ಡ್ ಮಾಡ್ದ, ಒಂದು ದೊಡ್ಡ ಎಂಪೈರ್ ಬಿಲ್ಡ್ ಮಾಡ್ದ, ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ದ, ಅವಳಿಗೆಲ್ಲ ಸುಖ ಸೌಕರ್ಯಗಳನ್ನೆಲ್ಲ ಕೊಡ್ತಾ ಇದ್ದಾನೆ. ದ ಓನ್ಲಿ ಥಿಂಗ್ ಈ ಕುಡ್ ನಾಟ್ ಗಿವ್ ಇಸ್ ಟೈಮ್. ಅಂಡ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಎಷ್ಟೋ ಜನ ಪ್ರೊಫೆಷನಲ್ ಲೈಫ್ ಪರ್ಸನಲ್ ಲೈಫ್ ನ ಮ್ಯಾನೇಜ್ ಮಾಡಕ್ಕೆ ಬ್ಯಾಲೆನ್ಸ್ ಮಾಡಕ್ಕೆ ಆಗೋದಿಲ್ಲ. ನಾವು ಪ್ರೊಫೆಷನಲ್ ಲೈಫ್ ಅಲ್ಲಿ ಮುಂದೆ ಹೋಗ್ತಾ ಇದ್ರೆ ಪರ್ಸನಲ್ ಲೈಫ್ ಎಷ್ಟೋ ಸತಿ ಹೊಡ್ತಾ ಬಿದ್ಬಿಡುತ್ತೆ. ಎಷ್ಟೋ ಬರೀ ಪರ್ಸನಲ್ ಲೈಫ್ ನೋಡ್ತಾ ಇದ್ರೆ ಪ್ರೊಫೆಷನಲ್ಲಿ ನಾವು ಏನು ಮಾಡಕ್, ವಿ ಆರ್ ನಾಟ್ ಏಬಲ್ ಟು ಬ್ಯಾಲೆನ್ಸ್ ದೀಸ್ ಥಿಂಗ್ಸ್ ಇನ್ ಅವರ್ ಲೈಫ್. ಸೊ ಇವಾಗ ಇವ್ನು ಟೈಮ್ ಕೊಡಕ್ ಆಗಿಲ್ಲ, ಪಾಪ ಈ ಹುಡುಗಿ ಮನೇಲಿ ಇದ್ದು 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 ಬೇಜಾರಾಗ್ತಿತ್ತು ಎಲ್ಲೋ ಒಂದ್ ಕಡೆ, ವಿಚ್ ಇಸ್ ವೆರಿ ವೆರಿ ನ್ಯಾಚುರಲ್. ನ್ಯಾಚುರಲ್ ಆಗಿ ಇನ್ನೊಬ್ಬರ ಕಡೆ ಅಟ್ರಾಕ್ಷನ್ ಆಯ್ತು, ಸ್ನೇಹ ಬೆಳೀತು. ಇದನ್ನ ಈ ವ್ಯಕ್ತಿ ತಡ್ಕೊಳಕ್ಕೆ ಆಗಿಲ್ಲ. ನಾನು ಎಷ್ಟು ಕೌನ್ಸಿಲಿಂಗ್ ಮಾಡಿದ್ರು ಕೂಡ, ಎಷ್ಟು ಥೆರಪಿ ಮಾಡಿದ್ರು ಕೂಡ, ಐ ವಾಸ್ ನಾಟ್ ಏಬಲ್ ಟು ಹೀಲ್ ದಟ್ ಪರ್ಸನ್. ಅವ್ನು ಎಷ್ಟರ ಮಟ್ಟಿಗೆ ಅದು ಆ ಮೆನ್ಸ್ ಈಗೋ ಹರ್ಟ್ ಆಗೋಯ್ತಂದ್ರೆ, ಹೇಗೆ ಯಾಕೆ ಅಂತ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂದ್ರೆ, ಅವ್ನಿಗೆ ಯಾವ ಕಡೆನೂ ಮನ್ಸೇ ಇಲ್ಲ. ಬಿಸ್ನೆಸ್ ಕಡೆ ಸಾಕಷ್ಟು ಲಾಸಸ್ ಆಗ್ತಾ ಇದೆ, ಆಫೀಸ್ ಹೋಗ್ತಾ ಇಲ್ಲ, ಮನೆ ಕಡೆ ಗಮನ ಇಲ್ಲ, ಅಂಡ್ ಹಿ ಇಸ್ ಲೈಕ್ ಹಿ ಹ್ಯಾಸ್ ಬಿಕಮ್ ಮ್ಯಾಡ್. ನಾನು ಅವ್ನಿಗೆ ಎಷ್ಟು ಹೇಳಕ್ ಪ್ರಯತ್ನ ಮಾಡಿದ್ರು ಕೂಡ ಅವ್ನಿಗೆ ಅರ್ಥನೇ ಆಗ್ಲಿಲ್ಲ. ಲಾಸ್ಟ್ ಟೈಮ್ ವೆನ್ ಐ ಮೆಟ್ ಹಿಮ್, ನನ್ಗೆ ಏನು ತೋರಿಸ್ಲಿಲ್ಲ ಏನ್ ಮಾಡೋದು, ಇನ್ಗೆ ಹೇಗೆ ಏನ್ ಹೇಳ್ಬೇಕು ಅಂತ. ಸಡನ್ ಆಗಿ ಒಂದು ಎಕ್ಸಾಂಪಲ್ ಮೈಂಡಿಗೆ ಬಂತು, ಈ ಎಕ್ಸಾಂಪಲ್ ಕೊಟ್ಟು ನೋಡ ನಿಮ್ಗೆ ಅರ್ಥ ಆದ್ರೆ ಆಗ್ಲಿ ಅಂತ. ಸೊ ನಾನೇನ್ ಮಾಡಿದೆ, ನಾನು ಹೇಳಿದ್ದು ನೋಡಿ, ನಿಮ್ ಹೆಂಡತಿದು ನಿಮ್ಮ ಫ್ರೆಂಡ್ ಜೊತೆಗೆ ಫ್ರೆಂಡ್ಶಿಪ್ ಇದೆ, ಅದ್ರ ಬಿಯಾಂಡ್ ಏನು ಇಲ್ಲ ಅಂತ ಅವಳು ಕೂಡ ಹೇಳಿದಾಳೆ. ನಿಮ್ಗೂ ಕೂಡ ನಿಮ್ಮ ಹತ್ರನೂ ಕೂಡ ಯಾವುದೇ ರೀತಿ ಸಾಕ್ಷ್ಯ ಆಧಾರಗಳು ಇಲ್ಲ. ಸೊ ಶಿ ಇಸ್ ಜಸ್ಟ್ ಒಂದು ಇಮೋಷನಲ್ ಸಪೋರ್ಟ್ಗೆ ಅವನ ಜೊತೆಗೆ ಏನೋ ಒಂದು ಮಾತುಕತೆ ಏನೋ ಮಾತಾಡ್ತಾ ಇದ್ದಾಳೆ ಅಷ್ಟೇ, ಅದ್ ಬಿಟ್ರೆ ಏನು ಇಲ್ಲ. ಇಷ್ಟಕ್ಕೆ ನೀವು ಅಷ್ಟು ನೋವು ಪಡ್ತಾ ಇದ್ದೀರಿ. ನಾನು ಈ ಹಿಂದಿ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಇದ್ದಾಳೆ, ಸನಿ ಲಿಯೋನಿ ಅಂತ, ನಿಮ್ಗೆ ಗೊತ್ತಿರಬೇಕು. ಶಿ ವಾಸ್ ಅ ಪಾನ್ ಸ್ಟಾರ್ ಬಿಫೋರ್, ಪಾನ್ ಸ್ಟಾರ್ ಆಗಿದ್ರು. ಅದಾದ್ಮೇಲೆ ಇಂಡಿಯಾಗೆ ಬಂದು ಇಂಡಿಯನ್ ಸಾಕಷ್ಟು ಮೂವೀಸ್ ಅಲ್ಲಿ ಕೆಲಸ ಮಾಡಿದ್ದಾರೆ, ನಿಮ್ಗೆ ಗೊತ್ತಿರಬೇಕು. ಅವಳಿಗೆ ಮದುವೆ ಆಗಿದೆ, ಇಬ್ರು ಮಕ್ಕಳು ಇದ್ದಾರೆ. ನಾನು ಅವಳದ್ದು ಎಕ್ಸಾಂಪಲ್ ಕೊಟ್ಟೆ, ನಾನು ಹೇಳಿದೆ ನೋಡಿ, ಸನಿ ಲಿಯೋನಿಯಾಗೆ ಮದುವೆ ಆಗಿದೆ, ಅವಳು ಏನ್ ಕೆಲಸ ಮಾಡಿದಾಳೆ ನಿಮ್ಗೆ ಗೊತ್ತಿದೆ. ಪಾನ್ ಸ್ಟಾರ್ ಆಗಿದ್ರು ಅಂದ್ರೆ ಸುಮಾರು ಜನರ ಜೊತೆಗೆ ಆಲ್ ಕೈಂಡ್ಸ್ ಆಫ್ ಥಿಂಗ್ಸ್ ಹ್ಯಾವ್ ಹ್ಯಾಪನ್ಡ್. ಅವಳಿಗೆ ಮದುವೆ ಮಾಡಿರೋ ವ್ಯಕ್ತಿಗ ಈ ವಿಷಯಗಳು ಗೊತ್ತಿಲ್ವಾ? ಗೊತ್ತಿದೆ. ಗೊತ್ತಿದ್ದು ಕೂಡ ಆ ಹುಡುಗಿನ ಅವನು ಹೇಗೆ ಅಕ್ಸೆಪ್ಟ್ ಮಾಡ್ದ? ಮದುವೆ ಮಾಡಿದಾನಲ್ಲ, ಯಾಕೆ ಮದುವೆ ಮಾಡ್ದ? ಆ ತರ ಹುಡುಗಿನ ಯಾರಾದ್ ಮದುವೆ, ವಾಟ್ ಹಿ ಮೈಟ್ ಹ್ಯಾವ್ ಥಾಟ್. ನಾನು ಹೇಳಿದೆ ಆ ಗಂಡನ್ಗೆ ಅವನ ಮನ್ಸಲ್ಲಿ ಏನ್ ಬಂದಿರಬೇಕು. ಹಿ ಲುಕ್ಡ್ ಅಟ್ ಹರ್ ಸಪ್ರೇಟ್ಲಿ ಫ್ರಮ್ ಹರ್ ಪ್ರೊಫೆಷನ್. ಪಾನ್ ಸ್ಟಾರ್ ಆಗಿದ್ದು ಅದು ಅವ್ರ ಪ್ರೊಫೆಷನ್ ಆಗಿತ್ತು, ಬಟ್ ಆಸ್ ಅ ಇಂಡಿವಿಜುವಲ್ ಶಿ ಇಸ್ ಅ ವುಮನ್, ಶಿ ಇಸ್ ಅ ಗರ್ಲ್, ಶಿ ಇಸ್ ಅ ವುಮನ್, ಅಂಡ್ ಶಿ ಆಲ್ಸೋ ಹ್ಯಾಸ್ ದ ರೈಟ್ಸ್ ಟು ಲೀಡ್ ಹರ್ ಲೈಫ್ ಆಸ್ ಶಿ ವಾಂಟ್ಸ್. ಅವಳಿಗೆ ಹೇಗ್ ಬೇಕು ಹಾಗೆ ಜೀವನ ಮಾಡೋದಕ್ಕೆ ಅವಳಿಗೂ ಕೂಡ ಅಧಿಕಾರ ಇದೆ. ಈ ವಿಷಯಗಳನ್ನ ತಿಳ್ಕೊಂಡು ಅವಳ ಗಂಡ ಅವಳನ್ನ ಮದುವೆ ಮಾಡ್ದ. ನಾನು ಹೇಳಿದೆ, ಇಫ್ ಹಿ ಕ್ಯಾನ್ ಅಕ್ಸೆಪ್ಟ್ ಅ ವುಮನ್ ಲೈಕ್ ದ್ಯಾಟ್, ನಿಮ್ ಹೆಂಡತಿಗೆ ನೀವು ಟೈಮ್ ಕೊಡಕ್ ಆಗಿಲ್ಲ, ಹಂಗಾಗಿ ಅವಳ ಆ ಕಡೆ ಏನೋ ಒಲು ಬೆಳೀತು. ಅದು ಬಿಯಾಂಡ್ ಏನು ಇಲ್ಲ. ನೀವು ಇವಾಗ ಅವಳಿಗೆ ಟೈಮ್ ಕೊಡಕ್ ಶುರು ಮಾಡಿದ್ರೆ, ಮೇ ಬಿ ಥಿಂಗ್ಸ್ ವಿಲ್ ಚೇಂಜ್, ಅಂಡ್ ಶಿ ಇಸ್ ಆಲ್ಸೋ ಡೆಡಿಕೇಟೆಡ್ ಟು ಅಂತಂದು. ಈ ವಿಷಯ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅರ್ಥ ಆಗೋಯ್ತು. ಅಂಡ್ ಅದಾದ್ಮೇಲೆ ಹಿ ಬಿಕೇಮ್ ನಾರ್ಮಲ್. ಆಕ್ಚುಲಿ ಹಿ ಸ್ಟಾರ್ಟೆಡ್ ಗಿವಿಂಗ್ ಟೈಮ್ ಟು ಹಿಸ್ ವೈಫ್, ಅಂಡ್ ಸ್ವಲ್ಪ ದಿನದಲ್ಲಿ ಅದೆಲ್ಲ ನಾರ್ಮಲೈಸ್ ಆಯ್ತು. ಇಲ್ಲಿ ಈ ಈ ಈ ವಿಷಯ ನಾನು ಏನಕ್ಕೆ ತಗೊಂಡೆ ಅಂದ್ರೆ, ವಾಟ್ ಐ ಮೀನ್ ಟು ಸೇ ಹಿಯರ್ ಇಸ್, ಎವ್ರಿಥಿಂಗ್ ಈಸ್ ಯೋರ್ ಮೈಂಡ್, ಮೈ ಡಿಯರ್ ಫ್ರೆಂಡ್ಸ್. ಮೊದಲು ಇವನ್ ಮನ್ಸಲ್ಲಿ ಆ ಮೆನ್ಸ್ ಈಗ ಇತ್ತು ಕಿ ಹೌ ದಿಸ್ ಕ್ಯಾನ್ ಹ್ಯಾಪನ್, ಅಂಡ್ ಹಿ ವೆಂಟ್ ಇನ್ ಟು ಡಿಪ್ರೆಷನ್, ಸ್ಟ್ರೆಸ್ ಅಂಡ್ ಆಲ್ ಕೈಂಡ್ಸ್ ಆಫ್ ಥಿಂಗ್ಸ್, ಓನ್ಲಿ ಬಿಕಾಸ್ ಹಿಸ್ ವೈಫ್ ವಾಸ್ ಸ್ಪೀಕಿಂಗ್ ಟು ಸಂಬಡಿ ಎಲ್ಸ್. ಆ ಮೆನ್ಸಿಗೂ ಹರ್ಟ್ ಆಗೋಯ್ತು, ಮೈಂಡ್ ಅಲ್ಲಿ ಅಷ್ಟರ ಮಟ್ಟಿಗೆ ತುಂಬ್ಕೊಂಡ್ಬಿಡ್ತು, ಹಿ ವಾಸ್ ನಾಟ್ ಏಬಲ್ ಟು ಕನ್ವಿನ್ಸ್ ಹಿಮ್ಸೆಲ್ಫ್. ಯಾವಾಗ ಈ ತರದ ವಿಷಯ ಹೇಳಿದೆ, ಎಲ್ಲೋ ಒಂದ್ ಕಡೆ ಅವನಿಗೆ ಮತ್ತೆ ಸ್ಟ್ರೈಕ್ ಆಯ್ತು, ಹೌದಲ್ಲ, ಇಫ್ ಹಿ ಕ್ಯಾನ್ ಅಕ್ಸೆಪ್ಟ್ ದಿಸ್ ಗರ್ಲ್, ನನ್ನ ಹೆಂಡತಿ ನಾನು ಯಾಕೆ ಅಕ್ಸೆಪ್ಟ್ ಮಾಡಕ್ ಆಗ್ತಾ ಇಲ್ಲ? ಎಲ್ಲೋ ಒಂದ್ ಕಡೆ ಅವ್ನ ರಿಯಲೈಸೇಷನ್ ಆಯ್ತು, ಅವ್ನ ಮೈಂಡ್ ಸೆಟ್ ಚೇಂಜ್ ಆಯ್ತು. ಮೈಂಡ್ ಸೆಟ್ ಚೇಂಜ್ ಆಗಿದ ತಕ್ಷಣ ಇಲ್ಲೆಲ್ಲ ಬದಲಾವಣೆ ಆಗ್ಲಿಕ್ಕೆ ಶುರು ಆಯ್ತು.
ಎವ್ರಿಥಿಂಗ್ ಈಸ್ ಯೋರ್ ಮೈಂಡ್. ಹಾಗಾದ್ರೆ ಹೊರಗಡೆ ಇದು ತಪ್ಪು ಅದು ತಪ್ಪು, ಇದು ಸರಿ ಅದು ಸರಿ ಅಂತ ಏನೂ ಇಲ್ಲ. ಈ ಜಗತ್ತಿನಲ್ಲಿ ಯಾವುದು ತಪ್ಪು ಅನ್ನೋದಿಲ್ಲ, ಸರಿ ಅನ್ನೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಆಸ್ ಫಾರ್ ಎಸ್ ಕನ್ಸರ್ನ್ ವಿತ್ ಮೀ, ನನ್ನ ಹತ್ರ ಬಂದ್ರೆ ನಾನು ಯಾವಾಗ್ಲೂ ಐ ಆಮ್ ಆಲ್ವೇಸ್ ನಾನ್ ಜಜ್ಮೆಂಟಲ್, ಅಂಡ್ ದಟ್ ಇಸ್ ವೈ ಮೆನಿ ಆಫ್ ಮೈ ಕ್ಲೈಂಟ್ಸ್ ಲೈಕ್ ಟು ಕಮ್ ಟು ಮೀ. ಏನಂದ್ರೆ ಎಷ್ಟೋ ಜನ ಎಷ್ಟೋ ತರದ ವಿಷಯಗಳನ್ನ ತಗೊಂಡ್ಬರ್ತಾರೆ, ಎಷ್ಟೋ ಪರ್ಸನಲ್ ವಿಷಯಗಳನ್ನ ನಮ್ಮಿಂದ ನಾವು ನಮ್ಗೆ ಹೈಡ್ ಮಾಡ್ತೀವಿ. ಅಂತ ವಿಷಯಗಳನ್ನು ಕೂಡ ನನ್ನ ಹತ್ರ ಮಾತಾಡ್ತಾರೆ. ನನ್ನ ಕ್ಲೈಂಟ್ಸ್ ಅಲ್ಲಿ ಕೆಲವರು ಪ್ರಾಸ್ಟಿಟ್ಯೂಟ್ಸ್ ಇದ್ದಾರೆ, ಕಾಲ್ ಗರ್ಲ್ಸ್ ಇದ್ದಾರೆ, ಅಂಡ್ ಐ ಡೋಂಟ್ ಜಡ್ಜ್ ದೆಮ್. ಈಗ ನಿಮ್ಮ ಹತ್ರ ಬಂದ್ಬಿಟ್ರೆ ಅಥವಾ ಸಾಮಾನ್ಯ ಯಾರೋ ಹತ್ರ ಬಂದ್ಬಿಟ್ರೆ, ಓ ಈ ತರ ಕೆಲಸ ಮಾಡ್ತೀಯಾ, ಛೇ ಈ ತರ ಕೆಲಸ ಮಾಡ್ತೀರಾ, ಐ ಡೋಂಟ್ ಸೇ ದಟ್. ಬಿಕಾಸ್ ಆ ತರ ಕೆಲಸ ಈ ತರ ಕೆಲಸ ಮಾಡೋದ್ರ ಹಿಂದೆ ಎಷ್ಟೋ ಸಾವಿರಾರು ಕಾರಣಗಳಿರುತ್ತೆ. ಬಿಕಾಸ್ ಐ ನೋ ದಟ್, because I've gone through all those kinds of things in my career of this, healing. I don't judge anybody, right? So ಕಾರಣ ಏನಂದ್ರೆ ಎವ್ರಿಥಿಂಗ್ ಇಸ್ ಇನ್ ಯೋರ್ ಮೈಂಡ್. ಈ ಜಗತ್ತಿನಲ್ಲಿ ಏನು ಸರಿ ತಪ್ಪು, ಇದು ಒಳ್ಳೇದು ಕೆಟ್ಟದ್ದು ಅನ್ನೋದು ಏನಿಲ್ಲ. ಇಟ್ ಇಸ್ ಆಲ್ ಇನ್ ಅವರ್ ಮೈಂಡ್. ಇದು ತಪ್ಪು ಅನ್ನೋದು ನಮ್ಗೆ ಅನಿಸ್ತಾ ಇದೆ, ಇದು ಸರಿ ಅನ್ನೋದು ಅವ್ರಿಗೆ ಅನಿಸ್ತಾ ಇದೆ ಅಷ್ಟೇ. ಸರಿ ತಪ್ಪು ಅನ್ನೋದು ನಮ್ಮ ಮನಸ್ಸಲ್ಲಿದೆ, ಹೊರಗಡೆ ಎಲ್ಲೂ ಇಲ್ಲ. ಯಾವ್ದು ನಿಮ್ಗೆ ಸರಿ ಅಂತ ಅನಿಸ್ತಾ ಇದೆಯೋ ಇನ್ನೊಬ್ರಿಗೆ ಅದು ತಪ್ಪು ಅಂತ ಅನಿಸ್ತಿರ್ಬೋದು, ಯಾರಿಗೆ ತಪ್ಪು ಅಂತ ಅನಿಸ್ತಾ ಇದೆಯೋ ನಿಮ್ಗೆ ಅದು ಸರಿ ಅಂತ ಅನಿಸ್ತಿರ್ಬೋದು. ಇಟ್ ಇಸ್ ಜಸ್ಟ್ ಅ ಸ್ಟೇಟ್ ಆಫ್ ಮೈಂಡ್ ಅಂಡ್ ನಥಿಂಗ್ ಎಲ್ಸ್. ಇನ್ ರಿಯಾಲಿಟಿ ಅದೇನಿದೆ ಅದಿದೆ ಅಷ್ಟೇ. ಅದು ಸರಿ ತಪ್ಪು ಅನ್ನೋದು ಏನಿಲ್ಲ. ಸರಿ ತಪ್ಪು ಅನ್ನೋದು ಎಲ್ಲಿದೆ? ನಮ್ಮ ಮನಸ್ಸಲ್ಲಿದೆ. ಅಂಡ್ ದೇರ್ ಫೋರ್ ಎವ್ರಿಥಿಂಗ್ ಇಸ್ ಯೋರ್ ಮೈಂಡ್. ನಿಮ್ ಮನಸ್ಸಿಂದ ನೀವೆಲ್ಲಾನು ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಅಂಡ್ ಟು ಚೇಂಜ್ ಯೋರ್ ಲೈಫ್ ಯು ಹ್ಯಾವ್ ಟು ಚೇಂಜ್ ಯೋರ್ ಮೈಂಡ್. ಯು ಹ್ಯಾವ್ ಟು ಚೇಂಜ್ ಯೋರ್ ಮೈಂಡ್, ಯು ಹ್ಯಾವ್ ಟು ಚೇಂಜ್ ಯೋರ್ ಥಾಟ್ಸ್. ಟು ಚೇಂಜ್ ಯೋರ್ ಮೈಂಡ್ ಯು ಹ್ಯಾವ್ ಟು ಚೇಂಜ್ ಯೋರ್ ಥಾಟ್ಸ್. ನಿಮ್ಮ ವಿಚಾರಗಳನ್ನ, ನಿಮ್ಮ ಭಾವನೆಗಳನ್ನ, ನಿಮ್ಮ ನಂಬಿಕೆಗಳನ್ನ ನೀವು ಬದಲಾಯಿಸಬೇಕು. ಯಾವಾಗ ನೀವು ನಮ್ಮ ನಂಬಿಕೆಗಳನ್ನ, ವಿಚಾರಗಳನ್ನ, ಭಾವನೆಗಳನ್ನ, ನಂಬಿಕೆ ಬಿಲೀಫ್ಸ್ ಗಳನ್ನ ನೀವು ಬದಲಾವಣೆ ಮಾಡ್ತೀರಿ, ಅವಾಗ ನಿಮ್ ಮನಸ್ಸು ಬದಲಾವಣೆ ಆಗುತ್ತೆ. ಯಾವಾಗ ನಿಮ್ ಮನಸ್ಸು ಬದಲಾವಣೆ ಆಗುತ್ತೆ, ನಿಮ್ಮ ಎನರ್ಜಿ ಬದಲಾವಣೆ ಆಗುತ್ತೆ. ಇನ್ ಅದರ್ ವರ್ಡ್ಸ್, ನಿಮ್ಮ ಬ್ರೈನ್ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಏನಿದೆ ಅದು ಬದಲಾವಣೆ ಆಗುತ್ತೆ. ಅದು ಬದಲಾವಣೆ ಆಗ್ತಾ ಇದ್ದಂಗೆ ದೇಹದಲ್ಲಿ ಎಲ್ಲಾನು ಬದಲಾವಣೆ ಆಗ್ಲಿಕ್ಕೆ ಶುರು ಆಗ್ಬಿಡತ್ತೆ. ಸೊ your mind is everything. As you think, so you become. Change your thoughts to change your life. ಮುಂದಿನ ದಿನಗಳಲ್ಲಿ ನಂದು ಒಂದು NLP ಪ್ರೋಗ್ರಾಮ್ ಬರ್ತಾ ಇದೆ, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗು. ಸುಮಾರು 10 ಇಂದ 15 ದಿನದ ಆ ಕ್ಲಾಸ್ ಇರುತ್ತೆ. ನಿಮ್ಮಲ್ಲಿ ಏನಾದ್ರು ಆಸಕ್ತಿ ಇತ್ತು ಅಂತಿದ್ರೆ ನೀವು ಆ ಕ್ಲಾಸ್ನ ಜಾಯಿನ್ ಆಗ್ಬೋದು. ಅದಕ್ಕೆ ಮುಂಚೆ 1 or 2 ಡೇಸ್ ಒಂದು ಫೌಂಡೇಶನ್ ಕೋರ್ಸ್ ಇರುತ್ತೆ ವಿತ್ ಅ ವೆರಿ ಮಿನಿಮಮ್ ಪ್ರೈಸ್. ಫೌಂಡೇಶನ್ ಕೋರ್ಸು ಅದಾದ್ಮೇಲೆ ಅಡ್ವಾನ್ಸ್ ಲೆವೆಲ್ ಕೋರ್ಸ್ ಇರುತ್ತೆ. ಇದರಲ್ಲಿ ಈ NLP ಪ್ರೋಗ್ರಾಮ್ದಲ್ಲಿ ನಾವು ಇನ್ ಡಿಟೇಲ್ ಇವೆಲ್ಲ ವಿಷಯಗಳು ಹೇಗೆ ದೇಹ, ಮನಸ್ಸು, ಪ್ರಾಣ, ಬ್ರೈನು ಇವೆಲ್ಲ ಹೇಗೆ ಕೆಲಸ ಮಾಡುತ್ತೆ ಇದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ಅರ್ಥ ಮಾಡ್ಕೊಂಡು, ಇದರಲ್ಲಿ ಸಾಕಷ್ಟು ಟೆಕ್ನಿಕಲ್ಸ್ ಇದಾವೆ ನಮ್ಮ ಮನಸ್ಸನ್ನ ಚೇಂಜ್ ಮಾಡ್ಲಿಕ್ಕೆ. ವಿ ಹ್ಯಾವ್ ಮೆನಿ ಟೆಕ್ನಿಕ್ಸ್ ಬೈ ವಿಚ್ ವಿ ಕ್ಯಾನ್ ಚೇಂಜ್ ಅವರ್ ಮೈಂಡ್. ನಮ್ಮ ಮನಸ್ಸನ್ನು ಚೇಂಜ್ ಮಾಡಿ ನಮ್ಮ ಸಂಪೂರ್ಣ ಲೈಫ್ನ ನಾವು ಚೇಂಜ್ ಮಾಡ್ಬೋದು. ಸೊ ಮನಸ್ಸನ್ನು ಚೇಂಜ್ ಮಾಡೋದಕ್ಕೆ ಸಾಕಷ್ಟು ಟೆಕ್ನಿಕ್ಗಳನ್ನ ಅದರಲ್ಲಿ ಕಲಿತೀವಿ. ನಿಮ್ಮಲ್ಲಿ ಯಾರಿಗಾದ್ರೂ ಆಸಕ್ತಿ ಇದೆ ಅಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ, ನೀವು ಯಾವ ಗ್ರೂಪಲ್ಲಿ ಇದ್ದೀರಿ, ಡೆಫಿನೆಟ್ಲಿ ಆ ಕ್ಲಾಸ್ನ ಜಾಯಿನ್ ಆಗ್ಬೋದು. ಕ್ಲಿಯರ್? ಸೊ your mind is everything. As you think, so you become. And third thing, ಇನ್ನೊಂದು ವಿಷಯ ನಾನು ತಗೊಂಡ್ಬಿಡ್ತೀನಿ. ಬಿಕಾಸ್ ಬುದ್ಧನ ಬಗ್ಗೆ ಅಥವಾ ಬುದ್ಧನ ಲರ್ನಿಂಗ್ಸ್ ಏನಿದೆ, ಟೀಚಿಂಗ್ಸ್ ಏನಿದೆ, ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಮುಖ್ಯವಾಗಿ ನಾನು ನನ್ನ ಲೈಫಲ್ಲಿ ಏನ್ ಅಳವಡಿಸ್ಕೊಂಡಿದ್ದೀನಿ, ನನ್ನ ಟೀಚಿಂಗ್ಸ್ ಅಲ್ಲಿ ಯಾವ್ದಾರ ಒಂದು ಛಾಯೆ ನೀವು ಕಾಣ್ತೀರಿ, ಆ ತರದ ಕೆಲವೊಂದು ವಿಷಯಗಳನ್ನು ಮಾತ್ರ ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಬಟ್ ತುಂಬಾ ವಿಷಯಗಳಿದ್ದಾವೆ. ಮೂರನೇ ವಿಷಯ ಮೋಸ್ಟ್ ಇಂಪಾರ್ಟೆಂಟ್. ಮೊದಲನೇದು ಅಪ್ಪ ದೀಪೋ ಭವ ಅಂತ ಅರ್ಥ ಮಾಡ್ಕೊಂಡಿದ್ವಿ. ಯು ಹ್ಯಾವ್ ಟು ಬಿ ಲೈಟ್ ಆನ್ ಟು ಯೋರ್ ಸೆಲ್ಫ್. ಸೆಕೆಂಡ್ ಈಸ್ ಯೋರ್ ಮೈಂಡ್ ಇಸ್ ಎವ್ರಿಥಿಂಗ್. ನಿಮ್ಮ ಮನಸ್ಸಿಂದ ನೀವು ಸಂಪೂರ್ಣ ಜಗತ್ತನ್ನ, ನಿಮ್ಮ ಜಗತ್ತನ್ನು ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಅಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್, ವಾಟ್ ಐ ಜನರಲಿ ಸಜೆಸ್ಟ್ ಎನಿಬಡಿ ಈಸ್ ಹಿಸ್ ಮಿಡಲ್ ಪಾತ್. ದ ಮಿಡಲ್ ಪಾತ್, ಮಧ್ಯದ ದಾರಿ ತಗೊಳ್ಳಿ ಅಂತ. ಸಾಮಾನ್ಯವಾಗಿ ನಾವು ತುಂಬಾ ಎಕ್ಸ್ಟ್ರೀಮಿಟಿಗೆ ಹೋಗ್ತೀವಿ. ಐದರ್ ಯು ಆರ್ ಆನ್ ಟು ದಿಸ್ ಎಕ್ಸ್ಟ್ರೀಮ್ ಆರ್ ದಟ್ ಎಕ್ಸ್ಟ್ರೀಮ್. Buddha says don't go to that extreme or this extreme, come to the middle path. ಮಿಡಲ್ ಪಾತ್ ಬಂದ್ಬಿಡಿ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ವೆಜ್ ನಾನ್ ವೆಜ್ ಬಗ್ಗೆ ಸಾಕಷ್ಟು ವಾದ ವಿವಾದಗಳಿದ್ದಾವೆ. ಕೆಲವರು ನಾನ್ ವೆಜಿಟೇರಿಯನ್ಸು, ನಮ್ಮ ಧರ್ಮದಲ್ಲಿ ನಾನ್ ವೆಜ್ ತಿನ್ಬೇಕು,
ಇದನ್ನ ಸಾಯಿಸ್ಬೇಕು ತಿನ್ಬೇಕು ಅಂತ ಇದೆ ಅಂತ ಹೇಳ್ತಾರೆ. ಇನ್ ಕೆಲವರು ಫಾರ್ ಎಕ್ಸಾಂಪಲ್ ಜೈನಿಸಮ್ ಅಥವಾ ಕೆಲವೊಂದು ಈ ತರದ ಧರ್ಮಗಳಲ್ಲಿ ಪ್ಯೂರ್ ವೆಜಿಟೇರಿಯನ್, ಪ್ರಾಣಿಗಳನ್ನು ಸಾಯಿಸಬಾರ್ದು, ನಾನ್ ವೆಜ್ ತಿನ್ಬಾರ್ದು ಅಂತ ಎಕ್ಸ್ಟ್ರೀಮಿಟಿ ಇದೆ. ಬುದ್ಧನ ಹತ್ರ ಯಾರೋ ಬಂದ್ರು, ಯಾರೋ ಕೇಳಿದ್ರಂತೆ, ಬುದ್ಧ ಈ ತರ ಒಂದು ಸ್ಟೋರಿ ಇದೆ, ಎಷ್ಟು ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ, ಬಟ್ ಕಥೆ ಈ ತರ ಇದೆ ಕಿ ಈ ಕಮ್ಸ್ ಅಂಡ್ ಆಸ್ ಬುದ್ಧ ಕಿ ಬುದ್ಧ, ಕೆಲವರು ಪ್ರಾಣಿಗಳನ್ನು ಸಾಯಿಸಬಾರ್ದು, ತಿನ್ಬಾರ್ದು, ನಾನ್ ವೆಜ್ ತಿನ್ಬಾರ್ದು ಅಂತ ಹೇಳ್ತಾ ಇದ್ರೆ, ಇನ್ ಕೆಲವರು ನಾನ್ ವೆಜ್ ತಿನ್ಬೋದು, ಪ್ರಾಣಿ ಪಕ್ಷಿಗಳನ್ನ ಭಗವಂತ ಹುಟ್ಟಿಸಿದೆ ನಮಗೋಸ್ಕರ, ಅವ್ರನ್ನ ಸಾಯಿಸಿ ತಿಂದೇನೆ ಹೇಗೆ ಬೆಳೆ ಬೆಳೀತಾ ಇದೆ ಅದೇ ತರ ಪ್ರಾಣಿ ಪಕ್ಷಿಗಳು ಹುಟ್ಟತಾ ಇದಾವೆ, ಅವ್ರನ್ನ ಸಾಯಿಸಿ ನಾವು ತಿನ್ಬೇಕು, ಈ ತರ ಇದೆ, ನೀವೇನ್ ಹೇಳ್ತೀರಿ ಇದಕ್ಕೆ ಅಂತ ಗೊತ್ತಾ ಯೋಚನೆ ಮಾಡ್ದ. ಇವಾಗ ಇದಕ್ಕೇನ್ ಹೇಳತ್ತಪ್ಪ ಅಂತ, ಬಿಕಾಸ್ ಈಸ್ ಆಲ್ವೇಸ್ ಯಾವುದೇ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹಿ ನೆವರ್ ಸೆಟ್. ಸೊ ಅವನೇನ್ ಹೇಳ್ದ ಅಂದ್ರೆ, ನೋಡಿ ಪ್ರಾಣಿಗಳನ್ನ ಸಾಯಿಸೋದು ತಪ್ಪೆ, ಪ್ರಾಣಿಗಳನ್ನ ನೀವು ಸಾಯಿಸಬಾರ್ದು, ಆದ್ರೆ ಈಗಾಗಲೇ ಸತ್ತೋಗಿರುವಂತ ಪ್ರಾಣಿಗಳಿದ್ರೆ ಅದನ್ನ ನೀವು ತಿನ್ಬಹುದು. ಪ್ರಾಣಿ ಈಗಾಗಲೇ ಸತ್ತೋಗಿದೆ, ನೀವು ಸಾಯಿಸಬಾರ್ದು, ಆದ್ರೆ ಈಗಾಗಲೇ ಸತ್ತೋಗಿದೆ ಪ್ರಾಣಿ, ಅದನ್ನ ನೀವು ತಿನ್ಬಹುದು. ಯಾಕಂದ್ರೆ ಈಗಾಗಲೇ ಪ್ರಾಣ ಬಿಟ್ಟು ಹೋಗಿದೆ, ಅದ್ ಪ್ರಾಣ ಬಿಟ್ಟಿದ್ಮೇಲೆ ಆ ದೇಹ ಹೇಗೋ ಪಂಚತ್ವ ವಿಲೀನ ಆಗುತ್ತೆ, ಆ ದೇಹವನ್ನ ಪ್ರಾಣ ಬಿಟ್ಟ ಮೇಲೆ ಆ ದೇಹವನ್ನು ಬೇಕಾದ್ರೆ ನೀವು ತಿನ್ಬಹುದು ಅಂತ ಅಂದ್ರತ್ತೆ. ಅದನ್ನೇ ತಗೊಂಡು ಇವತ್ತು ಬುದ್ಧಿಸ್ಟ್ ಎಲ್ಲ ನಾನ್ ವೆಜಿಟೇರಿಯನ್ ಆಗಿದ್ದಾರೆ. ಅವ್ರು ಸಾಯಿಸೋದಿಲ್ಲ, ನೀವು ಸಾಯಿಸಿ ನಾನು ತಿಂತೀನಿ ಅಂತ. ನೀವು ಸಾಯಿಸಿ ಅಂತನಲ್ಲ, ಕಾರಣ ಅನುಮೋದನ ಅಂತ ನಾವೇನ್ ಹೇಳ್ತೀವಿ, ನೀವು ಸಾಯಿಸೋಂಗಿಲ್ಲ, ನೀವು ಸಾಯಿಸೋದಕ್ಕೆ ಕಾರಣಕರ್ತರು ಆಗ್ಬಾರ್ದು. ಬುದ್ಧ ಹೇಳಿದ ಏನೋ ಒಂದು ಮಾತಿತ್ತು, ಬಟ್ ಇವಾಗ ಏನಾಗಿದೆ ಅಂದ್ರೆ, ನೀವು ಯಾವ್ದೋ ನಾನ್ ವೆಜ್ ಹೋಟೆಲ್ಗೆ ಹೋದ್ರೆ ನೀವೇನಲ್ಲಿ ಸಾಯಿಸ್ತಾ ಇಲ್ವಲ್ಲ, ಸೊ ಅವ್ರು ಸಾಯಿಸಿದ್ದಾರೆ, ನಾವು ಹೋಗಿ ತಿಂತಾ ಇದೀವಿ ಅಂತ ತಿಂತಾರೆ. ಇರ್ಲಿ, ಮಿಡಲ್ ಪಾತ್ ಇಸ್ ಜಸ್ಟ್ ಡೋಂಟ್ ಗೋ ಟು ಎನಿ ಎಕ್ಸ್ಟ್ರೀಮಿಟಿ. ಹಿಂಗೆ ಮಾಡಿ ಅಂತನಿಲ್ಲ, ಹಿಂಗ್ ಮಾಡಬೇಡಿ ಅಂತನಿಲ್ಲ, ಜಸ್ಟ್ ಕಮ್ ಟು ದ ಮಿಡಲ್ ಪಾತ್, ಮಧ್ಯ ದಾರಿನ. ಎಲ್ಲ ವಿಷಯಗಳಲ್ಲಿ ಜೀವನದಲ್ಲಿ ಜಸ್ಟ್ ಟ್ರೈ ಟು ಫೈಂಡ್ ದ ಮಿಡಲ್. ಕೆಲವರು ಜೀವನದಲ್ಲಿ ತುಂಬಾ ಪ್ರೊಟೆಕ್ಟಿವ್ ಆಗಿರ್ತಾರೆ, ರಿಸ್ಕೇ ತಗೊಳ್ಳೋದಿಲ್ಲ. ಕೆಲವರು ಜೀವನದಲ್ಲಿ ಅತಿಯಾದ ರಿಸ್ಕ್ ತಗೊಂಡ್ಬಿಡ್ತಾರೆ. ವಾಟ್ ಐ ಜನರಲಿ ಸೇ ಇಸ್ ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್. ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳಿ, ಮಿಡಲ್ ಪಾತ್. ರಿಸ್ಕ್ ತಗೊಳ್ಳೇ ಇಲ್ಲ, ನೀವು ಜೀವನದಲ್ಲಿ ಏನು ಮಾಡಲೇ ಇಲ್ಲ ಅಂದ್ರೆ ನೀವು ಮುಂದೆ ಬರೆಯೋಕೆ ಆಗೋದೇ ಇಲ್ಲ. ಯು ಹ್ಯಾವ್ ಟು ಟೇಕ್ ದ ರಿಸ್ಕ್ ಇನ್ ಯೋರ್ ಲೈಫ್. ಆದ್ರೆ ತುಂಬಾ ರಿಸ್ಕ್ ತಗೊಳಕ್ ಹೋಗಿ ಮನೆ ಮಠ ಎಲ್ಲ ಅಡ ಇಟ್ಟು ಆ ದುಡ್ಡನ್ನ ಎಲ್ಲ ಎಲ್ಲೋ ಕಡೆ ಇನ್ವೆಸ್ಟ್ ಮಾಡಿ ಲಾಸ್ ಆಗ್ಬಿಟ್ರೆ ಕಂಪ್ಲೀಟ್ ಆಗಿ ನಿರ್ಮೂಲ ಆಗ್ಬಿಡ್ತೀರಿ. ದಟ್ ಈಸ್ ಆಲ್ಸೋ ನಾಟ್ ರೈಟ್. ಎಷ್ಟರ ಮಟ್ಟಿಗೆ ರಿಸ್ಕ್ ತಗೋಬೇಕು ಅಂದ್ರೆ, ಆ ರಿಸ್ಕ್ ತಗೊಂಡಾಗ ಫೈನಾನ್ಷಿಯಲ್ ಮ್ಯಾಟರ್ ನಾನು ಮಾತಾಡ್ತಾ ಇರೋದು, ನೀವು ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ ಮಾಡಿದ್ದೀರಿ, ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀರಿ. ಆ ರಿಸ್ಕ್ ಯಾವ ತರ ಇರ್ಬೇಕು ಅಂದ್ರೆ, ಆ ಲಾಸ್ ಆದ್ರೂ ಕೂಡ ನಿಮ್ಗೆ ನಿಮ್ಮ ದಿನನಿತ್ಯ ಜೀವನ ಏನ್ ನಡೀತಾ ಇದೆ ಅದು ಡಿಸ್ಟರ್ಬ್ ಆಗ್ಬಾರ್ದು. ನಿಮ್ ಊಟಕ್ಕೆ ಏನು ತೊಂದರೆ ಆಗ್ಬಾರ್ದು, ನಿಮ್ ಫ್ಯಾಮಿಲಿಗೆ ಏನು ಇಶ್ಯೂ ತೊಂದರೆ ಆಗ್ಬಾರ್ದು. ಎಕ್ಸ್ಟ್ರಾ ಅಮೌಂಟ್ ಏನಿದೆ ಅದನ್ನ ರಿಸ್ಕ್ ತಗೊಳ್ಳಿ. ಕೆಲವ್ರು ಏನ್ ಮಾಡ್ತಾರೆ, ಎಕ್ಸ್ಟ್ರಾ ಅಮೌಂಟ್ ಕಳೆದೋಗುತ್ತೆ, ಹಿಂಗಾಗ್ಬಿಡುತ್ತೆ, ಇಲ್ಲಿ ಲಾಸ್ ಆಗ್ಬಿಡುತ್ತೆ, ರಿಸ್ಕೇ ತಗೊಳ್ಳಲ್ಲ, ಅವ್ರು ಮುಂದೆ ಹೋಗಲ್ಲ, ಅಲ್ಲಿಗೆ ಇರ್ತಾರೆ. ಕೆಲವರು ರಿಸ್ಕ್ ತಗೊಳಕ್ ಹೋಗಿ ಮನೆನೂ ಅಡ ಇಟ್ಬಿಡ್ತಾರೆ, ಗಿರ್ವಿ ಇಟ್ಬಿಡ್ತಾರೆ, ಲೋನ್ ತಗೊಂಡ್ಬಿಡ್ತಾರೆ, ಮನೆ ಮೇಲೆ ಲೋನ್ ಇದೆ, ಇನ್ನೊಂದು ಏನೋ ಸೈಟ್ ಇದೆ ಅದ್ರ ಮೇಲೆ ಲೋನ್ ಇದೆ, ಗೋಲ್ಡ್ ಗಿಲ್ಲೆಲ್ಲ ಇಟ್ಕೊಂಡು ಲೋನ್ ತಗೊಂಡ್ಬಿಟ್ಟಿದ್ದಾರೆ, ಅದನ್ನೆಲ್ಲ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ ಮಾಡ್ಬಿಡ್ತಾರೆ. ಕ್ಲಿಕ್ ಆಯ್ತು, ವೆಲ್ ಅಂಡ್ ಗುಡ್. ಲಾಸ್ ಆಯ್ತು, ಕೇರ್ ಆಫ್ ಫುಟ್ಪಾತ್. ವಾಟ್ ಐ ಸಜೆಸ್ಟ್ ಇಸ್ ಟೇಕ್ ದ ಮಿಡಲ್ ಪಾತ್. ಇರೋದಕ್ಕೆ ಒಂದು ಮನೆ ಇರಬೇಕು, ಮನೆ ಮೇಲೆ ಯಾವುದೇ ರೀತಿ ಲೋನ್ ತಗೊಳಕ್ ಹೋಗ್ಬೇಡಿ. ಎಕ್ಸ್ಟ್ರಾ ಅಮೌಂಟ್ ಏನಾದ್ರು ಇದೆಯಾ ಅದನ್ನ ಇಟ್ಕೊಂಡಿದ್ದೀರಿ, ಅದನ್ನ ಇನ್ವೆಸ್ಟ್ ಮಾಡಿ. ಎಲ್ಲಾನು ಹಂಗೆ ತಿಜೋರಿ ಇಟ್ಟು ಏನು ಪ್ರಯೋಜನ ಇಲ್ಲ. ಎಕ್ಸಾಂಪಲ್ ಆಗಿ ಇದು ದಿಸ್ ನೋ ಅಗೇನ್ ನಾಟ್ ಫೈನಾನ್ಷಿಯಲ್ ಕ್ಲಾಸ್, ಹಂಗಾಗಿ ಸ್ಪಷ್ಟವಾಗಿ ಫೈನಾನ್ಷಿಯಲ್ ಬಗ್ಗೆ ಮಾತಾಡ್ತಾ ಇಲ್ಲ, ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ತಗೋತಾ ಇದ್ದೀನಿ. ಕಿ ಮಿಡಲ್ ಪಾತ್ ಇಸ್ ದ್ಯಾಟ್ ಕಿ ನೀವ್ ಏನ್ ರಿಸ್ಕ್ ತಗೋತಾ ಇದ್ದೀರಿ, ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೋತಾ ಇದ್ದೀರಿ. ಯಾವುದೇ ಎಕ್ಸ್ಟ್ರೀಮಿಟಿಗೆ ಹೋಗ್ಬೇಡಿ. ಹಿಂಗೆ ಮಾಡ್ಬೇಕು ಅಂತನ್ ಬೇಡ, ಹೀಗ್ ಮಾಡೋದ್ ಬೇಡ ಅಂತನ್ ಬೇಡ, ಮತ್ತೆ ದಾರಿ ಏನಿದೆ. ಹೆಂಡತಿ ಜೊತೆಗೆ ಜಗಳ ಆಗ್ಬಿಟ್ಟು ಮತ್ತೆ ದಾರಿ ಏನಿದೆ. ಯಾವಾಗ ಅವಳು ಜೋರಾಗಿ ಮಾತಾಡ್ತಾಳೆ, ನೀವು ಸುಮ್ಮನೆ ಇರಿ ಗಂಡಸರು,
ಯಾವಾಗ ಗಂಡಸರು ಜೋರಾಗಿ ಮಾತಾಡ್ತಾರೆ, ನೀವು ಹೆಣ್ಮಕ್ಳು ಸುಮ್ಮನೆ ಇರ್ಬೇಕು. ಇವರು ಜೋರಾಗಿ ಮಾತಾಡ್ತಾರೆ, ಇವರು ಜೋರಾಗಿ ಕಿಚ್ 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 ಕಟ್ 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 ಅನ್ನೆ ಕಟ್ ಬ್ರೇಕಪ್. ಮಿಡ್ಲ್ ಪಾತ್ ಇಸ್ ವಾಟ್? ಅರ್ಥ ಮಾಡ್ಕೊಂಡು ಯಾವಾಗ ಹೆಂಡತಿ ಕೋಪದಲ್ಲಿ ಇದ್ದಾಳೋ ನೀವು ಶಾಂತವಾಗಿರ್ಬೇಕು. ಅಮ್ಮ, ದೇವಿ, ತಾಯಿ. ಯಾವಾಗ ಗಂಡ ತುಂಬಾ ಅಗ್ರೆಸಿವ್ ಆಗಿದಾನೋ ಹೆಂಡತಿ ಸುಮ್ಮನೆ ಒಳಗಡೆ ಇರ್ಬೇಕು ಸುಮ್ಮನೆ. ಯಾವಾಗ ಸ್ವಲ್ಪ ಕೂಲ್ ಡೌನ್ ಆಗುತ್ತೆ ಮೈಂಡ್, ಅವಾಗ ಕುತ್ಕೊಂಡು ಮಾತಾಡಿ, ಏನಾಯ್ತು ಯಾಕಾಯ್ತು ಅಂತ ಮಾತಾಡಿ, ಅದನ್ನ ಶಾರ್ಟ್ ಔಟ್ ಮಾಡ್ಕೊಳ್ಳಿ. ಮಿಡಲ್ ಪಾತ್. ಎಕ್ಸ್ಟ್ರೀಮಿಟಿ ಏನಂದ್ರೆ, ಒಂದು ಇವರು ಜೋರಾಗಿ ಮಾತಾಡ್ತಾರೆ, ಇವರು ಜೋರಾಗಿ ಮಾತಾಡ್ತಾರೆ, ಜಗಳ ಆಗತ್ತೆ. ಇವರು ಏನು ಮಾತಾಡಲ್ಲ, ಇವರು ಏನು ಮಾತಾಡಲ್ಲ. ಕೆಲವು ಗಂಡ ಹೆಂಡತಿ ಇರ್ತಾರೆ, ತಿಂಗಳಾನ್ಗಟ್ಲೆ ಒಬ್ರಿಗೊಬ್ರು ಮಾತಾಡೋದೇ ಇಲ್ಲ. ಅದು ಸರಿಯಲ್ಲ. ಇವರು ಕಂಪ್ಲೀಟ್ ಸೈಲೆಂಟು, ಇವರು ಕಂಪ್ಲೀಟ್ ಸೈಲೆಂಟು. ಜೀವನ ಮುಂದೆ ಸಾಗೋದು ಹೇಗೆ? ರೈಟ್? ಆರ್ ಯು ಗೆಟಿಂಗ್? ಸೊ ಮಿಡಲ್ ಪಾತ್ ಲೈಫಲ್ಲಿ ನೀವು ಏನೇ ಮಾಡ್ತಾ ಇದ್ರಿ, ಟೇಕ್ ದ ಮಿಡಲ್ ಪಾರ್ಟ್, ಡೋಂಟ್ ಗೋ ಟು ಎನಿ ಎಕ್ಸ್ಟ್ರೀಮಿಟಿ ಅಂತ ಮಧ್ಯ ದಾರಿನ ಹುಡುಕ್ಬೇಕು. ಕೆಲವರು ಸಂಸಾರದಲ್ಲಿ ದುಃಖ ಇದೆ ಅಂತ ಬಿಟ್ಟು ಸನ್ಯಾಸ ತಗೊಂಡ್ಬಿಡ್ತಾರೆ. ಸನ್ಯಾಸ ತಗೊಂಡಾದ್ಮೇಲೆ ಏನ್ ಮಾಡ್ತಾರೆ ಗೊತ್ತಾ? ಮೋಸ್ಟ್ ಆಫ್ ದ ಸನ್ಯಾಸಿಗಳು ಕೇಳಿ, ನನಗೆ ಇನ್ಸೈಡ್ ಸ್ಟೋರಿ ನನಗೆ ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಬಯಲಾಗಿ ಅವ್ರು ಮಾತಾಡಕ್ ಆಗೋದಿಲ್ಲ, ಎಲ್ಲರ ಹತ್ರ ಹೇಳಕ್ಕೂ ಆಗೋದಿಲ್ಲ. ಬಟ್ ಎಷ್ಟೋ ಸಾಧು ಸನ್ಯಾಸಿಗಳನ್ನ ನಾನು ಮಾತಾಡ್ತೀನಿ, ಎಷ್ಟೋ ಸಾಧು ಸನ್ಯಾಸಿಗಳಿಗೂ ಕೂಡ ಹೀಲಿಂಗ್ ಮಾಡ್ಲಿಕ್ಕೆ ನಾನು ಹೋಗ್ತೀನಿ. ಸೊ ಐ ನೋ ದ ಇನ್ನರ್ ಸ್ಟೋರಿ. ದೇ ಆರ್ ನಾಟ್ ಹ್ಯಾಪಿ ಅಂತ. ಅವ್ರು ಏನ್ ಯೋಚನೆ ಮಾಡಿ ಆ ಸನ್ಯಾಸ ತಗೊಂಡಿರ್ತಾರೆ, ಅದವ್ರು ಸಿಕ್ಕಿರೋದಿಲ್ಲ. ಅಲ್ಲಿ ವಾಪಸ್ ಬರೋಕ್ಕೂ ಆಗಲ್ಲ, ಸನ್ಯಾಸದಲ್ಲಿ ಇರಕ್ಕೂ ಆಗಲ್ಲ, ಒದ್ದಾಡ್ತಾ ಇದ್ದಾರೆ. ಎಷ್ಟೋ ಜನ ಏಯ್ ಸನ್ಯಾಸ ಗಿನ್ಯಾಸ ಎಲ್ಲ ಬೇಡ, ಜೀವನದಲ್ಲಿ ಇರೋಣ, ಸನ್ಯಾಸಿಗಳ ಹತ್ರ ಹೋಗೋದು ಬೇಡ, ಸನ್ಯಾಸ ಅನ್ನೋದು ಬೇಡ. ಎಕ್ಸ್ಟ್ರೀಮಿಟಿ. ಜಸ್ಟ್ ಟ್ರೈ, ಮಿಡಲ್ ಪಾತ್ ಅಲ್ಲಿ ಇರಿ. ಸನ್ಯಾಸದಲ್ಲಿ ಏನಿದೆ ಅರ್ಥ ಮಾಡ್ಕೊಳ್ಳಿ, ಸಂಸಾರದಲ್ಲಿ ಏನಿದೆ ಅರ್ಥ ಮಾಡ್ಕೊಳ್ಳಿ. ಸಂಸಾರನ ಬಿಟ್ಟು ಸನ್ಯಾಸ ತಗೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ. ಹಾಗತ್ತ ಸನ್ಯಾಸದಲ್ಲಿ ಏನು ಇಲ್ಲ ಅಂತಾನು ಇಲ್ಲ. ಟೇಕ್ ದ ಮಿಡಲ್ ಪಾತ್. ಟೇಕ್ ದ ಮಿಡಲ್ ಪಾತ್. ಜೀವನದಲ್ಲಿ ದಿನನಿತ್ಯದ ಕೆಲಸದಲ್ಲಿ ಏನೇನ್ ಮಾಡ್ಬೇಕು ಅದನ್ನ ಮಾಡಿ, ಅದರ ಜೊತೆಗೆ ಸನ್ಯಾಸದಲ್ಲಿ ನೀವು ಇರ್ಬೋದಲ್ಲ. ಸನ್ಯಾಸ ತಗೊಳಕ್ಕೆ ಸಂಸಾರ ಬಿಟ್ಟು ಹೋಗ್ಲೇಬೇಕು ಅಂತ ಏನಿಲ್ವಾ. ನಿಮ್ಮ ಡ್ಯೂಟೀಸ್ ಗಳನ್ನ ಫುಲ್ಫಿಲ್ ಮಾಡ್ಕೊಂಡು ಸನ್ಯಾಸಗಳು ಮಾಡುವಂತ ಸಾಧನೆಗಳ ನೀವು ಮನೇಲಿ ಕುತ್ಕೊಂಡು ಮಾಡಿ. ಬಟ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಸಾಧನೆ ಮಾಡ್ಬೇಕು ಅಂತ ಮನೆ, ಹೆಂಡತಿ, ಮಕ್ಕಳನ್ನ ಬಿಟ್ಟು ಸಾಧನೆ ಮಾಡ್ತಾ ಇರ್ತಾರೆ. ಇನ್ ಕೆಲವರು ಈ ಕಡೆ ಗಮನನೇ ಇರೋದಿಲ್ಲ. ಯೋಗ, ಪ್ರಾಣಾಯಾಮ, ಧ್ಯಾನ, ಜ್ಞಾನ ಇವೆಲ್ಲ ಬೇಡ, ಬರೀ ತಿನ್ನು ದುಡಿ, ತಿನ್ನು ದುಡಿ, ತಿನ್ನು ದುಡಿ ಅದರಲ್ಲೇ ಇರ್ತಾರೆ. ಎಕ್ಸ್ಟ್ರೀಮಿಟಿ ಎರಡು. ಐ ಆಲ್ವೇಸ್ ಸೇ ಕಮ್ ಟು ದ ಮಿಡಲ್ ಪಾತ್. ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಗಂಡ, ನಿಮ್ಮ ಫ್ಯಾಮಿಲಿ, ಅದರ ಕಡೆ ಏನ್ ನಿಮ್ಮ ಕರ್ತವ್ಯಗಳಿದೆ ಆ ಕರ್ತವ್ಯಗಳನ್ನ ನಿರ್ವಹಿಸ್ಕೊಂಡು ಇನ್ ಪರ್ಸನಲ್ ಟೈಮ್ ಅಲ್ಲಿ ಸ್ವಲ್ಪ ಅಧ್ಯಾತ್ಮದ ಕಡೆ, ಸ್ವಲ್ಪ ಸತ್ಯದ ಕಡೆ ನಿಮ್ಮ ಸೆಳ್ತಾ ಇತ್ತು ಅಂತಿದ್ರೆ, ಯು ಆರ್ ಲಿವಿಂಗ್ ಅ ಬ್ಯಾಲೆನ್ಸ್ಡ್ ಲೈಫ್, ಯು ಆರ್ ಲಿವಿಂಗ್ ಅ ಮಿಡಲ್ ಲೈಫ್. ಸೊ ಆ ಮಧ್ಯದ ಮಾರ್ಗವನ್ನು ಯಾವತ್ತು ಕೂಡ ನೀವು ಚೂಸ್ ಮಾಡಿ ಅಂತ ಬುದ್ಧ ಹೇಳ್ತಾ ಇದ್ರು. ಅಂಡ್ ದಟ್ ಈಸ್ ವಾಟ್ ಐ ಆಲ್ವೇಸ್ ಸೇ, ಯು ಡೋಂಟ್ ಗೋ ಟು ಎನಿ ಎಕ್ಸ್ಟ್ರೀಮಿಟಿ. ಸಂಸಾರದಲ್ಲಿ ಏನು ಇಲ್ಲ ಅಂತ ನಮ್ಗೆ ಯಾವಾಗ ಅನ್ಸುತ್ತೆ ಗೊತ್ತಾ? ಯಾವಾಗ ನಮ್ಗೆ ಏನ್ ಬೇಕು ಅದ್ ಯಾವಾಗ ನಮ್ಗೆ ಸಿಗೋದಿಲ್ಲ, ಅವಾಗ ಈ ಸಂಸಾರದಲ್ಲಿ ಏನು ಇಲ್ಲ ಅಂತ ನಮ್ಗೆ ಅನ್ಸುತ್ತೆ. ಸಂಸಾರ ಬಿಟ್ಟು ಸನ್ಯಾಸದಲ್ಲಿ ಏನೋ ಇದೆ, ಭಗವಂತ ಸಿಗ್ತಾನೆ, ದೇವ್ರು ಸಿಗ್ತಾನೆ, ಸತ್ಯ ಸಿಗುತ್ತೆ. ಸತ್ಯ ಸಿಗೋದಾದ್ರೆ ನೀವೆಲ್ಲಿದ್ರಿ ಅಲ್ಲೇ ಸಿಗತ್ತೆ. ಹಿಮಾಲಯದಲ್ಲಿ ಸತ್ಯ ಎಲ್ಲೂ ಇಲ್ಲ. ಸಂಸಾರ ಬಿಟ್ಟು ಹೋಗೋದ್ರಲ್ಲಿ ಸತ್ಯ ಎಲ್ಲೂ ಇಲ್ಲ. ಇಟ್ ಇಸ್ ಜಸ್ಟ್ ಎಸ್ಕೇಪಿಸಮ್. ಏನೋ ಕಷ್ಟಗಳಿದೆ, ಈ ಕಷ್ಟಗಳಿಂದ ನೀವು ದೂರ ಹೋಗ್ತಾ ಇದ್ದೀರಷ್ಟೇ. ಕಷ್ಟ ಇದೆ ಜೀವನದಲ್ಲಿ ಅಂತ ಕಷ್ಟಗಳಿಂದ ದೂರ ಹೋಗ್ತಾ ಇದ್ದೀರಿ ನೀವು. ಸನ್ಯಾಸ ತಗೋತಾ ಇದ್ದೀರಿ, ಅಥವಾ ಕೆಲವರು ಇನ್ನೂ ಎಕ್ಸ್ಟ್ರೀಮ್ ಆಗಿ ಡಿಸಿಷನ್ ತಗೊಂಡ್ಬಿಡ್ತಾರೆ ಅಂಡ್ ದೇ ಟ್ರೈ ಟು ಲೀವ್ ದೇರ್ ಬಾಡಿ, ದೇಹ ಬಿಟ್ಟು ಹೋಗ್ಬಿಡ್ತಾರೆ, ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ, ವಿಚ್ ಇಸ್ ಅ ವೆರಿ ರಾಂಗ್ ಡಿಸಿಷನ್. ತುಂಬಾ ತಪ್ಪು ಡಿಸಿಷನ್ ಅದು. ಯಾಕಂದ್ರೆ ಈ ದುಃಖದಿಂದ ಪಾರಾಗಕ್ಕಾಗಲ್ಲ. ಈ ದುಃಖದಿಂದ ಪಾರಾಗ್ಬೇಕು ಅಂದ್ರೆ ಈ ದುಃಖವನ್ನ ಅರ್ಥ ಮಾಡ್ಕೋಬೇಕು. ಅದನ್ನೇ ಬುದ್ಧನ
ದ ಫೋರ್ ನೋಬಲ್ ಟ್ರೂತ್ಸ್ ಆಫ್ ಬುದ್ಧ ಅಂತಿದೆ, ನೀವು ಕೇಳಿರ್ತೀರಿ. ದುಃಖ ಇದೆ, ದುಃಖಕ್ಕೆ ಕಾರಣ ಇದೆ, ಅದಕ್ಕೆ ನಿಧಾನ ಇದೆ, ಏನೋ ನಿರೋಧ ಇದೆ, ಅಂಡ್ ದಿಸ್ ದ ಪಾತ್ ಅಂತ. ದೆನ್ ಏಟ್ ಫೋಲ್ಡ್ ಪಾತ್ ಹಿ ಗಿವ್ಸ್. ಇರ್ಲಿ, ಅದೆಲ್ಲ ಅಷ್ಟು ಡೀಟೇಲ್ ಹೋಗೋದು ಬೇಡ. ಬಟ್ ವಾಟ್ ಐ ಮೀನ್ ಟು ಸೇ ಇಸ್, ನಿಮ್ಗೆ ಸತ್ಯದ ಅರಿವು ಆಗ್ಬೇಕು ಅಂತಿದ್ರೆ ನೀವು ಎಲ್ಲಿದ್ದೀರಿ ಅಲ್ಲೇ ಸತ್ಯದ ಅರಿವು ಆಗತ್ತೆ. ನಿಮ್ಮ ಡ್ಯೂಟೀಸ್ ಗಳನ್ನ ನೀವು ಫುಲ್ಫಿಲ್ ಮಾಡಿ, ನಿಮ್ಮ ಕರ್ತವ್ಯಗಳನ್ನ ನಿರ್ವಹಿಸಿ. ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದಿದೆ ಅಂದ್ರೂ ಕೂಡ ಆ ಕಷ್ಟ ಬಂದಿರೋದು ಏನಕ್ಕಂದ್ರೆ ನಿಮ್ಗೆ ಏನೋ ಒಂದು ಹೇಳ್ಕೊಡ್ಬೇಕಾಗಿದೆ. All the problems in your life are coming to teach you something. This whole life is nothing but a school. ಇಲ್ಲಿ ನೀವು ಏನೋ ಕಲೀಲಿಕ್ಕೆ ಬಂದಿದ್ದೀರಿ, ಅದನ್ನ ಕಲಿಬೇಕು. ಅದನ್ನ ಕಲ್ತ ಮೇಲೆ ನೀವು ಮುಂದೆ ಹೋಗಕ್ಕಾಗತ್ತೆ. ಆ ಪಾಠ ನೀವು ಕಲ್ತಿಲ್ಲ ಅಂದ್ರೆ ನೀವು ಮುಂದೆ ಹೋಗಕ್ ಆಗೋದೇ ಇಲ್ಲ. ವಯಸ್ಸಾಗ್ಬೋದು, ಜನ್ಮ ಕಳಿಬಹುದು, ಇನ್ನೊಂದ್ ಜನ್ಮ ತಗೋತೀರಿ, ಇನ್ನೊಂದ್ ಜನ್ಮದಲ್ಲಿ ಮತ್ತೆ ಅದೇ ಸೇಮ್ ಲರ್ನಿಂಗ್ ಕಲೀಲೇಬೇಕು. ಎಲ್ಲಿ ತನಕ ನೀವು ಪಾಠ ಕಲಿಯೋದಿಲ್ಲ, ಇಲ್ಲಿ ಹೇಗೆ ಸ್ಕೂಲಲ್ಲಿ ತಳ್ತಾ ಇರ್ತಾರೆ, ಫಸ್ಟ್ ಅಲ್ಲಿ ಫೇಲ್ ಆದ್ರೂ ಕೂಡ ಸೆಕೆಂಡ್, ಸೆಕೆಂಡ್ ಅಲ್ಲಿ ಫೇಲ್ ಆದ್ರೂ ಕೂಡ ಥರ್ಡ್, ನೈನ್ತ್ ಅಲ್ಲಿ ಫೇಲ್ ಆದ್ರೆ ಟೆಂತ್, ಟೆಂತ್ ಅಲ್ಲಿ ಫೇಲ್ ಆದ್ರೆ ಮುಂದೆ ಹೋಗಕ್ಕಾಗಲ್ಲ. ಸೊ ಟೆಂತ್ ತನಕ ತಳ್ತಾ ಇರ್ತಾರೆ, ಬಟ್ ಲೈಫ್ ಇನ್ ರಿಯಾಲಿಟಿ ತಳ್ಳೋದಿಲ್ಲ ನಿಮ್ಗೆ. ನೀವು ಫೇಲ್ ಆದ್ರಿ ಅಂದ್ರೆ ಆ ಪಾಠ ಕಲ್ತಿಲ್ಲ ಅಂತ ಅರ್ಥ. ಆ ಪಾಠ ಕಲಿಬೇಕು. ಪಾಠ ಕಲ್ತ ಮೇಲೆ ಮಾತ್ರ ಮುಂದೆ ಹೋಗಕ. ಪಾಠ ಕಲ್ತಿಲ್ಲ ಅಂದ್ರೆ ಆ ಪಾಠ ಪದೇ 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 ಬರುತ್ತೆ. ಎಷ್ಟೋ ಜನರ ಜೀವನದಲ್ಲಿ ನೀವು ನೋಡಿರ್ತೀರಿ, ರಿಪಿಟೇಟಿವ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಇದಕ್ಕೆ. ನಿಮ್ ಜೀವನದಲ್ಲೂ ಆಗ್ತಿರ್ಬೋದು. ರಿಪೀಟ್ ಆಗಿ ಒಂದೇ ತರದ ಘಟನೆಗಳು ರಿಪೀಟ್ ಆಗಿ ನಡೀತಾನೆ ಇರ್ತಾರೆ. ಬಿಸ್ನೆಸ್ ಅಲ್ಲಿ ಇರ್ಬೋದು, ಪರ್ಸನಲ್ ಲೈಫ್ ಅಲ್ಲಿ ಇರ್ಬೋದು, ರಿಪೀಟ್ ಆಗಿ. ಈ ಕೆಲವರು ನನ್ನ ಹತ್ರ ಬರ್ತಾರೆ, 2 ಸತಿ ಬ್ರೇಕಪ್ ಆಯ್ತು, 3 ಸತಿ ಬ್ರೇಕ್ ಆಯ್ತು, 4ನೇ ಸತಿ ಬ್ರೇಕಪ್ ಆಯ್ತು. ಪದೇ ಪದೇ ಅದೇ ಸೇಮ್ ಸೀಕ್ವೆನ್ಸಸ್ ಕ್ರಿಯೇಟ್ ಆಗ್ತಾ ಇದೆ, ಸೇಮ್ ಬ್ರೇಕಪ್ ಆಗ್ತಾ ಇದೆ. ಈ ಸೇಮ್ ಪದೇ ಪದೇ ಬ್ರೇಕಪ್ ಏನಕ್ಕೆ ಆಗ್ತಿದೆ ಅಂದ್ರೆ ದೇ ಆರ್ ನಾಟ್ ಲರ್ನಿಂಗ್ ದ ಲೆಸನ್ಸ್ ವಾಟ್ ದೇ ಹ್ಯಾವ್ ಟು ಲರ್ನ್. ಅಲ್ಲಿ ಏನ್ ಪಾಠ ಕಲಿಬೇಕು ಆ ಪಾಠ ಕಲಿತಾ ಇಲ್ಲ. ಹಾಗಾಗಿ ಸೇಮ್ ಪ್ಯಾಟರ್ನ್ ರಿಪೀಟ್ ಆಗ್ತಾನೆ ಇದೆ. ಯಾವಾಗ ಆ ಪಾಠ ಕಲ್ತು ಬಿಡ್ತಾರೆ ಅವಾಗ ಸೇಮ್ ಪ್ಯಾಟರ್ನ್ ರಿಪೀಟ್ ಆಗಲ್ಲ. ಅವಾಗ ಯು ವಿಲ್ ಅಟ್ರಾಕ್ಟ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನ್ ಇನ್ ಯೋರ್ ಲೈಫ್, ಅಂಡ್ ಅದಾದ್ಮೇಲೆ ಬ್ರೇಕಪ್ ನಿಂತು ಹೋಗುತ್ತೆ. ಸೇಮ್ ಲೈಫ್ ಅಲ್ಲಿ ಅಷ್ಟೇ ಅಲ್ಲ, ಲೈಫ್ ಆಫ್ಟರ್ ಲೈಫ್. ನಾನು ಎಷ್ಟೋ ಸತಿ ನಾನು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಮಾಡೋದು ಸೀನ್ ಕಿ ಮೆನಿ ಹಿಂದಿನ ಸಾಕಷ್ಟು ಜನ್ಮಗಳಲ್ಲಿ ಒಂದೇ ತರದ ಲೈಫ್ ನ ಲೀಡ್ ಮಾಡ್ತಾ ಇರೋ, ಒಂದೇ ತರ ಸೇಮ್ ಪ್ಯಾಟರ್ನ್ಸ್, ಮಲ್ಟಿಪಲ್ ಲೈಫ್ಸ್ ಅಲ್ಲಿ ಸೇಮ್ ಪ್ಯಾಟರ್ನ್ಸ್ ಇರುತ್ತೆ. ಆ ಸೇಮ್ ಪ್ಯಾಟರ್ನ್ಸ್ ಏನಕ್ಕಂದ್ರೆ ಅಲ್ಲಿಂದ ಎಸ್ಕೇಪಿಸಮ್ ಓಡೋಗ್ತಾ ಇರ್ತಾರೆ. ದೇ ಆರ್ ನಾಟ್ ಲುಕಿಂಗ್ ಇಟ್ ಟು ಇಟ್. ಆ ಘಟನೆ, ಆ ಸಿಚುವೇಶನ್ ಅಥವಾ ನೋವು ಅಥವಾ ದುಃಖ ಏನಿದೆ, ದೇ ಆರ್ ನಾಟ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದಟ್. ದೇ ಆರ್ ನಾಟ್ ಟ್ರೈಂಗ್ ಟು ಲರ್ನ್ ವಾಟ್ ದೇ ಹ್ಯಾವ್ ಟು ಲರ್ನ್ ಫ್ರಮ್ ದಟ್ ಸಿಚುವೇಶನ್. ಅಂಡ್ ಬಿಕಾಸ್ ಯು ಆರ್ ನಾಟ್ ಲರ್ನಿಂಗ್, ಯು ಆರ್ ನಾಟ್ ಕಮಿಂಗ್ ಔಟ್ ಆಫ್ ಇಟ್. ನಿಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ಮಾತು ಹೇಳ್ತಾ ಇದ್ದೀನಿ. ಈ ಮಾತು ನಿಮ್ಗೆ ಅರ್ಥ ಆಗೋಯ್ತು ಅಂದ್ರೆ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನ ನೀವೇ ಹೀಲ್ ಮಾಡ್ಬೋದು ಫ್ರೆಂಡ್ಸ್. ಅಂಡ್ ದ ಲರ್ನಿಂಗ್ ಈಸ್ every challenge in your life, whatever you are going through, every problem in your life, whatever problem is coming in your life, has come in your life to teach you something. ನಿಮ್ಗೆ ಏನೋ ಒಂದು ಹೇಳ್ಕೊಡ್ಲಿಕ್ಕೆ ಬಂದಿದೆ. You have to learn from that. And once you learn that lesson, then only you can move forward in your life. ರೈಟ್? ಸೊ ನಿಮ್ಮ ಜೀವನದಲ್ಲಿ ಏನೇನು ನಡೀತಾ ಇದ್ರು ಕೂಡ ಅದರಿಂದ ಪಾಠ ಕಲಿಬೇಕು. ಡೋಂಟ್ ರನ್ ಅವೇ ಫ್ರಮ್ ಎನಿಥಿಂಗ್. ಬುದ್ಧಾಸ್ ಥರ್ಡ್ ಇವತ್ತಿನ ವಿಷಯದಲ್ಲಿ ದ ಥರ್ಡ್ ಟೀಚಿಂಗ್ ಇಸ್ ದ ಮಿಡಲ್ ಪಾತ್. ಮಧ್ಯ ದಾರಿನ ತಗೊಳ್ಳಿ. ಯಾವತ್ತು ಯಾವುದೇ ರೀತಿ ಎಕ್ಸ್ಟ್ರಿಮಿಟಿಗೆ ಹೋಗಬೇಡಿ. ಟ್ರೈ ಟು ಬ್ಯಾಲೆನ್ಸ್ ಯುವರ್ ಲೈಫ್. ಆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ ಕೃಷ್ಣನು ಅದನ್ನು ಹೇಳ್ತಾನೆ, ಸಮತ್ವಂ ಯೋಗೋಚ್ಯತೆ ಅಂತ. ಸಮತ್ವ ಈಸ್ ಯೋಗ ಅಂತ. ಸೊ ಸಮತ್ವದಲ್ಲಿ ಇರಿ ಅಂತ ಹೇಳ್ತಾ ಇವತ್ತಿನ ಬುದ್ಧನ ಗಾಥೆನ ನಿಲ್ಸ್ಕೊಂಡು ಧ್ಯಾನದ ಕಡೆ ಹೋಗೋಣ. ಬಿಕಾಸ್ 9:45 ಆಗ್ತಾ ಇದೆ. ಒಂದು 15-20 ನಿಮಿಷ ಧ್ಯಾನನ ಕೂಡ ಮಾಡೋಣ. ಎದುರುಗಡೆ ಇದ್ದಿದ್ರೆ ಚಪ್ಪಾಳೆ ತಟ್ಟಿ ಅಂತ ಹೇಳ್ತಾ ಇದ್ದೆ. ಎಷ್ಟು ಜನ ವಿಡಿಯೋಸ್ ಆನ್ ಇದೆ ಅಥವಾ ಕೆಲವರು ವಿಡಿಯೋಸ್ ಆನ್ ಮಾಡಿ ಹಾಗೆ ಚಪ್ಪಾಳೆ ತಟ್ರಿ ನೋಡೋಣ. ತಟ್ಟಬೇಕು ಅಂತ ಅನ್ಸಿದ್ರೆ ಮಾತ್ರ. ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ನನ್ನ ಮಾತುಗಳು ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ, ಇಫ್ ಇಟ್ ವಾಸ್ ರಿಯಲಿ ಎನ್ಲೈಟ್ನಿಂಗ್ ಸೆಷನ್ ಇತ್ತು ಅಂತ ಅನ್ಸಿದ್ರೆ ಮಾತ್ರ ಚಪ್ಪಾಳೆ ತಟ್ರಿ. ಗ್ರೇಟ್. ಓ, ಚಾಟ್ ಬಾಕ್ಸ್ ಅಲ್ಲಿ ಚಪ್ಪಾಳೆ ಹಾಕ್ಬೋದಲ್ಲ. ಗ್ರೇಟ್ ಗ್ರೇಟ್ ಗ್ರೇಟ್. ಥ್ಯಾಂಕ್ ಯು ಸೊ ಮಚ್.
All right. Every single example is an eye opener. Thank you so much. So much. All right. ರೆಕಾರ್ಡಿಂಗ್ ಕೊಡಿ ಸರ್. ಎಸ್. ಇದನ್ನ ನಾನು ಯೂಟ್ಯೂಬ್ ಹಾಕ್ತೀನಿ. ಯೂಟ್ಯೂಬ್ ಹಾಕಿ ನಾಳೆ ನಿಮಗೆ ರೆಕಾರ್ಡಿಂಗ್ ಕೂಡ ಸಿಗತ್ತೆ. ಓಕೆ. ಸೊ ಒಂದು ಧ್ಯಾನ ಮಾಡೋಣ. ಓಕೆ. ಧ್ಯಾನ ಮಾಡಕ್ ಮುಂಚೆ ಜಸ್ಟ್ ಸ್ಮಾಲ್ ಅಗೇನ್ ಅನೌನ್ಸ್ಮೆಂಟ್. ಈಗಾಗಲೇ ಹೇಳಿದ್ದೀನಿ, ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ ಈ ಮಂತ್ ಎಂಡ್ ಅಥವಾ ಜೂನ್ ಫಸ್ಟ್ ವೀಕ್ ಅಲ್ಲಿ NLP ಕೋರ್ಸ್ ಬರ್ತಾ ಇದೆ. ಸೊ ನಿಮ್ಮಲ್ಲಿ ಯಾರ್ಯಾರು ಆಸಕ್ತಿ ಇದೆ ಡೆಫಿನೆಟ್ಲಿ ಆ ಕೋರ್ಸ್ ನ ಜಾಯ್ನ್ ಆಗಿ. ಇಟ್ ಬಿ ಅ ವೆರಿ ಗುಡ್ ಲೈಫ್ ಟ್ರಾನ್ಸ್ಫಾರ್ಮೇಟಿವ್ ಕೋರ್ಸ್. ಕನ್ನಡದಲ್ಲಿ ಇರುತ್ತೆ, ಅದಾದ್ಮೇಲೆ ಹಿಂದಿಯಲ್ಲೂ ಕೂಡ ಇರುತ್ತೆ ಅದು. ಸೊ ಇಟ್ ವಿಲ್ ಬಿ ಇನ್ ಕನ್ನಡ ಅಂಡ್ ದೆನ್ ವಿಲ್ ಡೂ ಇಟ್ ಇನ್ ಹಿಂದಿ ಆಲ್ಸೋ. ಸೊ ಜನರಲಿ ಐ ಕಂಡಕ್ಟ್ ಮೈ ಕ್ಲಾಸಸ್ ಐದರ್ ಇನ್ ಇಂಗ್ಲಿಷ್ ಆರ್ ಕಂಗ್ಲಿಷ್. ಸೊ ಕನ್ನಡದಲ್ಲೂ ಇರುತ್ತೆ, ಹಿಂದಿಯಲ್ಲೂ ಇರುತ್ತೆ. ಯಾರ್ಯಾರಿಗೆ ದೋಸ್ ಹೂ ಡು ನಾಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ದೇ ಕ್ಯಾನ್ ಜಾಯಿನ್ ದ ಹಿಂದಿ ಕ್ಲಾಸಸ್. ಅಂಡ್ ಮೀನ್ ವೆಲ್ ಎರಡು ಕ್ಲಾಸಲ್ಲಿ ಇಂಗ್ಲಿಷ್ ವಿಲ್ ಬಿ ಕಾಮನ್. ಸೊ ಇಂಗ್ಲಿಷ್ ಸ್ವಲ್ಪ ಮಿಕ್ಸ್ ಆಗ್ತಾನೆ ಇರುತ್ತೆ. ಓಕೆ. ಸೊ ಅದಲ್ಲದೆ ಬೇರೆ ಬೇರೆ ಸಾಕಷ್ಟು ಕ್ಲಾಸಸ್ಗಳು ನಡೆಯುತ್ತೆ ನಮ್ದು. ರೇಖಿ ಕ್ಲಾಸು, ಚಕ್ರ ಸಾಧನ, ಮೈಂಡ್ ಟ್ರೈನಿಂಗು, NLP ಮೈಂಡ್ ಟ್ರೈನಿಂಗ್ ಎರಡು ಒಂದಾಗುತ್ತೆ. ದೆನ್ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅದನ್ನು ಕೂಡ ಹೇಳ್ಕೊಡ್ತೀನಿ. ಇಫ್ ಎನಿಬಡಿ ಇಸ್ ಇಂಟ್ರೆಸ್ಟೆಡ್, ನಮ್ಮ ಯಾವ ಗ್ರೂಪ್ ಅಲ್ಲಿ ನೀವು ಇದ್ದೀರಿ ಆ ಗ್ರೂಪ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಸಿಗ್ತಾನೆ ಇರುತ್ತೆ. ನೀವು ಯಾವ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದೀರಿ ಆ ಗ್ರೂಪ್ ಮೇಲೆ ಒಂದು ಕಣ್ಣು ಇಟ್ಕೊಳ್ಳಿ. ಯಾಕಂದ್ರೆ ಎಷ್ಟೋ ಜನ ಗ್ರೂಪ್ ಅಲ್ಲಿ ಇರ್ತೀರಿ ಆದ್ರೂ ಕೂಡ ಆ ಮೆಸೇಜ್ ನೋಡಿರೋದಿಲ್ಲ. ಓಕೆ. ಸೊ ನಮ್ಮ ಯಾವ ಗ್ರೂಪ್ ಅಲ್ಲಿ ಇದ್ದೀರಿ ಆ ಮೆಸೇಜ್ ಗಳನ್ನ ನೋಡಿ ಯಾವಾಗ ನಿಮ್ಗೆ ಯಾವ ಕ್ಲಾಸ್ ಜಾಯ್ನ್ ಆಗ್ಬೇಕು ಅಂತ ಆಸಕ್ತಿ ಇರುತ್ತೆ ಆ ಕ್ಲಾಸ್ ಗಳನ್ನ ಜಾಯ್ನ್ ಆಗಿ. ಅದಲ್ಲದೆ ಈ ತರದ ಸಾಕಷ್ಟು ಫ್ರೀ ಕ್ಲಾಸಸ್ ಗಳನ್ನ 15 ದಿವಸಕ್ಕೆ ಒಂದ್ಸತಿ, ವಾರಕ್ಕೆ ಒಂದ್ಸತಿ ಅಥವಾ ತಿಂಗಳಿಗೆ ಒಂದ್ಸತಿ ಮಾಡ್ತೀವಿ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ದೀಸ್ ಫ್ರೀ ಕ್ಲಾಸಸ್. ಫ್ರೀ ಕ್ಲಾಸಸ್ ಇದ್ದಾಗ ನೀವು ಬೇರೆಯವರು ಕೂಡ ಈ ಒಂದು ಲಿಂಕ್ ಗಳನ್ನ ಫಾರ್ವರ್ಡ್ ಮಾಡಿ, ಸೊ ದಟ್ ಮ್ಯಾಕ್ಸಿಮಮ್ ಜನ ಈ ಒಂದು ಫ್ರೀ ಕ್ಲಾಸಸ್ ಗಳಿಂದ ಬೆನಿಫಿಟ್ ಪಡಿಲಿಕ್ಕೆ ಆಗುತ್ತೆ. ಪಾಸ್ಟ್ ಲೈಫ್ ರಿಗ್ರೆಷನ್ ಅನಾಲಿಸಿಸ್ ಕ್ಲಾಸ್ ಆರ್ ಅಸೆಸ್ಮೆಂಟ್ ಕಾಸ್ಟ್. ಡಾಕ್ಟರ್ VG ಸರ್ ಮಾತಾಡೋಣ. ಪರ್ಸನಲ್ ಆಗಿ ನಿಮ್ಗೆ ಏನಾದ್ರು ಪಾಸ್ಟ್ ಲೈಫ್ ರಿಗ್ರೆಷನ್ ಬಗ್ಗೆ ಕ್ಲಾಸ್ ಇದ್ದಾಗ ಕ್ಲಾಸ್ ಫಸ್ಟ್ ಇಂಟ್ರೊಡಕ್ಟರಿ ವೆಬಿನಾರ್ ಇರುತ್ತೆ. ಆಲ್ಮೋಸ್ಟ್ ಫ್ರೀ ವೆಬಿನಾರ್ ಮಾಡ್ತೀವಿ ನಾವು. ಸೊ ವೆಬಿನಾರ್ ಅಲ್ಲಿ ಕಂಪ್ಲೀಟ್ ಆಗಿ ಫಸ್ಟ್ ಹೇಳ್ಕೊಡ್ತೀನಿ, ಅಂದ್ರೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಂದ್ರೆ ಏನು, ಇದು ಯಾವ ತರ ಆಗತ್ತೆ, ಯಾವ್ಯಾವ ತರದ ಕೇಸಸ್ ಗಳನ್ನ ನಾವು ಇದರಲ್ಲಿ ಹ್ಯಾಂಡಲ್ ಮಾಡಬಹುದು, ಮತ್ತೆ ಯಾರ್ಯಾರು ಇದನ್ನ ಕಲಿಬಹುದು. ಅದಾದ್ಮೇಲೆ ಕಲಿಯಕ್ಕೆ ಆಸಕ್ತಿ ಇತ್ತು ಅಂತಿದ್ರೆ ಮಾತ್ರ ಆ ಕ್ಲಾಸಿಗೆ ಜಾಯ್ನ್ ಆಗ್ಬೇಕು. ಸೊ ಫ್ರೀ ವೆಬಿನಾರ್ ಇರುತ್ತೆ, ಅವಾಗ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ನಿಮ್ಗೆ ಪರ್ಸನಲ್ ಆಗಿ ಏನಾದ್ರು PLRT ಮಾಡಿಸ್ಬೇಕು ಅಂತಿದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ, ಫಸ್ಟ್ ಫೋನಲ್ಲಿ ಮಾತಾಡೋಣ. ಅದಾದ್ಮೇಲೆ ನಮ್ಮ ಪ್ರಾಸೆಸ್ ಹೇಗಿರುತ್ತೆ ಅಂದ್ರೆ ಫಸ್ಟ್ ಸೆಷನ್ ವಿಲ್ ಬಿ ಕೌನ್ಸಿಲಿಂಗ್ ಅಂಡ್ ಕನ್ಸಲ್ಟೇಷನ್, ವೇರ್ ಒಂದು ಅರ್ಧ ಅವರ್ ನಿಮ್ ಜೊತೆ ಕೂತ್ಕೊಂಡು ಫಸ್ಟ್ ಇನ್ ಡೀಟೇಲ್ ನಿಮ್ ಪ್ರಾಬ್ಲಮ್ ಅರ್ಥ ಮಾಡ್ಕೋತೀವಿ. ನಿಮ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡು, ನಿಮ್ ಬ್ಯಾಕ್ ಗ್ರೌಂಡ್ ಅರ್ಥ ಮಾಡ್ಕೊಂಡು, ನಿಮ್ ಚೈಲ್ಡ್ಹುಡ್ ನ ಅರ್ಥ ಮಾಡ್ಕೊಂಡು, ನಿಮ್ಗೆ ಇರುವಂತ ರೂಟ್ ಕಾಸ್, ನಿಮ್ಗೆ ಇರುವಂತ ಪ್ರಾಬ್ಲಮ್ ಏನಿದೆ ಅದಕ್ಕೆ ಪ್ರಾಬಬಲ್ ರೂಟ್ ಕಾಸ್ ಏನ್ ಇರಬಹುದು ಅದನ್ನ ಸ್ವಲ್ಪ ಅನಲೈಸ್ ಮಾಡಿ, ಆಮೇಲೆ ನಾವು ಮಾಡುವಂತ ಥೆರಪಿ ನಿಮ್ಗೆ ಯಾವ ತರ ಹೆಲ್ಪ್ ಆಗುತ್ತೆ, ನೀವ್ ಏನ್ ಮಾಡ್ಬೇಕಾಗತ್ತೆ ಅದನ್ನೆಲ್ಲ ಇನ್ ಡೀಟೇಲ್ ಡಿಸ್ಕಸ್ ಮಾಡಿ ಆದ್ಮೇಲೆ ನಿಮ್ಗೆ ಈ ಥೆರಪಿಯಿಂದ ಹೆಲ್ಪ್ ಆಗತ್ತಂತ ಅನ್ಸಿದ್ರೆ ಮಾತ್ರ ಈ ಥೆರಪಿನ ಕಂಟಿನ್ಯೂ ಮಾಡ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಎಷ್ಟೋ ಜನ ಈ ವಿಷಯದ ಬಗ್ಗೆ ಸಾಕಷ್ಟು ತಿಳ್ಕೊಂಡಿಲ್ಲ. ಒಂದು ಎರಡನೇದು, ಸಾಕಷ್ಟು ಜನರಿಗೆ ಏನೇನೋ ನಿರೀಕ್ಷೆಗಳು ಇರ್ತವೆ. ಎಷ್ಟೊತ್ತ ನಾವು ಟಿವಿಯಲ್ಲಿ ಅಲ್ಲಿ ಇಲ್ಲಿ ನೋಡಿರೋಂಥದನ್ನೇ ಸತ್ಯ ಅಂತ ಅನ್ಕೊಂಡು ಅದೇ ತರ ಆಗತ್ತೇನ ಅಂತ ಅನ್ಕೊಂಡು ಬಂದ್ಬಿಟ್ಟಿರ್ತೀವಿ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಹಾಗಾಗಿ ನಾವು ಫಸ್ಟ್ ಇದನ್ನ ಅರ್ಥ ಮಾಡ್ಕೊಂಡು ಆದ್ಮೇಲೆ ಈ ಥೆರಪಿಯಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ಯಾಕಂದ್ರೆ ಎಲ್ಲದಕ್ಕೂ ಈ ಥೆರಪಿಯಿಂದ ಹೆಲ್ಪ್ ಆಗ್ಬೇಕು ಅಂತ ಏನಿಲ್ಲ, ರೈಟ್? ಸೊ ಹಂಗಾಗಿ ಅದನ್ನೆಲ್ಲ ಅನಲೈಸ್ ಮಾಡಿ ಆದ್ಮೇಲೆ ಬೇಕು ಅಂತಿದ್ರೆ ಆ ಥೆರಪಿ ಸೆಷನ್ ಕಂಟಿನ್ಯೂ ಮಾಡ್ತೀವಿ. ಆಲ್ರೈಟ್. ಓಕೆ. ಸೊ ಇವಾಗ ಒಂದು ಧ್ಯಾನ ಮಾಡೋಣ, ಒಂದು 15 to 20 minutes ಈ ಮೆಡಿಟೇಷನ್. ಥ್ಯಾಂಕ್ ಯು ವಿಜಿ, ಥ್ಯಾಂಕ್ ಯು ಸೋ ಮಚ್. ಸೊ ಲೆಟ್ಸ್ ಡೂ ಅ ಮೆಡಿಟೇಷನ್. ಅದಲ್ಲದೆ ನಾನು ಹೀಲಿಂಗ್ ಕೂಡ ಮಾಡ್ತೀನಿ. ಡಿಸ್ಟೆನ್ಸ್ ಹೀಲಿಂಗ್ ಇರುತ್ತೆ, ಮತ್ತೆ ಪ್ರೆಸೆಂಟ್ ಹೀಲಿಂಗ್ ಇರುತ್ತೆ, ಹಿಪ್ನೋಥೆರಪಿ, ಪಾಸ್ಟ್ ಲೈಫ್ ರಿಗ್ರೆಷನ್, ಒನ್ ಸೆಷನ್ಸ್ ಕೂಡ ಮಾಡ್ತೀನಿ. ಯಾರಿಗಾದ್ರೂ ಮಾಡಿಸ್ಬೇಕು, ನಿಮ್ಗೆ ಏನೋ ತೊಂದರೆ ಇದೆ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದಲ್ಲದೆ ವಾಸ್ತು ಕನ್ಸಲ್ಟೆನ್ಸಿ ಕೂಡ ಮಾಡ್ತೀನಿ. ಸೊ ಮನೇಲಿ ನೀವು ಯಾವ್ದೋ ಮನೇಲಿ ಇದ್ದೀರಿ, ಅದ್ರಲ್ಲಿ ವಾಸ್ತು ಪ್ರಾಬ್ಲಮ್ ಇದೆ ಅಂದ್ರೆ ಆ ವಾಸ್ತು ದೋಷಗಳನ್ನು ಕೂಡ ಕೆಲವೊಂದು ರೆಮಿಡೀಸ್ ಇರುತ್ತೆ, ಆ ರೆಮಿಡೀಸ್ ಗಳನ್ನ ಅಪ್ಲೈ ಮಾಡ್ಕೊಂಡು ಹೀಲಿಂಗ್ ಮಾಡಿ ಆ ವಾಸ್ತು ದೋಷಗಳನ್ನು ಕೂಡ ನಾವು ದೂರ ಮಾಡ್ಬೋದು. ಸೊ ವಾಸ್ತು ಕನ್ಸಲ್ಟೇಷನ್ ಕೂಡ ಮಾಡ್ತೀನಿ ನಾನು. ಯಾರಿಗಾದ್ರೂ ಏನಾದ್ರು ಅವಶ್ಯಕತೆ ಇತ್ತು ಅಂತಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆಲ್ರೈಟ್. ಸೊ ಇವಾಗ ಒಂದು ಪವರ್ಫುಲ್ ಧ್ಯಾನ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ಧ್ಯಾನ. ಆರಾಮ್ಸೆ ಕೂತ್ಕೊಳ್ಳೋಣ. ಬೆನ್ನು ಕತ್ತು ನೇರವಾಗಿರಿಸಿ ಚಿನ್ಮುದ್ರ ಅಡಾಪ್ಟ್ ಮಾಡಿ. ಚಿನ್ಮುದ್ರ ಧ್ಯಾನ ಮುದ್ರ. ಹಸ್ತಗಳು ಮೇಲ್ಮುಖವಾಗಿರ್ಲಿ. ಕೀಪ್ ಯೋರ್ ಪಾಮ್ಸ್ ಫೇಸಿಂಗ್ ಅಪ್ವರ್ಡ್ ಅಂಡ್ ಕೀಪ್ ಯೋರ್ ಪಾಮ್ಸ್ ಆನ್ ಯೋರ್ ಥೈಸ್. ನಿಮ್ಮ ಕೈಗಳನ್ನ
ನಿಮ್ಮ ತೊಡೆಗಳ ಮೇಲೆ ಇಟ್ಬಿಡಿ. ಒಂದು 15 to 20 ಮಿನಿಟ್ಸ್ ಮೆಡಿಟೇಷನ್ ಇರುತ್ತೆ. ಸೊ ಜಸ್ಟ್ ನನ್ನ ಇನ್ಸ್ಟ್ರಕ್ಷನ್ ಗಳನ್ನು ಫಾಲೋ ಮಾಡಿ. ಚಿನ್ನ ಮುದ್ರ ಅಡಾಪ್ಟ್ ಮಾಡಿ ಆರಾಮ್ಸೆ ಕೂತ್ಕೊಳ್ಳಿ. ನೀವು ಕೆಳಗಡೆ ಬೇಕಾದ್ರೆ ಕೂತ್ಕೋಬಹುದು ಅಥವಾ ಚೇರ್ ಮೇಲೆ ಬೇಕಾದ್ರೆ ಕೂತ್ಕೋಬಹುದು. ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಬೆನ್ನು ಕತ್ತು ನೇರವಾಗಿರಿಸಿ. ತುಂಬಾ ಸ್ಟಿಫ್ ಬೇಡ, ಸ್ಟ್ರೇಟ್ ಬಟ್ ರಿಲ್ಯಾಕ್ಸ್ಡ್. ಕತ್ತು ಸ್ಟ್ರೇಟ್ ಆಗಿರ್ಲಿ, ಭುಜಗಳು ಸ್ಟ್ರೇಟ್ ಆಗಿರ್ಲಿ. ನಿಧಾನವಾಗಿ ಕಣ್ಗಳನ್ನು ಮುಚ್ಚಿ. ಕ್ಲೋಸ್ ಯುವರ್ ಐಸ್. ಕಣ್ಗಳನ್ನು ಮುಚ್ಚಿ ಮನಸ್ಸಿನ ಕಣ್ಣುಗಳಿಂದ ಒಂದ್ಸತೆ ಸಂಪೂರ್ಣ ದೇಹವನ್ನ ನೋಡ್ಕೊಳ್ಳಿ. ದೇಹದ ಯಾವುದೇ ಭಾಗದಲ್ಲಿ ಯಾವುದೇ ರೀತಿಯ ಬಿಗಿತನ, ಅಡೆತಡೆ ಇದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ. ಮೇಕ್ ಯು ಬಾಡಿ ವೆರಿ ವೆರಿ ಕಂಫರ್ಟಬಲ್. ದೇಹವನ್ನ ಕಂಫರ್ಟಬಲ್ ಆಗಿ ಇಟ್ಕೊಂಡು ನಿಮ್ಮ ಗಮನವನ್ನ ನಿಮ್ಮ ಉಸಿರಾಟದ ಮೇಲೆ ತಂದು ಒಂದೆರಡು ಆಳವಾದ ಉಸಿರಾಟಗಳನ್ನು ಮಾಡಿ. ಡೀಪ್ ಬ್ರೀದಿಂಗ್ ಮಾಡಿ. ಪೂರ್ತಿ ಉಸಿರನ್ನ ಒಳಗೆ ಇಳ್ಕೊಂಡು ಪೂರ್ತಿ ಉಸಿರನ್ನ ಹೊರಬಿಡ್ತಾ ಪ್ರತಿಯೊಂದು ಉಸಿರಾಟದಲ್ಲಿ ದೇಹ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ತಾ ಪ್ರತಿಯೊಂದು ಉಸಿರಾಟದಲ್ಲಿ ದೇಹ ರಿಲ್ಯಾಕ್ಸ್ ಆಗ್ತಾ ಇದೆ, ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ. ನೀವು ಆಳವಾದ ವಿಶ್ರಾಂತಿಗೆ ಜಾರ್ತಾ ಇದ್ದೀರಿ. ಜಸ್ಟ್ ಕೀಪ್ ಡೂಯಿಂಗ್ ಸಮ್ ಡೀಪ್ ಬ್ರೀಥಿಂಗ್ಸ್. ಆಳವಾದ ಉಸಿರಾಟಗಳನ್ನು ಮಾಡ್ತಾ ಹೋಗಿ. Just keep doing some deep breathings. ಪ್ರತಿಯೊಂದು ಉಸಿರಾಟದಲ್ಲಿ ದೇಹ ರಿಲ್ಯಾಕ್ಸ್ ಆಗ್ತಾ ಇದೆ, ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ. ನೀವು ಆಳವಾದ ವಿಶ್ರಾಂತಿಗೆ ಜಾರ್ತಾ ಇದ್ದೀರಿ ಅಂತ ಭಾವಿಸ್ಕೊಳ್ತಾ ಈಗ ಉಸನ ಒಳ ತಗೊಂಡು ಉಸನ ಹೊರಬಿಡುವಾಗ ಓಂದ ಉಚ್ಚಾರಣೆ ಮಾಡೋಣ ಒಂದ್ಸತಿ. ಜಸ್ಟ್ ಇನ್ ಹೀ ಸ್ಟಾರ್ಟ್. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡ್ತಾ ಓಂಕಾರದ ಪ್ರತಿಧ್ವನಿಯನ್ನು ಸಂಪೂರ್ಣ ದೇಹದಲ್ಲಿ ಫೀಲ್ ಮಾಡ್ಕೊಳ್ಳಿ. ಜಸ್ಟ್ ಟ್ರೈ ಟು ಫೀಲ್ ದ ರೆಸನೆನ್ಸ್ ಆಫ್ ಓಂಕಾರ ಇನ್ ಯುವರ್ ಹೋಲ್ ಬಾಡಿ. Just try to feel the resonance of Omkara throughout your body. Now, slowly ನಿಮ್ಮ ಗಮನ ನಿಮ್ಮ ನಾಭಿಯ ಕಡೆ ಹರಿಸಿ. Just take your awareness towards your navel center. ಹೊಕ್ಕಳದ ಹತ್ರ ನಿಮ್ಮ ಗಮನ ತಗೊಂಡು ಹೋಗಿ. Just observe your navel center. ನಿಮ್ಮ ಹೊಕ್ಕಳನ್ನ ನೋಡಿ. Try to look at your navi. Imagine a diamond there. ಅಲ್ಲಿ ಒಂದು ಡೈಮಂಡ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಡೈಮಂಡ್ ತರ ಇದೆ, ಒಂದು ಮಣಿ ತರ ಇದೆ, ಒಂದು ಮಾಣಿಕ್ಯ ತರ ಇದೆ ಅಂತ ನಿಮ್ಮ ನಾಭಿ ಭಾಗದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಮಾಣಿಕ್ಯದಿಂದ ಒಂದು ಬೆಳಕು ಹೊರಹೊಮ್ತಾ ಇದೆ ಅಂತ ಫೀಲ್ ಮಾಡ್ತಾ ಅಲ್ಲಿ ಒಂದು ಪದ್ಮ, ಒಂದು ಹೂವು ಇದೆ ಅಂತ ಕಲ್ಪಿಸ್ಕೊಳ್ಳಿ. ಅಂದ್ರೆ ಆ ಮಾಣಿಕ್ಯ ಒಂದು ಹೂವಿನಲ್ಲಿ ಇಟ್ಟಿದೆ. ಅಲ್ಲೊಂದು ಹೂವಿದೆ, ಆ ಹೂವಿನ ಒಳಗಡೆ ಆ ಮಾಣಿಕ್ಯ ಇದೆ ಅಂತ, ಹೂವಿನ ಮಧ್ಯದಲ್ಲಿ ಆ ಮಾಣಿಕ್ಯ ಇದೆ ಅಂತ ಕಲ್ಪಿಸ್ಕೊಳ್ಳಿ. ಅಂದ್ರೆ ನಿಮ್ಮ ನಾಭಿ ಒಂದು ಹೂವಿನ ತರ ಇದ್ದು ಆ ನಾಭಿಯಲ್ಲಿ ಒಂದು ಮಾಣಿಕ್ಯ, ಒಂದು ಮುತ್ತು, ಒಂದು ಡೈಮಂಡ್ ಇದೆ ಅಂತ ಕಲ್ಪಿಸ್ಕೊಳ್ಳಿ. ಅಲ್ಲಿ ಗಮನ ಇಟ್ಕೊಂಡು 3 ಬಾರಿ ಓಂ ಮಣಿ ಪದ್ಮೇ ಹಂ ಈ ತರ ಹೇಳೋಣ. ಓಂ ಮಣಿ ಪದ್ಮೆ ಹಂ ಅಂತ ಇದೊಂದು ಮಂತ್ರ, ಬುದ್ಧಿಸ್ಟ್ ಮಂತ್ರ. ಜಸ್ಟ್ 3 ಬಾರಿ ಹೇಳೋಣ. ಗಮನ ಪೂರ್ತಿ ಆ ಒಂದು ಮಾಣಿಕ್ಯದ ಮೇಲೆ ಇರಲಿ. ಲೆಟ್ ಅಸ್ ಸ್ಟಾರ್ಟ್. ಇನ್ಹೇಲ್ ಮಾಡಿ. ಓಂ
ओम मणिपद में हम इन्हेल मणिपद में हम one more time inhale ओम मणिपद में हम ರಿಲ್ಯಾಕ್ಸ್ ಜಸ್ಟ್ ರಿಲ್ಯಾಕ್ಸ್ ಮಾಡಿ ಗಮನ ಪೂರ್ತಿ ನಾಭಿ ಮೇಲಿರಲಿ ನಾಭಿಲಿರುವಂತ ಆ ಒಂದು ಮಾಣಿಕ್ಯದ ಮೇಲೆ ನಿಮ್ ಗಮನ ಇರಲಿ ಈಗ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ ನಿಮ್ಮ ಗಮನ ನಿಮ್ಮ ನಾಭಿಯಲ್ಲಿ ಇಟ್ಕೊಂಡು ನಾಭಿಯಿಂದ ಉಸಿರಾಡ್ತಾ ಇದ್ದೀರಂತ ಫೀಲ್ ಮಾಡ್ಕೊಳ್ಳಿ ಯು ಆರ್ ಬ್ರೀದಿಂಗ್ ಇನ್ ಅಂಡ್ ಬ್ರೀದಿಂಗ್ ಔಟ್ ಫ್ರಮ್ ಎ ನೇವಲ್ ಅಂತ ಫೀಲ್ ಮಾಡ್ಕೊಳ್ಳಿ ಪೂರ್ತಿ ಗಮನ ಅಲ್ಲೇ ಇರಿಸಿ ಇದರ ಹಿಂದೆ ಇರುವಂತ ಲಾಜಿಕ್ ನ ಅರ್ಥ ಮಾಡ್ಕೊಳ್ತಾ ಗಮನ ಅಲ್ಲಿರಿಸಿ ಅಲ್ಲಿ ಧ್ಯಾನ ಮಾಡೋಣ ಇದನ್ನ ನಾವು ನಾಭಿ ಧ್ಯಾನ ಅಂತ ಹೇಳ್ತೀವಿ ನಾಭಿ ಧ್ಯಾನ ಹಿಂದೂಯಿಸಂ ಅಲ್ಲಿ ನಾಭಿ ಧ್ಯಾನ ಇದ್ರೆ ಬುದ್ಧಿಸ್ಟ್ ಅಲ್ಲಿ ಓಂ ಮಣಿ ಪದ್ಮಹಂ ಅಲ್ಲಿ ಒಂದು ಮಣಿ ಇದೆ ಅಂತ ಅವರು ಒಂದು ನಂಬಿದ್ದಾರೆ ಆದ್ರೆ ಅದ್ರ ಹಿಂದೆ ಸೈನ್ಸ್ ಏನಿದೆ ಸೈನ್ಸ್ ಬಿಹೈಂಡ್ ಇಸ್ ನಮ್ಮ ಜೀವನ ನಾಭಿಯಿಂದಾನೇ ಶುರು ಆಗತ್ತೆ ತಾಯಿಯ ಗರ್ಭದಲ್ಲಿ ನೀವಿರುವಾಗ ನೀವು ನಿಮ್ಮ ತಾಯಿಯ ಜೊತೆಗೆ ಕನೆಕ್ಟ್ ಇದ್ದಿದೆ ನಿಮ್ಮ ನಾಭಿಯಿಂದ ನಿಮ್ಮ ನೇವಲಿಂದ ಸೊ ಫಸ್ಟ್ ಲೈಫ್ ಸ್ಟಾರ್ಟ್ಸ್ ಫ್ರಮ್ ಯೋರ್ ನೇವಲ್ ಹಾಗಾಗಿ ದ ಬಿಗಿನಿಂಗ್ ಆಫ್ ದ ಲೈಫ್ ಈಸ್ ಯೋರ್ ನೇವಲ್ ಇರೋದ್ರಿಂದ ವಿ ಫೋಕಸ್ ಆನ್ ದ ನೇವಲ್ ಬಿಕಾಸ್ ದ ಲೈಫ್ ಸ್ಟಾರ್ಟ್ಸ್ ಫ್ರಮ್ ದಟ್ ಇಸ್ ದ ಆದಿ ಆಫ್ ದ ಲೈಫ್ ಜೀವನದ ಒಂದು ಆದಿ ಅಥವಾ ಜೀವನದ ಒಂದು ಬಿಗಿನಿಂಗ್ ಇರೋದ್ರಿಂದ ಅಲ್ಲಿಂದ ಜೀವನ ಶುರು ಆಗ್ತಾ ಇದ್ರಿಂದ ಅಲ್ಲಿ ಧ್ಯಾನ ಮಾಡ್ತೀವಿ ನಾಭಿ ಧ್ಯಾನ ಮಾಡಿ ಅಂಡ್ ಇಟ್ ಹ್ಯಾಸ್ ಲಾಟ್ ಮೆನಿ ಸೀಕ್ರೆಟ್ಸ್ ಇನ್ ದ ಸ್ಪಿರಿಚುವಲ್ ಲಾ ಸೊ ನಾಭಿಯಲ್ಲಿ ಧ್ಯಾನ ಮಾಡ್ತಾ ಇದ್ದಂಗೆ ನಮ್ಗೆ ನಮ್ಮ ಆದಿಯ ಅರಿವು ಆಗುವಂತ ಸಾಧ್ಯತೆ ಜಾಸ್ತಿ ಆಗ್ತದೆ ಆದಿಯ ಅರಿವು ಅಂದ್ರೆ ಅದನ್ನೇ ನಾವು ಸಮಾಧಿ ಅಂತ ಹೇಳುದು ಆದಿಗೆ ಸಮ ಇಸ್ ಸಮಾಧಿ ಸೊ ಸಮಾಧಿ ಸ್ಥಿತಿಗೆ ಹೋಗ್ಲಿಕ್ಕೆ ನಮ್ಗೆ ನಾಭಿ ಎಷ್ಟೋ ಸತೆ ನಾಭಿ ಧ್ಯಾನ ಹೆಲ್ಪ್ ಮಾಡ್ತದೆ ಸೊ ಅದನ್ನ ತಿಳ್ಕೊಂಡು ಇವಾಗ ಜಸ್ಟ್ ಫರ್ಗೆಟ್ ಅಬೌಟ್ ಆಲ್ ದ ರಿಲಿಜನ್ಸ್ ಧಾರ್ಮಿಕ ಅಲ್ಲ ನಿಮ್ಮ ಜೊತೆಗೆ ಮಾತ್ರ ನೀವು ಕನೆಕ್ಟ್ ಆಗಿದ್ದೀರಿ ನಿಮ್ಮ ಒಳಗಡೆ ನಿಮ್ಮ ಸತ್ಯ ಇದೆ ನಿಮ್ಮ ನಾಭಿಯಿಂದ ನಿಮ್ಮ ಜೀವನ ಶುರು ಆಗಿದೆ ಅಂತ ನಿಮ್ಗೆ ಗೊತ್ತಾಗಿದೆ ತಾಯಿ ಗರ್ಭದಿಂದ ನೀವು ತಾಯಿ ಗರ್ಭದಲ್ಲಿ ಇದ್ದಾಗ ನಾಭಿಯಿಂದಾನೇ ತಾಯಿ ಜೊತೆಗೆ ನೀವು ಕನೆಕ್ಟ್ ಆಗಿದ್ರಿ ಅಂಡ್ ತಾಯಿಯಿಂದ ನ್ಯೂಟ್ರಿಯೆಂಟ್ಸ್ ತಗೊಂಡು ನಿಮ್ಮ ಒಂದು ದೇಹದ ಬಿಗಿನಿಂಗ್ ಆಯ್ತು ಶುರು ಆಯ್ತು ಹಾಗಾಗಿ ದಟ್ ಇಸ್ ದ ಬಿಗಿನಿಂಗ್ ಪಾರ್ಟ್ ಆಫ್ ಯುವರ್ ಲೈಫ್ ಸೊ ಯು ಆರ್ ಫೋಕಸಿಂಗ್ ಆನ್ ಯುವರ್ ನೇವಲ್ ಮೇಲೆ ಫೋಕಸ್ ಮಾಡಿ ಅಲ್ಲಿ ಆ ಜೀವನದ ಸತ್ಯ ಇದೆ ಅಂತ ಭಾವಿಸ್ಕೊಳ್ತಾ ಅಲ್ಲಿ ಗಮನ ಇಟ್ಕೊಂಡು ಇವಾಗ ಮತ್ತೆ ಕೆಲವೊಂದ್ಸತೆ ಓಂ ಮಣಿ ಪದ್ಮೆ ಹಂ ಈ ಮಂತ್ರವನ್ನ ಉಚ್ಚಾರಣೆ ಮಾಡೋಣ ಓಂ ಮಣಿ ಪದ್ಮೆ ಹಂಕ್ಕೆ ಅರ್ಥ ಆ ಪದ್ಮದಲ್ಲಿ ಆ ಮಾಣಿಕ್ಯ ಜೀವನದ ಮಾಣಿಕ್ಯ ಅಥವಾ ಜೀವನದ ಡೈಮಂಡ್ ಇದೆ ಅಂತ ಅರ್ಥ ಅಷ್ಟೇ ಸೊ ಜಸ್ಟ್ ಫೋಕಸ್ ಆನ್ ಯೋರ್ ನೇವಲ್ ನಾವು ನಿಮ್ಮ ನೇವಲ್ ಮೇಲೆನೆ ಫೋಕಸ್ ಇರಲಿ ನನ್ನ ಜೊತೆಗೇನೆ ಈ ಮಂತ್ರದ ಉಚ್ಚಾರಣೆ ಇನ್ನೊಂದು 11 ಬಾರಿ ಮಾಡೋಣ ಲೆಟ್ ಅಸ್ ಡೂ ದಿಸ್ ಮಂತ್ರ ಚಾಂಟಿಂಗ್ 11 times let your whole focus be on your navel inhale om मणिपद में हम inhale om मणिपद में हम inhale ओम मणिपद में हम inhale 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 मणिपद में हम inhale
पाणीपत में हम इन्हें पाणीपत में हम इन्हें ओ पाणीपत में हम relax. Just relax and feel the resonance of Om Mani Padme Hum in your navel center. ನಿಮ್ಮ ನಾಭಿ ಭಾಗದಲ್ಲಿ ಈ ಓಂ ಮಣಿ ಪದ್ಮೆ ಹಂ ಶಬ್ದದ ಈ ಒಂದು ಮಂತ್ರದ ವೈಬ್ರೇಷನ್ ಅಲ್ಲಿ ಫೀಲ್ ಮಾಡ್ಕೊಳ್ಳಿ. ಆ ಮಾಣಿಕ್ಯವನ್ನ ಅಲ್ಲಿ ಇಮ್ಯಾಜಿನ್ ಅಥವಾ ಕಲ್ಪಿಸ್ಕೊಳ್ತಾ ಹೋಗಿ. ಜಸ್ಟ್ ಬಿ ದೇರ್ ಫಾರ್ ಸಮ್ ಟೈಮ್. ನಿಮ್ಮ ಜೀವನದ ಬಿಗಿನಿಂಗ್ ಆಗಿರುವಂತಹ ಜಾಗ ಇದು. ಆ ಜಾಗವನ್ನ ನೀವು ಗಮನಿಸ್ತಾ ಇದ್ದೀರಿ. ಜಸ್ಟ್ ನ್ಯೂಟ್ರಲ್ ಆಗಿ ನೋಡ್ತಾ ಹೋಗಿ, ಸಹಜವಾಗಿ ನೋಡ್ತಾ ಹೋಗಿ. ನಿಧಾನವಾಗಿ ಈಗ ನಿಮ್ಮ ಗಮನ ನಿಮ್ಮ ಅನಾಹತ ಚಕ್ರ ಅಂದ್ರೆ ಹೃದಯದ ಕಡೆ ತಗೊಂಬನ್ನಿ. ಹಾರ್ಟ್ ಸೆಂಟರ್ ನಿಮ್ಮ ಹೃದಯದ ಭಾಗದಲ್ಲಿ, ಹೃದಯದ ಭಾಗ, ಸೆಂಟರ್ ಆಫ್ ಚೆಸ್ಟ್, ಇದೆಯ ಮಧ್ಯ ಭಾಗದಲ್ಲಿ ನಿಮ್ ಗಮನ ತನ್ನಿ. ನಿಮ್ಮ ಹಾರ್ಟ್ ಒಳಗಡೆ ಇದೆ ಅಂತ ಕಲ್ಪಿಸ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ದ ಹಾರ್ಟ್ ವಿದಿನ್ ಯು. ನಿಮ್ಮ ಒಳಗಡೆ ಹಾರ್ಟ್ ಇದೆ, ಅದನ್ನ ಮನಸ್ಸಿನ ಕಣ್ಣುಗಳಿಂದ ನೋಡ್ತಾ ಇದ್ದೀರಿ. ಇಮ್ಯಾಜಿನ್ ಅಂದ್ರೆ ಮನಸ್ಸಿನ ಕಣ್ಣುಗಳಿಂದ ನೋಡಿ ಅಂತ. ದಟ್ ಈಸ್ ದ ಸೆಕೆಂಡ್ ಲೈಫ್. ಇಲ್ಲಿಂದ ನಿಮ್ಮ ಎರಡನೇ ಜೀವನ ಶುರು ಆಗತ್ತೆ. ಮೊದಲನೇ ಜೀವನ ಶುರು ಆಗೋದು ನಾಭಿಯಿಂದ, ಆದ್ರೆ ಎರಡನೇ ಜೀವನ ಶುರು ಆಗೋದು ನಿಮ್ಮ ಹೃದಯದಿಂದ. ಹೃದಯದ ಬಡಿತ, ತಾಯಿಯ ಗರ್ಭದಲ್ಲೇ ಹೃದಯ ಡೆವಲಪ್ ಆಗ್ತಾ ಇದ್ದಂಗೆ ಹೃದಯ ಬಡಿತ ಶುರು ಆಗ್ತೈತೆ. ಆ ಹೃದಯದ ಬಡಿತದಿಂದ ಬ್ಲಡ್ ಸರ್ಕ್ಯುಲೇಷನ್ ನಿಮ್ಮ ದೇಹದಲ್ಲಿ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇಸ್ ವಾಟ್? ಇಟ್ ಇಸ್ ಅ ನರ್ಚರಿಂಗ್. ನಿಮ್ಮ ದೇಹದಲ್ಲಿ ರಕ್ತ ನಿಮ್ಮನ್ನ ನರ್ಚರ್ ಮಾಡ್ತಾ ಇದೆ. ನಿಮ್ಮ ದೇಹದ ಒಂದೊಂದು ಅಣುವಿಗೂ ಕೂಡ ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ತಗೊಂಡು ಹೋಗ್ತಾ ಇರೋದು ಯಾವುದು? ನಿಮ್ಮ ದೇಹದಲ್ಲಿ ಓಡಾಡ್ತಾ ಇರುವಂತಹ ರಕ್ತ, ಹರಿತಾ ಇರುವಂತಹ ರಕ್ತ. ಆ ರಕ್ತವನ್ನ ಪಂಪ್ ಮಾಡ್ತಾ ಇರೋದು ಯಾವುದು? ನಿಮ್ಮ ಹಾರ್ಟ್. ಹಾಗಾಗಿ ನಮ್ಮ ಎರಡನೇ ಜೀವನ ಶುರು ಆಗೋದು, ಅಥವಾ ಜೀವನದ ಎರಡನೇ ಹಂತ ಶುರು ಆಗೋದು ನಮ್ಮ ಹೃದಯದಲ್ಲಿ. ಅದನ್ನ ನಾವು ಕ್ಷೀರ ಸಾಗರ ಅಂತಾನೂ ಕೂಡ ಹೇಳ್ತೀವಿ. ಧಾರ್ಮಿಕ ಗ್ರಂಥಗಳಲ್ಲಿ ಏನು ಕ್ಷೀರ ಸಾಗರ, ಹಾಲಿನ ಸಾಗರ ಅಂತ ಹೇಳ್ತೀವೋ ಅದೇ ನಮ್ಮ ಹೃದಯ ಭಾಗ. ಅಲ್ಲಿಂದ ನಮ್ಗೆ ನ್ಯೂಟ್ರಿಯೆಂಟ್ ಸಿಗ್ತಾ ಇದೆ. ಸೊ ದಟ್ ಇಸ್ ದ ಸೆಕೆಂಡ್ ಲೆವೆಲ್ ಆಫ್ ಯುವರ್ ಲೈಫ್. ನಿಮ್ಮ ಜೀವನದ ಎರಡನೇ ಹಂತ. ನಿಮ್ಮ ಹೃದಯದ ಭಾಗವನ್ನ ಗಮನಿಸ್ತಾ ಅಲ್ಲಿಗೆ ವೈಬ್ರೇಷನ್ ಊ ಅಂತ, ಊ ಓಂಕಾರದ ಮಧ್ಯದ ಭಾಗ ಊ. ಆ ಊನ 3 ಬಾರಿ ಉಚ್ಚಾರಣೆ ಮಾಡೋಣ. ನನ್ನ ಜೊತೆಗೇನೆ ಮಾಡಿ. ಪೂರ್ತಿ ಗಮನ ನಿಮ್ಮ ಹಾರ್ಟ್ ಸೆಂಟ್ರಲ್ ಇಟ್ಕೊಂಡು 3 ಬಾರಿ ಊದ ಉಚ್ಚಾರಣೆ ಮಾಡೋಣ. ಉಕಾರದ ಉಚ್ಚಾರಣೆ. ಇನ್ಹೇಲ್ ಮಾಡಿ. ಊ. ಮತ್ತೊಮ್ಮೆ ಇನ್ಹೇಲ್. ಊ. Time inhale. ಊ. Relax. Relax and feel the beautiful resonance of Ukara in the heart center. ಹೃದಯದ ಮಧ್ಯ ಭಾಗದಲ್ಲಿ ಈ ಓಕಾರ ಬೀಜ ಮಂತ್ರದ ಪ್ರತಿಧ್ವನಿನ ಫೀಲ್ ಮಾಡ್ಕೊಳ್ಳಿ. ನಿಮ್ಮ ಹಾರ್ಟ್ ಚೆನ್ನಾಗಿ ಫಂಕ್ಷನ್ ಮಾಡ್ತಾ ಇದೆ. ನಿಮ್ಮ ಹಾರ್ಟ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡ್ತಾ ಇದೆ ಅಂತ ಭಾವಿಸ್ಕೊಳ್ತಾ, ಈ ಹಾರ್ಟ್ ಇಂದಾನೆ ನಿಮ್ಮ ಸಂಪೂರ್ಣ ದೇಹದ ನರನಾಡಿಗಳು ಜೀವಂತವಾಗಿದ್ದಾವೆ. ಜೊತೆಗೆ ಅದಕ್ಕೆಲ್ಲ ಸಿಗುವಂತ ನ್ಯೂಟ್ರಿಯೆಂಟ್ಸು ಈ ಹೃದಯದಿಂದಾನೇ ಹರಿದು ಹೋಗ್ತಾ ಇದೆ ಅಂತ ಭಾವಿಸ್ಕೊಳ್ಳಿ.
ಈ ಹಾರ್ಟೇ ಆಕ್ಸಿಜನೇಟೆಡ್ ಬ್ಲಡ್ನ, ರಕ್ತವನ್ನ ಪೂರ್ತಿ ದೇಹಕ್ಕೆ ತಗೊಂಡು ಹೋಗುತ್ತೆ. ಅಂದ್ರೆ ಪ್ರಾಣ ಶಕ್ತಿಯನ್ನ ಸಂಪೂರ್ಣ ದೇಹದ ನರನಾಡಿಗೆ ಸಪ್ಲೈ ಮಾಡೋದೇ ಹಾರ್ಟ್, ಹೃದಯ. ಇಟ್ ಈಸ್ ಫಂಕ್ಷನಿಂಗ್ ಪರ್ಫೆಕ್ಟ್ಲಿ, ಹ್ಯಾಪಿಲಿ, ಜಾಯ್ಫುಲಿ ಅಂತ ಫೀಲ್ ಮಾಡ್ತಾ ನಾವು ಸ್ಲೋಲಿ ಬ್ರಿಂಗ್ ಯೋರ್ ಅವೇರ್ನೆಸ್ ಟು ಯೋರ್ ಥರ್ಡ್ ಐ ಸೆಂಟರ್. ನಿಮ್ಮ ಎರಡು ಕಣ್ಣುಗಳ ಮಧ್ಯದಲ್ಲಿ, ಹಣೆಯ ಮಧ್ಯ ಭಾಗದಲ್ಲಿ ನಿಮ್ ಗಮನ ತನ್ನಿ. ದಿಸ್ ಇಸ್ ದ ಥರ್ಡ್ ಲೆವೆಲ್ ಆಫ್ ಯೋರ್ ಲೈಫ್. ನಿಮ್ಮ ಜೀವನದ ಮೂರನೇ ಹಂತ ನಿಮ್ಮ ಮೆದುಳು. ನಿಮ್ಮ ಬುದ್ಧಿವಂತಿಕೆ ಏನಿದೆಯಲ್ಲ, ದಟ್ ಕಮ್ಸ್ ಅಟ್ ದ ಥರ್ಡ್ ಲೆವೆಲ್. ಜೀವನದ ಮೂರನೇ ಹಂತ. ಕೀಪ್ ಯೋರ್ ಫೋಕಸ್ ಆನ್ ಯೋರ್ ಥರ್ಡ್ ಐ. ಮೂರನೇ ಕಣ್ಣು, ಶಿವನ ಕಣ್ಣು, ಮೂರನೇ ಕಣ್ಣು ಅಂತ ಹೇಳ್ತೀವಿ. ಎರಡು ಕಣ್ಣುಗಳ ಮಧ್ಯದಲ್ಲಿ ಹಣೆಯ ಮಧ್ಯ ಭಾಗ, ನಿಮ್ಮ ಇಲ್ಲಿ ನೀವು ಬಿಂದಿ ಅಥವಾ ತಿಲಕ ಹಚ್ತೀರಿ, ಆ ಜಾಗವನ್ನ ಗಮನಿಸಿ. ಜಸ್ಟ್ ಮೈಲ್ಡ್ ಫೋಕಸ್ ದೇರ್. ದ ಥರ್ಡ್ ಲೆವೆಲ್ ಆಫ್ ಎ ಲೈಫ್, ಜೀವನದ ಮೂರನೇ ಹಂತ ನಿಮ್ಮ ಮೆದುಳು, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. That takes care of everything at the physical level. ನಿಮ್ಮ ದೇಹವನ್ನು ನಡೆಸ್ತಾ ಇರ್ತಕ್ಕಂಥದ್ದು, ದೇಹದಲ್ಲಿ ನಡೀತಾ ಇರುವಂತ ಎಲ್ಲ ವಿಷಯಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು ನಿಮ್ಮ ಮೆದುಳು. ಇಟ್ ಈಸ್ ಲೈಕ್ ಎ ಹೆಡ್ ಕ್ವಾರ್ಟರ್ಸ್. ನಿಮ್ಮ ಸಂಪೂರ್ಣ ಹೊರ ಪ್ರಪಂಚವನ್ನ ನೀವು ಸೃಷ್ಟಿ ಮಾಡ್ತಾ ಇರೋದು ಇಲ್ಲಿ. ಇಲ್ಲಿಂದ ಹೊರ ಪ್ರಪಂಚ, ಇದರ ಕೆಳಗಡೆ ಅಥವಾ ಇದರ ಡೆಪ್ತಿಗೆ ಹೋಗ್ತಾ ಇದ್ದಂಗೆ ಒಳ ಪ್ರಪಂಚ. ಹೃದಯ, ನಾಭಿ ಅನ್ನೋದು ಒಳ ಪ್ರಪಂಚ ಆದ್ರೆ, ಈ ಮೆದುಳಿನಿಂದ ನಿಮ್ಮ ಹೊರ ಪ್ರಪಂಚ ಶುರು ಆಗುತ್ತೆ. This is the third level of your life, from where the external life starts. So just keep your focus on your third eye center. ನಿಮ್ಮ ಮೂರನೇ ಕಣ್ಣು ಮೇಲೆ ನಿಮ್ಮ ಗಮನ ಇರಿಸಿ. ಇದು ಆಕ್ಟಿವೇಟ್ ಆಗೋದು ಮ ಬೀಜ ಮಂತ್ರದಿಂದ. ಮಕಾರ. ಲಿಪ್ಸ್ ಕ್ಲೋಸ್ ಆಗಿರುತ್ತೆ, ತುಟಿಗಳು ಕ್ಲೋಸ್ ಆಗಿರುತ್ತೆ. ಬರೀ ಮೂಗಿಂದ ಮಕಾರದ ಉಚ್ಚಾರಣೆ ಏನ್ ಮಾಡ್ತೀವಿ, ಓಂಕಾರದಲ್ಲಿ ಕೊನೆಯ ಶಬ್ದ ಅಥವಾ ಧ್ವನಿ ಏನಿದೆ, ಮಕಾರದ ಧ್ವನಿ, ಆ ಧ್ವನಿಯಿಂದ ಇದನ್ನ ಆಕ್ಟಿವೇಟ್ ಮಾಡೋಣ. ಸೊ ಮಕಾರದ ಧ್ವನಿಯಿಂದ ಬಾಯಿ ಮುಚ್ಚಿರತ್ತೆ, ಮೂಗಿಂದಾನೆ ಈ ತರ 3 ಬಾರಿ ಮಾಡೋಣ. ನನ್ನ ಇನ್ಸ್ಟ್ರಕ್ಷನ್ ಗಳನ್ನು ಫಾಲೋ ಮಾಡ್ತಾ ನನ್ನ ಜೊತೆಗೇನೆ ಮಾಡಿ. ಜಸ್ಟ್ ನಿಮ್ಮ ಕಂಪ್ಲೀಟ್ ಫೋಕಸ್ ನಿಮ್ಮ ಥರ್ಡ್ ಐ ಸೆಂಟರ್ ಮೇಲೆ ಇರಲಿ. ಮೂರನೇ ಕಣ್ಣು ಚಕ್ರದ ಮೇಲೆನೆ ನಿಮ್ಮ ಗಮನ ಇರಿಸಿ. 3 ಬಾರಿ ಮಕಾರದ ಉಚ್ಚಾರಣೆ ಮಾಡೋಣ. ಲೆಟ್ಸ್ ಇನ್ಹೇಲ್. Feel the beautiful resonance of makara in the third eye center. ನಿಮ್ಮ ಹಣೆಯ ಭಾಗದಲ್ಲಿ ಈ ಮಕಾರದ ಪ್ರತಿಧ್ವನಿಯನ್ನ ಸ್ವಲ್ಪ ಹೊತ್ತು ಫೀಲ್ ಮಾಡ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಗಮನ ನಿಮ್ಮ ತಲೆಯ ಮೇಲ್ಭಾಗದಲ್ಲಿ ತನ್ನಿ. ಬ್ರಿಂಗ್ ಯೋರ್ ಅವೇರ್ನೆಸ್ ಓವರ್ ಯೋರ್ ಹೆಡ್. ನಿಮ್ಮ ತಲೆಯ ಮೇಲ್ಭಾಗದಲ್ಲಿ ನಿಮ್ ಗಮನ ಇದೆ.
ಅಲ್ಲಿ ಒಂದು ಬೆಳಕಿನ ಸೋರ್ಸ್ ಇದೆ ಅಂತ ಕಲ್ಪಿಸ್ಕೊಳ್ಳಿ. ತಲೆಯ ಮೇಲೆ ಒಂದು ಬೆಳಕಿನ ಸೋರ್ಸ್ ಇದೆ ಅಂತ ಕಲ್ಪಿಸ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ಸೋರ್ಸ್ ಆಫ್ ಲೈಟ್ ಓವರ್ ಯೋರ್ ಹೆಡ್. ಆ ಸೋರ್ಸ್ ಆಫ್ ಲೈಟ್ ಇಂದ ಆ ಬೆಳಕು ನಿಮ್ಮ ದೇಹದಲ್ಲಿ ಹರಡ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ತಾ, ನಿಮ್ಮ ದೇಹ ಆ ಬೆಳಕನ್ನ ಹೀರ್ಕೊಳ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. your whole body is absorbing that beautiful divine light from that source. ನಿಮ್ಮ ತಲೆಯ ಮೇಲ್ಭಾಗದಲ್ಲಿ ಒಂದು ಸೋರ್ಸ್ ಆಫ್ ಲೈಟ್ ಇದೆ. ಆ ಸೋರ್ಸ್ ಆಫ್ ಲೈಟ್ ಇಂದ, ಆ ಬೆಳಕಿನ ಗರ್ಭದಿಂದ, ಹಿರಣ್ಯ ಗರ್ಭದಿಂದ ಆ ಬೆಳಕು ಹೊರಹೊಮ್ತಾ ಇದೆ. ಆ ಬೆಳಕು ನಿಮ್ಮ ದೇಹದಲ್ಲಿ ತುಂಬಿಕೊಳ್ತಾ ಇದೆ. ನಿಮ್ಮ ದೇಹ ಆ ಬೆಳಕನ್ನ ಚೆನ್ನಾಗಿ ಹೀರ್ಕೊಳ್ತಾ ಇದೆ. ಆ ಬೆಳಕನ್ನು ಚೆನ್ನಾಗಿ ಹೀರ್ಕೊಳ್ತಾ, ಈಗ ನಾನು ಕೊಡುವಂತ ಕೆಲವೊಂದು ಸೂಚನೆಗಳನ್ನ ನಿಮ್ಮ ಮನಸ್ಸಿನ ಒಳಗಡೆ ನೀವು ರಿಪೀಟ್ ಮಾಡ್ಕೊಳ್ಳಿ. ಮನಸ್ಸಿನ ಒಳಗಡೆ ಅಂದ್ಕೊಳ್ಳಿ, ನನ್ನ ದೇಹ ಸಂಪೂರ್ಣವಾಗಿ ಆರೋಗ್ಯಕರ ಆಗಿದೆ. ನೀವು ಕೂಡ ಒಳಗಡೆ ನಿಮ್ಮ ಮನಸ್ಸಿನ ಒಳಗಡೆನೆ ಹೇಳ್ಕೊಳ್ಳಿ. ಈ ತರ ನೀವು ಹೇಳ್ಕೊಳ್ಳಿ ವಿತ್ ಫೀಲಿಂಗ್. ಫೀಲ್ ಮಾಡ್ತಾ ಹೇಳ್ಕೊಳ್ಳಿ, ನನ್ನ ಸಂಪೂರ್ಣ ದೇಹ ಆರೋಗ್ಯಕರ ಆಗಿದೆ. ನಾನು ಆಕ್ಟಿವ್ ಅಂಡ್ ಎನರ್ಜೆಟಿಕ್ ಆಗಿದ್ದೇನೆ. ನಾನು ಆಕ್ಟಿವ್ ಅಂಡ್ ಎನರ್ಜೆಟಿಕ್ ಆಗಿದ್ದೇನೆ. ನಾನು ಪ್ರೀತಿಯಿಂದ ತುಂಬಿದ್ದೇನೆ. ನಾನು ಖುಷಿಯಿಂದ, ಆನಂದದಿಂದ, ಉಲ್ಲಾಸದಿಂದ, ಉತ್ಸಾಹದಿಂದ ತುಂಬಿದ್ದೇನೆ. ನಾನು ಖುಷಿಯಿಂದ, ಆನಂದದಿಂದ, ಉಲ್ಲಾಸದಿಂದ, ಉತ್ಸಾಹದಿಂದ ತುಂಬಿದ್ದೇನೆ. ನಾನು ಯಾವಾಗಲೂ ಪಾಸಿಟಿವ್ ಆಗಿರ್ತೇನೆ. ನಾನು ಯಾವಾಗಲೂ ಪಾಸಿಟಿವ್ ಆಗಿರ್ತೇನೆ. ನಾನು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ನನಗೆ ಸಕ್ಸೆಸ್ ಸಿಗ್ತಾ ಇದೆ. ನಾನು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ನನಗೆ ಸಕ್ಸೆಸ್ ಸಿಗ್ತಾ ಇದೆ. ಐ ಲವ್ ಮೈಸೆಲ್ಫ್. ಐ accept myself. I love myself. I accept myself. I am happy. I am happy. I am healthy. I am healthy. I am positive. I am positive. I am confident. I am confident. I am courageous. I am courageous. I am strong and bold. I am strong and bold. I love myself. I love myself. I accept myself the way I am. I accept myself the way I am. ನಾನು ಹೇಗಿದ್ದೀನೋ ಹಾಗೆ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ನಾನು ಹೇಗಿದ್ದೀನೋ ಹಾಗೆ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ಎಲ್ಲ ಸೂಚನೆಗಳು ನಿಮ್ಮ ಒಳ ಮನಸ್ಸಲ್ಲಿ ರಿಜಿಸ್ಟರ್ ಆಗಿದಾವ ಅಂತ ಭಾವಿಸ್ಕೊಳ್ತಾ, ಈ ದಿವ್ಯ ಬೆಳಕಿಂದ ನಿಮ್ಮ ಸಂಪೂರ್ಣ ದೇಹ, ಮನಸ್ಸು, ಆತ್ಮ, ಇಂದ್ರಿಯಗಳು ಚೆನ್ನಾಗಿ ತುಂಬಿಕೊಂಡಿದ್ದಾವೆ ಅಂತ ಭಾವಿಸ್ಕೊಳ್ತಾ, ಈಗ ಈ ಧ್ಯಾನದಿಂದ ಹೊರಬರುವ ಸಮಯ ಆಗಿದೆ. ಹೊರಬರುವ ಮುನ್ನ ನಿಮ್ಮ ಇಷ್ಟ ದೇವರಿಗೆ ಮನಸಾರೆ ಧನ್ಯವಾದಗಳನ್ನು ಹೇಳಿ. ನೀವು ಯಾವ ದೇವರನ್ನು ನಂಬ್ತೀರಿ ಆ ದೇವರಿಗೆ ಧನ್ಯವಾದಗಳನ್ನು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಗಾಡ್. ನಿಮ್ಮ ಎಲ್ಲ ಗುರು ಹಿರಿಯರಿಗೆ ಧನ್ಯವಾದಗಳನ್ನು ಹೇಳಿ. ಮನಸಾರೆ ಎಲ್ಲ ಗುರುಗಳನ್ನ ನೆನೆಸ್ಕೊಳ್ತಾ, ಓ ಮೈ ಡಿಯರ್ ಆಲ್ ದ ಗುರುಜೀಸ್, ಮಾಸ್ಟರ್ಸ್, ಏಂಜಲ್ಸ್, ಗೈಡ್ಸ್, ಥ್ಯಾಂಕ್ ಯು ಸೋ ಮಚ್. ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ನಿಮ್ಮ ತಂದೆ ತಾಯಿಗಳನ್ನು ನೆನೆಸ್ಕೊಳ್ತಾ, ನಿಮ್ಮ ತಂದೆ ತಾಯಿಗೂ ಕೂಡ ಧನ್ಯವಾದಗಳನ್ನು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಪೇರೆಂಟ್ಸ್. ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ಕೊನೆಯದಾಗಿ ನಿಮಗೆ ನೀವು ಧನ್ಯವಾದಗಳನ್ನು ಹೇಳಿ. ಸೇ ಥ್ಯಾಂಕ್ಸ್ ಟು ಯುವರ್ ಸೆಲ್ಫ್. ನಿಮ್ಮ ದೇಹ, ಮನಸ್ಸು ಸಂಪೂರ್ಣವಾಗಿ ನಿಮ್ಮ ಜೊತೆಗೆ ಸಹಕರಿಸ್ತಾ ಇದೆ. ಥ್ಯಾಂಕ್ಸ್ ಟು ಮೈ ಸೆಲ್ಫ್. ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ಜಸ್ಟ್ ಫಿಲ್ ಯುವರ್ ಸೆಲ್ಫ್ ವಿತ್ ಅ ಫೀಲಿಂಗ್ ಆಫ್ ಗ್ರಾಟಿಟ್ಯೂಡ್. ಈ ಗ್ರಾಟಿಟ್ಯೂಡ್ ಭಾವನೆಯಿಂದ ನಿಮ್ಮ ಸಂಪೂರ್ಣ ದೇಹ, ಮನಸ್ಸು, ಆತ್ಮ, ಇಂದ್ರಿಯಗಳನ್ನ ತುಂಬುತ್ತಾ
ನಿಧಾನವಾಗಿ ಈಗ ದೇಹದ ಅರಿವಿಗೆ ಬನ್ನಿ. ಕಮ್ ಬ್ಯಾಕ್ ಯು ಬಾಡಿ ಅವೇರ್ನೆಸ್. ದೇಹವನ್ನ ಫೀಲ್ ಮಾಡ್ತಾ ನಿಧಾನವಾಗಿ ಕೈಕಾಲು ಬೆರಳುಗಳನ್ನು ಅಲ್ಲಾಡಿಸಿ. ಸ್ಲೋಲಿ ಮೂವ್ ಯೋರ್ ಹೆಡ್ ಟು ಲೆಫ್ಟ್ ಅಂಡ್ ರೈಟ್, ರೈಟ್ ಅಂಡ್ ಲೆಫ್ಟ್. Take a deep breathe in and breathe out. Take another deep breathe in. ಪೂರ್ತಿ ಉಸಿರನ್ನ ಒಳಗೆ ತಗೊಂಡು ಒಂದೆರಡು ಕ್ಷಣ ಒಳಗಡೆನೆ ಹೋಲ್ಡ್ ಮಾಡಿ ನಿಧಾನವಾಗಿ ಉಸಿರನ್ನ ಹೊರಬಿಡ್ತಾ ಸಂಪೂರ್ಣವಾಗಿ ದೇಹದ ಅರಿವಿಗೆ ಬರ್ತಾ. when you feel comfortable, slowly join your hands, rub your palms, keep your palms on your eyes, touch your eyes, touch your face with love, touch your whole body with love. ನಿಮ್ಮ ಸಂಪೂರ್ಣ ದೇಹವನ್ನ ನಿಮ್ಮ ಕೈಗಳಿಂದ ಮುಟ್ಟಿ, ಪ್ರೀತಿಯಿಂದ ಮುಟ್ಟಿ. Now slowly open your eyes looking at your palms. ನಿಮ್ಮ ಹಸ್ತಗಳಲ್ಲಿ ನೋಡ್ತಾ ನಿಮ್ಮ ಕಣ್ಣುಗಳನ್ನು ತೆಗೀರಿ. Right. Great. ಈಗ ಅನಿಸ್ತಾ ಇದೆ? How's the experience? ಯಾರಾದ್ರೂ ನಿಮ್ಮ ಅನುಭವ ಶೇರ್ ಮಾಡಬೇಕು ಅಂತಿದ್ರೆ ನೀವು ವಿಡಿಯೋ ಆನ್ ಮಾಡಿ ಹ್ಯಾಂಡ್ ವೇವ್ ಮಾಡಿ ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ. ಯು ಕ್ಯಾನ್ ಟಾಕ್ ಆಲ್ಸೋ. ಅಫ್ಕೋರ್ಸ್ ಚಾಟ್ ಬಾಕ್ಸ್ ಇದ್ದೇ ಇದೆ. ಬಟ್ ಇಫ್ ವಾಂಟ್ ಟು ಸೇ ಸಮಥಿಂಗ್. ಫ್ಯಾಂಟಾಸ್ಟಿಕ್, ರಿಫ್ರೆಶಿಂಗ್ ಗುರುಜಿ. ಥ್ಯಾಂಕ್ ಯು ಶ್ರುತಿ, ಶೋಭಾ, ಥ್ಯಾಂಕ್ ಯು. ವಂಡರ್ಫುಲ್, ಬ್ಯೂಟಿಫುಲ್, ಎಕ್ಸಲೆಂಟ್, ಗ್ರೇಟ್, ಥ್ಯಾಂಕ್ ಯು. All right. Thank you, Divya. Thank you so much. ಓಕೆ, ಸೊ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಬುದ್ಧ ಪೂರ್ಣಿಮೆಯ ತುಂಬಾ ತುಂಬಾ ಶುಭಾಶಯಗಳು. ಇವತ್ತು ನಾನು ಕೊಟ್ಟಿರುವಂತ ಕೆಲವೊಂದು ಇನ್ಸೈಟ್ಸ್ ಏನಿತ್ತು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ತರತ್ತೆ ಅಂತ ಅನ್ಕೊಂಡಿದ್ದೀನಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್. ಈ ವಿಡಿಯೋನ ಯೂಟ್ಯೂಬ್ಗೂ ಕೂಡ ಹಾಕಿರ್ತೀನಿ, ಮತ್ತೊಂದ್ಸತೆ ನೋಡಿ. ಕೆಲವೊಂದು ವಿಷಯಗಳನ್ನ ನೀವು ಕೂಡ ಮನನ ಮಾಡಿ ನಿಮ್ಮ ಜೀವನದಲ್ಲಿ ಯಾವ್ಯಾವ್ದನ್ನ ಅಳವಡಿಸಕ್ಕಾಗತ್ತೆ ಅಥವಾ ಯಾವ್ದನ್ನ ಅಪ್ಲೈ ಮಾಡ್ಬೋದು ಅದನ್ನ ಅಪ್ಲೈ ಮಾಡಿ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಗಳನ್ನ ತನ್ನಿ. ಜೊತೆಗೆ ಈ ಮೆಡಿಟೇಷನ್ ಕೂಡ ಯೂಟ್ಯೂಬ್ ಅಲ್ಲಿ ಇರುತ್ತೆ. ಸೊ ಅವಾಗ ಈ ಮೆಡಿಟೇಷನ್ ಕೂಡ ಮಾಡ್ಬೋದು. ಒನ್ ಆಫ್ ದ ಬೆಸ್ಟ್ ಮೆಡಿಟೇಷನ್ ವಿ ಹ್ಯಾವ್ ಡನ್ ಟುಡೇ. ಸೊ ಸಾಕಷ್ಟು ಪಾಸಿಟಿವ್ ಅಂಡ್ ಸಾಕಷ್ಟು ಡಿಫ್ರೆಂಟ್ ಕೈಂಡ್ ಆಫ್ ಪವರ್ಫುಲ್ ಮೆಡಿಟೇಷನ್ ಇವತ್ತು ನಾವು ಮಾಡಿದ್ದೀವಿ. ಈ ಬರೀ ನಾಭಿ ಧ್ಯಾನ ಅನ್ನೋದೇ ಬೇರೆ ಇದೆ, ಅನಾಥ ಧ್ಯಾನ ಬೇರೆ ಇದೆ, ಥರ್ಡ್ ಐ ಧ್ಯಾನ ಬೇರೆ ಇದೆ. ನಾನು ಮೂರನ್ನು ಮಿಕ್ಸ್ ಮಾಡಿ ಒಂದು ಸಿಂಪಲ್ ಅಂಡ್ ಕಂಡೆನ್ಸ್ಡ್ ಮೆಡಿಟೇಷನ್ ಕೊಟ್ಟಿದ್ದೀನಿ. ಸೊ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಮೆಡಿಟೇಷನ್. ನೀವು ಇದನ್ನು ಕೂಡ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇಟ್ ವಿಲ್ ಹೆಲ್ಪ್ ಯು ಲಾಟ್ ಟು ಓವರ್ಕಮ್ ಮೆನಿ ಆಫ್ ಯುವರ್ ಪ್ರಾಬ್ಲಮ್ಸ್. ಸೊ ಇದನ್ನು ಮಾಡಿ, ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಕ್ಲಾಸಸ್ ಯಾವುದೇ ಇದ್ರು ಕೂಡ ಅಟೆಂಡ್ ಮಾಡಿ. ಈ ತರದ ಫ್ರೀ ಕ್ಲಾಸಸ್ಗಳಿದ್ದಾಗ ಈ ಲಿಂಕ್ ನ ನೀವು ಬೇರೆಯವರು ಕೂಡ ಶೇರ್ ಮಾಡಿ, ಸೊ ದಟ್ ಮ್ಯಾಕ್ಸಿಮಮ್ ಜನ ಇದರಿಂದ ಬೆನಿಫಿಟ್ ಪಡೀಲಿ ಅಂತ. ಜೊತೆಗೆ ಬೇರೆ ಬೇರೆ ಕೆಲವೊಂದು ಪೇಡ್ ಕ್ಲಾಸಸ್ ಎಲ್ಲ ಇರುತ್ತೆ. ಯಾವಾಗ ನಿಮ್ಗೆ ಅನುಕೂಲ ಆಗುತ್ತೆ ಅವಾಗ ಆ ಕ್ಲಾಸಸ್ಗಳನ್ನು ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತು ನಿಮ್ಮಿಂದ ಅಪ್ನೆ ತಗೋತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಗೆಲ್ರಿಗೂ ಬುದ್ಧ ಪೂರ್ಣಿಮೆಯ ಶುಭಾಶಯಗಳು ಅಂತ ಹೇಳ್ತಾ ಲೆಟ್ ಮಿ ಟೇಕ್ ಲೀವ್ ಫ್ರಮ್ ಯು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಆಲ್ವೇಸ್ ಬಿ ಹ್ಯಾಪಿ. ಸ್ಪ್ರೆಡ್ ಲೈಟ್ all around wherever you go. Thank you so much. Shubhratri. God bless you. Take care. Bye bye. God bless you all.